भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्ठकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो ओं विष्णुपदाय कृष्णपृष्ठाय भूतले श्रीमते भक्तिवेदान्तस्वामी नित्यनामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यदेशतारिणे। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಪರಮ ಪವಿತ್ರವಾದಂತಹ ಮೋಹಿನಿ ಏಕಾದಶಿ. ಈ ದಿನ ವಿಶೇಷ ಮೋಹಿನಿ ಏಕಾದಶಿ. ಜೊತೆಯಲ್ಲಿ ತುಂಬ ಮುಖ್ಯವಾದಂಥ ವಿಶೇಷ ಏನಂದರೆ 21ನೇ ತಾರೀಕು ಬುಧವಾರ ಯಾವ ಮಹಾಮಹೋತ್ಸವ ಇದೆ? ನರಸಿಂಹ ಚತುರ್ದಶಿ. ಶ್ರೀ ನರಸಿಂಹ ಚತುರ್ದಶಿ ಮಹಾಮಹೋತ್ಸವ ಕಿ ನರಸಿಂಹದೇವ ಭಗವಾನ್ ಕಿ ಸಾನಿ ನರಸಿಂಹದೇವ ಭಗವಾನ್ ಕಿ. ಸೊ ಇಂಥ ಒಂದು ವಿಶೇಷವಾದಂತಹ ದಿನಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಇಂತಹ ಪವಿತ್ರವಾದಂತಹ ತಿಥಿ, ಒಂದು ಪವಿತ್ರವಾದಂತಹ ದಿನ ಯಾವಾಗ ಭಗವಂತನ ಸ್ವಲ್ಪ ಸೇವೆಯನ್ನು, ಇವತ್ತು ಉಪವಾಸ ಬೇರೆ ಏಕಾದಶಿ, ಭಗವಂತನ ಸೇವೆಯನ್ನು ಉಪವಾಸದ ಮುಖಾಂತರ, ಶ್ರವಣದ ಮುಖಾಂತರ, ಅವನಲ್ಲಿ ಸೇವೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಬ್ಬ ವ್ಯಕ್ತಿಗೆ ಹೆಚ್ಚಿಗೆ ಆಧ್ಯಾತ್ಮಿಕವಾದಂತಹ ಅನುಭವ, ಆಧ್ಯಾತ್ಮಿಕವಾದಂತಹ ಲಾಭ ಉಂಟು. ಸೊ ಆ ಸಂದರ್ಭದಲ್ಲಿ, ಆ ನಿಟ್ಟಿನಲ್ಲಿ ಈ ದಿನ ನಾವು ಇಲ್ಲಿ ಏಕಾದಶಿ ಜೊತೆಯಲ್ಲಿ ಮುಂದಿನ ಬುಧವಾರ ನರಸಿಂಹ ಚತುರ್ದಶಿ ಇರೋದರಿಂದ ಈ ದಿನ ನಾವು ಭಕ್ತರಾದಂತಹ ಪ್ರಹ್ಲಾದ ಮಹಾರಾಜನ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಪಡ್ಕೊಳ್ಳೋಣ. ಇವತ್ತಿನ ವಿಷಯ ಶ್ರೀಮದ್ ಭಾಗವತಂ ಸ್ಕಂದ 7 ಅಧ್ಯಾಯ 4 ಶ್ಲೋಕ 31. ಎಲ್ಲರೂ ಕೂಡ ಹೇಳಿ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ತಮ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ತಮಃ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ತಮ. ಪ್ರಭು ಒಬ್ಬರು ಮಾತಾಡಿಸೋದು. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ
ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ತಮ. ಮಾತಾಜಿ, ಬ್ರಹ್ಮಣ್ಯ ಶೀಲ ಸಂಪನ್ನ ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ತಮಃ. ಅನುವಾದ ಕೃಷ್ಣ ಕೃಪಾಮೂರ್ತಿ ಅಭಯಚರಣಾರ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಮಹಾರಾಜನ ಗುಣಗಳನ್ನು ಇಲ್ಲಿ ವರ್ಣಿಸಿದ್ದಾರೆ. ವಿದ್ಯಾವಂತನಾದ ಬ್ರಾಹ್ಮಣನಂತೆ ಅವನು ಸಂಪೂರ್ಣವಾಗಿ ಸುಸಂಸ್ಕೃತನಾಗಿದ್ದು, ಶೀಲ ಸಂಪನ್ನನಾಗಿದ್ದು, ಪರಮ ಸತ್ಯವನ್ನು ಅರಿಯಲು ಅವನು ಸಂಕಲ್ಪಿಸಿದ್ದನು. ಇಂದ್ರಿಯಗಳ ಹಾಗೂ ಮನಸ್ಸಿನ ಮೇಲೆ ಅವನಿಗೆ ಪೂರ್ಣ ಹತೋಟಿ ಇತ್ತು. ಪರಮಾತ್ಮನಂತೆ ಪ್ರತಿಯೊಬ್ಬ ಜೀವಿಯಲ್ಲೂ ಅವನು ಕರುಣಾಶಾಲಿಯಾಗಿದ್ದು, ಪ್ರತಿಯೊಬ್ಬರಿಗೂ ಉತ್ತಮ ಮಿತ್ರನಾಗಿದ್ದನು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಇವು ವೈಷ್ಣವನ ಅರ್ಹತೆಗಳಲ್ಲಿ ಕೆಲವು. ವೈಷ್ಣವನೆಂದರೆ ಅವನು ಸಹಜವಾಗಿ ಬ್ರಾಹ್ಮಣನೇ, ಏಕೆಂದರೆ ಬ್ರಾಹ್ಮಣನಲ್ಲಿರಬೇಕಾದ ಎಲ್ಲ ಸದ್ಗುಣಗಳು ವೈಷ್ಣವನಲ್ಲಿರುತ್ತದೆ. ಶಮೋ ದಮ ತಪ ಶೌಚಂ ಶಾಂತಿ ರಾಜರ್ವ ಮೇವಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಶಾಂತಿ, ಆತ್ಮ ಸಂಯಮ, ತಪಸ್ಸು, ಶುಚಿತ್ವ, ಸಹನೆ, ಆರ್ಜವ, ಜ್ಞಾನ, ವಿಜ್ಞಾನ, ಆಸ್ತಿಕತೆ ಇವು ಬ್ರಾಹ್ಮಣರ ಗುಣಗಳು. ಈ ಗುಣಗಳು ವೈಷ್ಣವನ ದೇಹದಲ್ಲಿ ಪಡಿಮೂಡಿರುತ್ತದೆ. ಆದ್ದರಿಂದ ಪರಿಪೂರ್ಣ ವೈಷ್ಣವನು ಪರಿಪೂರ್ಣ ಬ್ರಾಹ್ಮಣನೂ ಆಗಿರುತ್ತಾನೆ. ಅದನ್ನು ಬ್ರಹ್ಮಣ್ಯ ಶೀಲ ಸಂಪನ್ನ ಎಂಬ ಪದಗಳಿಂದ ಇಲ್ಲಿ ಸೂಚಿಸಲಾಗಿದೆ. ವೈಷ್ಣವನು ಸದಾ ಪರಮ ಸತ್ಯವನ್ನು ಕಾಣಲು ಕೃತ ಸಂಕಲ್ಪನಾಗಿರುತ್ತಾನೆ. ಪರಮ ಸತ್ಯವನ್ನು ಅರಿತುಕೊಳ್ಳಲು ವ್ಯಕ್ತಿಗೆ ಇಂದ್ರಿಯಗಳ ಮತ್ತು ಮನಸ್ಸಿನ ಮೇಲೆ ಪೂರ್ಣ ಹತೋಟಿ ಇರಬೇಕು. ಪ್ರಹ್ಲಾದ ಮಹಾರಾಜನಲ್ಲಿ ಎಲ್ಲ ಗುಣಗಳು ಇದ್ದವು. ವೈಷ್ಣವನು ಸದಾ ಪ್ರತಿಯೊಬ್ಬ ಜೀವಿಯ ಹಿತೈಷಿ. ಉದಾಹರಣೆಗೆ 6 ಜನ ಗೋಸ್ವಾಮಿಗಳನ್ನು ಹೀಗೆ ವರ್ಣಿಸಿದ್ದಾರೆ. ಧೀರ ಜನ ಪ್ರಿಯೋ, ಅವರು ಶಿಷ್ಟರಿಗೂ ದುಷ್ಟರಿಗೂ ಪ್ರಿಯರಾಗಿದ್ದರು. ಒಬ್ಬ ವ್ಯಕ್ತಿಯ ಸ್ಥಿತಿ ಯಾವುದೇ ಆಗಿದ್ದರೂ ಸರಿ, ವೈಷ್ಣವನು ಪ್ರತಿಯೊಬ್ಬನಿಗೂ ಸಮಾನವಾಗಿ ನಡೆದುಕೊಳ್ಳಬೇಕು. ಆತ್ಮವತ್, ವೈಷ್ಣವನು ಪರಮಾತ್ಮನಂತೆ ಇರಬೇಕು. ಈಶ್ವರ ಸರ್ವಭೂತಾನಾಂ ಹೃದ್ದೇಶಾರ್ಜುನ ತಿಷ್ಠತಿ, ಪರಮಾತ್ಮನು ಯಾರನ್ನೂ ದ್ವೇಷಿಸುವುದಿಲ್ಲ. ಅವನು ಬ್ರಾಹ್ಮಣನ ಹೃದಯದಲ್ಲಿ ಇರುವಂತೆಯೇ ಒಂದು ಹಂದಿಯ ಹೃದಯದಲ್ಲೂ ಇರುತ್ತಾನೆ. ಚಂಡಾಲನ ಮನೆಯಲ್ಲೂ ತನ್ನ ತಂಪಾದ ಕಿರಣಗಳನ್ನು ಹರಡಲು ಹೇಗೆ ಚಂದ್ರನು ನಿರಾಕರಿಸುವುದಿಲ್ಲವೋ ಹಾಗೆ ವೈಷ್ಣವನು ಪ್ರತಿಯೊಬ್ಬನ ಹಿತಕ್ಕಾಗಿ ಕೆಲಸ ಮಾಡಲು ಎಂದೂ ನಿರಾಕರಿಸುವುದಿಲ್ಲ. ಈ ಪ್ರಕಾರವಾಗಿ ಈ ದಿನ ಈ ಒಂದು ಭಾವಾರ್ಥದಲ್ಲಿ ಪ್ರಹ್ಲಾದ ಮಹಾರಾಜನ ಆಧ್ಯಾತ್ಮಿಕವಾದಂತಹ ಗುಣಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಕ್ತರ ಗುಣಗಳನ್ನು ಭಾಗವತದಲ್ಲಿ ಯಥೇಚ್ಛವಾಗಿ ಕೊಂಡಾಡ್ತಾರೆ. ಇಡೀ ಭಾಗವತದಲ್ಲಿ ಭಗವದ್ಗೀತೆಯನ್ನು ನಾವು ನೋಡೋದೇ ಆದರೆ ಭಗವಂತನ ಬಗ್ಗೆ ಹೇಳಿದರೆ ಇಡೀ ಭಗವದ್ಗೀತೆ ಕೇವಲ 700ರಿಂದ 750 ಶ್ಲೋಕಗಳು. ಆದರೆ ಇಡೀ ಭಾಗವತ 18,000 ಶ್ಲೋಕಗಳಲ್ಲಿ ಯಾರನ್ನ ಹೆಚ್ಚಾಗಿ ಕೊಂಡಾಡ್ತಾರೆ ಅಂದರೆ ಭಕ್ತರನ್ನು ಕೊಂಡಾಡ್ತಾರೆ. ಕಾರಣ ಏನಂದರೆ, ಯಾಕೆ ಇವಾಗ ನೀವು ಕಳೆದ ಭಾನುವಾರಲ್ಲಿ ಯಾರ ಬಗ್ಗೆ ಕೇಳ್ತಾ ಇದ್ದೀರಿ? ಪರೀಕ್ಷಿತ್ ಮಹಾರಾಜ್ ಬಗ್ಗೆ ಕೇಳ್ತಾ ಇದ್ದೀರಾ. ಆದರೆ ಈಗ ಪ್ರಹ್ಲಾದ್ ಮಹಾರಾಜ್ ಬಗ್ಗೆ ಕೇಳ್ತಾ ಇದ್ದೀವಿ. ಈ ರೀತಿ ಭಾಗವತ ನೋಡಿದ್ರೆ ಧ್ರುವ ಮಹಾರಾಜ್, ಅಂಬರೀಷ್ ಮಹಾರಾಜ್ ಮತ್ತು ಸನತ್ ಕುಮಾರರು, ಈ ಪ್ರಕಾರವಾಗಿ ಎಲ್ಲ ಭಾಗವತರ ಬಗ್ಗೆ ನಾವೇನು ಮಾಡ್ತಾ ಇರ್ತೀವಿ? ಕೇಳ್ತಾ ಇರ್ತೀವಿ. ನಾರದ ಮುನಿಗಳಂತೂ ಎಲ್ಲರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಯಾಕೆ ಹೇಳಿದ್ದೇ ಹೇಳ್ತಾ ಇರ್ತಾರೆ? ಭಾಗವತರ ಬಗ್ಗೆ ಹೆಚ್ಚೆಚ್ಚುವಾಗಿ ಗುಣಗಾನಗಳನ್ನು ಮಾಡ್ತಾ ಇರ್ತಾರೆ ಅಂದರೆ, ಕಲಿಯುಗದಲ್ಲಿ ಎಲ್ಲರೂ ಕೂಡ ನಾವು ಯಾವುದಕ್ಕೆ ಆಕರ್ಷಿತರಾಗಿದ್ದೀವಿ ಅಂದರೆ, ಯಾವ ವಿಷಯ
ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತೋ ಅದಕ್ಕೆ ಯಥೇಚ್ಛವಾಗಿ ಆಕರ್ಷಣೆ ಆಗಿರ್ತೀವಿ. ಉದಾಹರಣೆಗೆ ಹೇಳ್ತೀನಿ, ಯಾಕೆ ಇಲ್ಲಿ ಯಥೇಚ್ಛವಾಗಿ ಭಾಗವತದಲ್ಲಿ ಇಷ್ಟೊಂದು 1000 ಶ್ಲೋಕಗಳಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂದರೆ, ಕಲಿಯುಗದಲ್ಲಿ ಒಬ್ಬ ಹುಡುಗ, ಒಂದು ಹುಡುಗಿ, ಅಥವಾ ನಾವು ಯಾರಿಲ್ಲಿ ಜನ್ಮ ತಗೋತೀವಲ್ವ, ಜನ್ಮ ತಗೊಂಡಿದ್ದ ತಕ್ಷಣ ಚಿಕ್ಕ ಹುಡುಗ, ಚಿಕ್ಕ ಮಗುವಿಂದ ಹಿಡಿದು ಸಾಯೋವರೆಗೂ ಕೂಡ ಇವತ್ತು ನಾವು ಮಕ್ಕಳಿಗೆ ಏನನ್ನ ತೋರಿಸ್ತಾ ಇದ್ದೀವಿ ಅಂದರೆ, ಮೊಬೈಲ್, ಟಿ ವಿ, ಸಿನಿಮಾ, ಅದರಲ್ಲಿ ಯಾವುದನ್ನು ಯಥೇಚ್ಛವಾಗಿ ತೋರಿಸ್ತಾ ಇದ್ದೀವಿ ಅಂದರೆ, ಯಾವಾಗ ಇಡೀ ಸಿನಿಮಾ ರಂಗದಲ್ಲಿ ಏನೆಲ್ಲ ತೋರಿಸ್ತಾರೆ ಅಂದರೆ, ಯಾವುದನ್ನು ಒತ್ತೊತ್ತಿ ಹೇಳ್ತಾರೆ ಅಂದರೆ, ವಯಸ್ಸಿಗೆ ಬಂದಂಥ ಒಂದು ಹುಡುಗನಿಗೆ ಒಂದು ಗರ್ಲ್ ಫ್ರೆಂಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅದೇ ಸುಖ. ಅದನ್ನು ಇಡೀ ಪ್ರಪಂಚದಲ್ಲಿ ಎಲ್ಲ ಮೂವೀಸಲ್ಲಿ ನೋಡಿ ಈ ಕಾನ್ಸೆಪ್ಟ್ ಬಿಟ್ಟರೆ ಬೇರೆ ಇರೋದೇ ಇಲ್ಲ. ವಯಸ್ಸಿಗೆ ಬಂತ ಹುಡುಗನಿಗೆ ಒಂದು ಹುಡುಗಿ ಇರಬೇಕು, ಒಂದು ಹುಡುಗಿಗೆ ಒಂದು ಹುಡುಗ ಇರಬೇಕು. ಇಡೀ ಫಿಲ್ಮ್ ಇಂಡಸ್ಟ್ರಿ ಲವ್ ಸ್ಟೋರಿಯಲ್ಲಿ ಇದನ್ನು ಹೇಳಿ 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 ಹೃದಯದಲ್ಲಿ ಏನಾಗಿದೆ ಅಂದರೆ, ಎಲ್ಲರಿಗೂ ಕೂಡ ಒಂದು ವಯಸ್ಸಿಗೆ ಬಂದಮೇಲೆ ಒಂದು ಸಂಗಾತಿ ಬೇಕು ಅಂತ ಅನಿಸುತ್ತಲ್ವ. ಅದೇ ಪ್ರಕಾರವಾಗಿ ಶಾಲೆಗಳಲ್ಲಿ ಏನಾಗಿದೆ ಅಂದರೆ, ಯಥೇಚ್ಛವಾಗಿ ಓದಬೇಕು. ಯಾವುದಕ್ಕೆ ಓದಬೇಕು ಅಂದರೆ, ಹಣ 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 ಸಂಪಾದನೆಗೋಸ್ಕರ ಓದಬೇಕು ಅನ್ನೋ ವಿಚಾರ ಇರೋದ್ರಿಂದ ಏನಾಗಿದೆ, ಎಲ್ಲರೂ ಕೂಡ ಅದೇ ತಲೆಯಲ್ಲಿರೋದ್ರಿಂದ ಎಲ್ಲರೂ ಅದನ್ನೇ ಮಾಡ್ತಾರೆ. ಅಂದರೆ ಒಂದು ವಿಚಾರವನ್ನು ನಿಮಗೆ ಯಥೇಚ್ಛವಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ರೆ ಏನಾಗುತ್ತೆ, ನಾವು ಅದನ್ನೇ ಇವತ್ತು ನೀವು ಯಾರನ್ನೇ ನೋಡಿ ಇದೇ ಎರಡೇ ವಿಚಾರ ಇರೋದು. www.com, www.com, ಡಬ್ಲ್ಯೂ ಅಂದರೆ ವುಮೆನ್, ಡಬ್ಲ್ಯೂ ಅಂದರೆ ವೆಲ್ತ್, ಇಷ್ಟೇ ವಿಚಾರ. ಡಬ್ಲ್ಯೂ ಅಂದರೆ ವೈನ್, www.com. ಗೂಗಲಲ್ಲಿ ಸಿಗೋದ್ರಿಂದ ಇದೇ ವಿಚಾರನೇ ಹೆಚ್ಚಿಗೆ ಸಿಗುತ್ತೆ. ಆದರೆ ನಾರದ ಮುನಿಗಳು ಈ ಒಂದು ದಿನ ಯಾಕೆ ಭಕ್ತರ ಬಗ್ಗೆ ಯಥೇಚ್ಛವಾಗಿ ಮಾತಾಡ್ತಿದ್ದಾರೆ ಅಂದರೆ, ಭಕ್ತರ ಬಗ್ಗೆ ಯಥೇಚ್ಛವಾಗಿ ಮಾತಾಡಿದ್ರೆ ಭಗವಂತನಿಗೆ ಪ್ರಿಯ, ಭಗವಂತನ ಬಗ್ಗೆ ಯಥೇಚ್ಛವಾಗಿ ಮಾತಾಡಿದ್ರೆ ಭಕ್ತರಿಗೆ ಪ್ರಿಯ ಅಂತ ಶ್ರೇಷ್ಠ ಭಕ್ತರಾದಂಥ ಪ್ರಹ್ಲಾದ್ ಮಹಾರಾಜ್ ಬಗ್ಗೆ ಇವತ್ತು ಮಾತಾಡುವಂತಹ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಖಂಡಿತವಾಗ್ಲೂ ಕೂಡ ಎಲ್ಲ ಹಿರಿಯ ವೈಷ್ಣವರಿಗೆ ಕೃತಜ್ಞರಾಗಿರ್ತೀನಿ. ಕೃತಜ್ಞತೆಯನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಇಸ್ಕಾನ್ ನಾಗರಬಾವಿಯ ಎಲ್ಲ ಭಕ್ತರಿಗೂ ಕೂಡ ಅಡ್ವಾನ್ಸ್ಡ್ ಆಗಿ ನರಸಿಂಹ ಚತುರ್ದಶಿಯ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀ ಸ್ಥಾನಿ ನರಸಿಂಹದೇವ ಭಗವಾನ್ ಕಿ, ಲಕ್ಷ್ಮೀ ನರಸಿಂಹದೇವ ಭಗವಾನ್ ಕಿ. ಪ್ರತಿ ಸರಿ ಸ್ವಲ್ಪ ಸೌಂಡ್ ಹೆಚ್ಚಿಗೆ ಬರ್ತಾ ಇರುತ್ತೆ, ಸ್ವಲ್ಪ ನರಸಿಂಹದೇವ್ರು ನೆನಪಾಗಲಿ, ಮಲಗಿರೋರು ಎದ್ದೊಳ್ಳಿ ಅಂತ. ಅದಕ್ಕೆ ಹೆಸರು ಹೊಸದಾಗಿ ಆ್ಯಡ್ ಮಾಡಿದ್ದೀನಿ. ಪ್ರತಿ ಸ್ಲೈಡಲ್ಲಿ ಅಂದರೆ ನರಸಿಂಹದೇವರು ಗರ್ಜಿಸ್ತಾರೆ. ನೀವೇನು ಮಾಡಬೇಕಂದ್ರೆ ಎಚ್ಚರವಾಗಿರಬೇಕು. ತುಂಬ ವಿಶೇಷವಾದಂತಹ ಸಂಚಿಕೆ ತರಗತಿ ಈ ದಿನ. ಪ್ರಶ್ನೆ ಏನಂದರೆ, ನರಸಿಂಹದೇವರ ಅವತಾರವನ್ನು ನೋಡಿದ್ರೆ ನಿಮಗೆ ಹೇಗೆ ಅನಿಸುತ್ತೆ, ಏನು ಅನಿಸುತ್ತೆ? ಒಬ್ಬೊಬ್ಬರೇ ಹೇಳಬೇಕು, ಯಾರಾದರೂ ಒಬ್ಬೊಬ್ಬರೇ ಹೇಳಬೇಕು. ಏನು ಅನಿಸುತ್ತೆ? ಎಸ್ ಮಾತಾಜಿ. ಉಗ್ರ ರೂಪ, ನರಸಿಂಹದೇವರಂದರೆ ಉಗ್ರ ರೂಪ. ಈ ಕಡೆ ಯಾರಾದರೂ ಹೇಳ್ಬೋದು. ಎಸ್, ಅರ್ಧ ಮನುಷ್ಯ ಅರ್ಧ ಪ್ರಾಣಿ. ನೈಸ್. ಆಮೇಲೆ ರೋಮಾಂಚನ ಆಗುತ್ತೆ, ಆಮೇಲೆ ಉಗ್ರವಾಗಿರುತ್ತೆ, ರೋಮಾಂಚನವಾಗುತ್ತೆ, ಅರ್ಧ ಮಾನವನ ರೂಪ. ಆಮೇಲೆ ಏನನ್ಸುತ್ತೆ? ರಕ್ಷಣೆ ಅಂತ ಫೀಲ್ ಆಗುತ್ತೆ. ಗುಡ್. ಆಮೇಲೆ ಇನ್ನೇನನ್ಸುತ್ತೆ? ಏನೇಳಿ? ಗಂಭೀರ.
ಗಂಭೀರ. ಥ್ಯಾಂಕ್ ಯು. ಇವತ್ತಿನ ವಿಷಯ ಏನು ಗೊತ್ತಾ? ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಇದನ್ನೇ ಅನ್ಕೋತಾರೆ. ನರಸಿಂಹ ಅಂದರೆ ಅಲ್ಲಿ ನೋಡ್ತಾ ಇದೀವಲ್ಲ ನಾವು, ಆ ಫೋಟೋ ನೋಡಿದ್ರೆ ಗೊತ್ತಾಗ್ತಾ ಇದೆ, ಎಷ್ಟು ಉಗ್ರವಾಗಿ, ಎಷ್ಟು ಕೋಪದಿಂದ, ಎಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದಾರೆ. ಇವತ್ತಿನ ತರಗತಿಯ ವಿಷಯ ನರಸಿಂಹ ಅತ್ಯಂತ ಕೋಮಲ ಅವತಾರ. ನರಸಿಂಹ ಅತ್ಯಂತ ಕೋಮಲ ಅವತಾರ, ಜೊತೆಯಲ್ಲಿ ಪ್ರಹ್ಲಾದನ ಆಧ್ಯಾತ್ಮಿಕವಾದಂತಹ ಗುಣಗಳು, ಇವೆರಡನ್ನೂ ಕೂಡ, ಆ ಪ್ರಹ್ಲಾದನ ಆಧ್ಯಾತ್ಮಿಕ ಗುಣಗಳನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡು ಹೋಗಬೇಕು, ಇದೇ ಇವತ್ತಿನ ವಿಚಾರ. ಯಾರು ಕೇಳ್ಬಿಡಿ, ಪ್ರಭು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನರಸಿಂಹ ಕೋಮಲ ಅವತಾರ ಅಲ್ಲ, ನರಸಿಂಹ ಕೋಪಿಷ್ಠ ಅವತಾರ. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾಗಿಲ್ಲ, ಅಲ್ಲಿ ಕರೆಕ್ಟಾಗಿ ಆಗಿದೆ. ಸಾಮಾನ್ಯವಾಗಿ ಹೊಸಬರಿಗೆ ನಾವು ಯಾರನ್ನಾರು ನೋಡಿದಾಗ ಸಾಮಾನ್ಯವಾಗಿ ಜನ ಹೇಳೋದಷ್ಟೇ ಅಲ್ವಾ, ನರಸಿಂಹ ಅಂದಿದ ತಕ್ಷಣ ಎಲ್ಲ ದೇವತೆಗಳ ಫೋಟೋನಲ್ಲಿಟ್ಟರೆ ನರಸಿಂಹದೇವರನ್ನು ಫಸ್ಟ್ ನೋಡಿದ ತಕ್ಷಣ ಇದು ಭಯಂಕರವಾದಂತಹ ಅವತಾರ, ಇದು ಒಂದು ಅವತಾರ, ಎಷ್ಟು ಭಯಂಕರ, ಮಾರಣ ಹೋಮ, ರಕ್ತದ ಹೋಕುಳಿ. ಈ ಒಂದು ಅವತಾರನ ನಾವು ಯಾವತ್ತಾದ್ರೂ ಕೋಮಲವಾದಂಥ ಅವತಾರ ಅಂತ ಹೇಳೋಕ್ಕಾಗುತ್ತಾ? ಆದರೆ ಶಾಸ್ತ್ರದ ರಹಸ್ಯ ಏನಂದರೆ ನರಸಿಂಹದೇವರು ತುಂಬ ಕೋಮಲವಾದಂತಹ ಅವತಾರ. ಅವರ ಹೃದಯ ತುಂಬ ಸಾಫ್ಟ್ ಅಂತೆ. ಅವರ ಹೃದಯ ಎಷ್ಟು ಸಾಫ್ಟ್ ಅಂದರೆ ಚಿಕ್ಕ ಮಗುಗಿಂತ ತುಂಬ ಸಾಫ್ಟು ಅವರ ಹೃದಯ. ಸೊ ಹಾಗಾಗಿ ನಾವ್ಯಾರು ಕೂಡ ನರಸಿಂಹದೇವರನ್ನ ಖಂಡಿತವಾಗ್ಲೂ ನಿಜ, ನರಸಿಂಹದೇವರು ಭಯಂಕರವೂ ಹೌದು, ಕೋಪಿಷ್ಠವೂ ಹೌದು, ಮಾರಣವೂ ಹೌದು, ಮಾರಣಾಂತಿಕವೂ ಹೌದು, ಹೂಂಕಾರನೂ ಹೌದು. ಯಾರಿಗೆ ಅಂದರೆ ಅಭಕ್ತರಿಗೆ, ಅಧಾರ್ಮಿಕರಿಗೆ, ಅನೀತಿ ಮಾಡುವವರಿಗೆ, ವೈಷ್ಣವರನ್ನು ದ್ವೇಷ ಮಾಡುವವರಿಗೆ, ಲೈಕ್ ಹಿರಣ್ಯಕಶಿಪು ಅಂತವ್ರಿಗೆ. ಆದರೆ ನರಸಿಂಹದೇವರು ನಿಜವಾಗ್ಲೂ ಕೂಡ ಭಕ್ತರಿಗೆ ಕೋಮಲವಾದಂತಹ ಅವತಾರ. ಯಾಕೆಂದರೆ ಭಗವಂತಂದು ಒಂದು ಚಿಕ್ಕದಾದಂಥ ಗುಣ ಇದೆ. ಭಾಗವತದಲ್ಲಿ ನಾವು ಇದನ್ನು ಕೇಳಿಸ್ಕೋತೀವಿ. ಭಗವದ್ಗೀತೆಯಲ್ಲಿ ಭಗವಂತನಿಗೆ ಒಂದು ಗುಣ ಏನಂದರೆ ಅಣೋರಣ್ಯಾಂ ಮಹತೋ ಮಹ್ಯಾಂ. ಭಗವಂತ ಅಣುವಿನಲ್ಲಿ ಅಣು, ಮಹತ್ತರದಲ್ಲಿ ಮಹತ್ತರವಾದವನು. ಭಗವಂತ ಮಂಜುಗಡೆಗಿಂತ ತುಂಬ ತಂಪಾದವನು. ಭಗವಂತ ಸೂರ್ಯನಿಗಿಂತ ಪ್ರಕಾಶಮಾನವಾದವನು, ಸೂರ್ಯನಿಗಿಂತ ತುಂಬ ಬಿಸಿಯಾದವನು. ಅದೇ ಪ್ರಕಾರ ಭಗವಂತ ಯಾವ ಪ್ರಕಾರ ಅಂದರೆ ಹಿರಣ್ಯಕಶಿಪುವಿಗೆ ಮರಣ ಭಯಂಕರ. ಅವನನ್ನು ಏನು ಮಾಡಿದ್ದಾನೆ ಭಗವಂತ? ಉಗುರಿಂದ ಬಗದು ಅವನನ್ನು ಸಂಹಾರ ಮಾಡಿದ್ದಾನೆ. ಅದೇ ಭಗವಂತ, ಭಯಂಕರವಾದಂಥ ಭಗವಂತ ಯಶೋಧ ಕೈಗೆ ಸಿಕ್ಕಿ ಬಂಧನದಲ್ಲಿ ಸಿಗಾಕೊಂಡಿದ್ದಾನೆ. ಅಂದರೆ ಭಗವಂತನಿಗೆ ಒಂದು ಆಶ್ಚರ್ಯಕರವಾದಂತಹ ಗುಣ ಇದೆಯಲ್ವಾ, ಅದರಿಂದ ಗೊತ್ತಾಗುತ್ತೆ ಭಗವಂತ ಭಯಂಕರವೂ ಹೌದು, ಕೋಮಲವೂ ಹೌದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ಹಾಗಾಗಿ ಇನ್ನೂ ತುಂಬ ಆಚಾರ್ಯರು ಹೇಳ್ತಾರೆ. ಆಚಾರ್ಯರು ಏನು ಹೇಳ್ತಂದರೆ, ಶ್ರೀಪಾದ ಶ್ರೀಧರ ಸ್ವಾಮಿಯವರು ಹೇಳ್ತಾರೆ, ನರಸಿಂಹದೇವರು ಕ್ರೂರ ಅಪಿ ಅತಿ ಕೋಮಲ. ನಾನು ಇವಾಗಲೇ ಹೇಳಿದ್ನಲ್ಲ, ಯಾರಿಗೆ ತುಂಬ ಕ್ರೂರ ಅಂದರೆ ಯಾರು ಭಕ್ತಿ ಮಾಡೋದಿಲ್ಲ, ಯಾರು ಅಭಕ್ತರು, ಯಾರು ಅನೀತಿ ಅಧರ್ಮಗಳನ್ನು ಮಾಡ್ತಾ ಅವ್ರಿಗೆ ಖಂಡಿತಗಳು ಕೂಡ ಭಯಂಕರವಾಗಿರ್ತಾನೆ. ಆದರೆ ಪ್ರಹ್ಲಾದನಂತಹ ಭಕ್ತಿ ಸೇವೆ ಮಾಡುವವರಿಗೆ ಭಗವಂತ ಯಾವಾಗಲೂ ಕೂಡ ತುಂಬ ಕೋಮಲವಾಗಿತ್ತು. ಒಂದು ಉದಾಹರಣೆಗೆ, ಕಾಡಿನ ರಾಜ ಸಿಂಹ ಬೇರೆಲ್ಲ ಪ್ರಾಣಿಗಳಿಗೆ ಮರಣ ಭಯಂಕರ ಆದರೆ ತನ್ನ ಮರಿಗೆ ಆಹ್ಲಾದಕರ ಅಲ್ವಾ? ಸಿಂಹ ನೋಡಿ ಮರಿ ಯಾವತ್ತಾರು ಓಡೋಗುತ್ತಾ? ಬೇರೆ ಪ್ರಾಣಿಗಳು ಓಡೋಗ್ತಾರೆ. ಅದೇ ಪ್ರಕಾರವಾಗಿ ಇದೊಂದು ಇಮೇಜ್ ನೋಡಿ. ಈ ಒಂದು ನೆಕ್ಸ್ಟ್ ಇದಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಚಿಕ್ಕದಾದಂಥ ವಿಚಾರ. ನರಸಿಂಹ ಯಾರು, ಪ್ರಹ್ಲಾದ ಯಾರು? ಪ್ರಹ್ಲಾದ ಮಹಾರಾಜ್ ಯಾರು ಅಂತ ಯಾರು ಹೇಳ್ತೀರಾ? ಪ್ರಹ್ಲಾದ ಮಹಾರಾಜ್ ಯಾರು? ಶಂಖಕರ್ಣ ಹಿಂದಿನ ಜನ್ಮದಲ್ಲಿ. ಆಮೇಲೆ ಪ್ರಹ್ಲಾದ್ ಮಹಾರಾಜ್ ಯಾರು? ಹಿರಣ್ಯಕಶಿಪುವಿನ ಮಗ. ಮಾತಾಜಿ ಸರದು ಒಬ್ರು ಹೇಳಿ. ಶುದ್ಧ ಭಕ್ತರು. ಅಮ್ಮ ಹೇಳಿ, ಮಾತಾಜಿ ಹೇಳಿ. ಹಿರಣ್ಯಕಶಿಪುವಿನ ಮಗ, ರಾಕ್ಷಸರ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ಭಕ್ತರ ಶ್ರೇಷ್ಠೋತ್ತಮನಾದವನು. ಭಾಗವತ ಹೇಳುತ್ತೆ, ಶ್ರೀಮದ್ ಭಾಗವತ 6ನೇ ಅಧ್ಯಾಯ 6ನೇ ಸ್ಕಂದ 3ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಹೇಳುತ್ತೆ,
ಸ್ವಯಂಭೂರ್ ನಾರದ ಶಂಭೋ ಕುಮಾರ ಕಪಿಲೋ ಮನುಹು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವಯ ಸಖೀರ್ವಯಂ. ಪ್ರಹ್ಲಾದ ಯಾರು ಅಂದರೆ 12 ಜನ ಮಹಾಜನರಿದ್ದಾರಲ್ವ, ಭಾಗವತದ ಧರ್ಮವನ್ನು ನಾವು ಯಾರ ಎದ್ದೆದ್ದು ಆಚರತೋ ಶ್ರೇಷ್ಠೋ ತದ್ದದ್ದೇವತರೋ ಜನ, ಯಾರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಲ್ವ. ಆ 12 ಜನರಲ್ಲಿ ಪ್ರಹ್ಲಾದ ಮಹಾರಾಜರು ಒಬ್ಬರು. ಅಷ್ಟು ಶ್ರೇಷ್ಠವಾದಂಥ ವ್ಯಕ್ತಿ ಪ್ರಹ್ಲಾದ್ ಮಹಾರಾಜ್. ನರಸಿಂಹದೇವರು ಯಾರಂದರೆ ಕೇವಲ ಆ ಪ್ರಹ್ಲಾದ ಮಹಾರಾಜನನ್ನು ಕಾಪಾಡೋದಕ್ಕೆ, ಅವನಿಗೆ ದರ್ಶನ ಕೊಡೋದಕ್ಕಂತಲೇ ಬಂದವರು, ಬರೀ ಯಾರಿಗೋಸ್ಕರ ಬಂದವರಲ್ಲ. ಅಂತ ನರಸಿಂಹದೇವರು ತುಂಬ ಕೋಮಲ ಅವತಾರ. ನೋಡಿ, ಇದೊಂದು ಪಿಕ್ಚರಲ್ಲಿ ಯಾರ್ಯಾರು ಕಾಣಿಸ್ತಾ ಇದ್ದಾರೆ? ಪಿಕ್ಚರಲ್ಲಿ ಯಾರು ಕಾಣಿಸ್ತಿದ್ದಾರೆ? ಎಡಗಡೆ ಆ ಕಡೆ ಪಿಕ್ಚರಲ್ಲಿ ಯಾರು ಕಾಣಿಸ್ತಿದ್ದಾರೆ? ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್ಗೆ ಭಗವಂತ ಏನು ಮಾಡ್ತಿದ್ದಾರೆ ಹೇಳಿ? ಶಂಖದಿಂದ ಸ್ಪರ್ಶ. ಈ ಕಡೆ ಯಾರಿದ್ದಾರೆ? ಅಲ್ಲಿ ಏನು ಮಾಡ್ತಿದ್ದಾರೆ ಭಗವಂತ? ತೊಡೆ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಹತ್ತಿರ ಇರೋರು ಹೇಳಿ ಇನ್ನೇನು ಮಾಡ್ತಿದ್ದಾರೆ? ತಲೆ ಸವರ್ತಾ ಇದ್ದಾರೆ. ಆಮೇಲೆ ತನ್ನ ನಾಲಿಗೆಯಿಂದ, ಮೂಗಿನಿಂದ ಭಗವಂತ ಆ ಪ್ರಹ್ಲಾದ ಮಹಾರಾಜನ ತಲೆನ ಕೈಯಲ್ಲಿ ಸವರ್ತಾ ಮೂಗಿಂದ ಆ ಒಂದು ಮಕ್ಕಳದ ಒಂದು ಸ್ಮೆಲ್ ಇರುತ್ತಲ್ಲ, ಆ ಒಂದು ಸುವಾಸನೆಯನ್ನು ತಗೋತಾ ಇದ್ದಾನೆ. ತನ್ನ ನಾಲಿಗೆಯಿಂದ ಭಗವಂತ ಪ್ರಹ್ಲಾದನನ್ನು ಚುಂಬಿಸ್ತಾ ಇದ್ದಾರೆ. ಯಾವ ರೀತಿ ಒಂದು ಹಸು ಕರು ಹಾಕಿದಾಗ ಆ ಮಗುವನ್ನು ಚುಂಬಿಸುತ್ತಲ್ವ, ಅಷ್ಟು ಪ್ರೀತಿಯಿಂದ ಚುಂಬಿಸುತ್ತೆ. ಇದರಿಂದ ಏನು ಅರ್ಥ ಆಗುತ್ತಂದರೆ, ಭಗವಂತ ವಿಷ್ಣು ಧ್ರುವ ಮಹಾರಾಜ್ಗೆ ಯಾವಾಗ ತಪಸ್ಸಿಗೆ ಒಲಿದು ಬರ್ತಾನಲ್ಲ, ಬಂದಾಗ ಕೇವಲ ತನ್ನ ಶಂಖ ಮಾತ್ರದಿಂದ ಸ್ಪರ್ಶ ಮಾಡ್ತಾರಷ್ಟೇ. ಧ್ರುವ ಮಹಾರಾಜ್ ನಾರದರ ಶಿಷ್ಯ, 5 ವರ್ಷ ಬಾಲಕ. ಪ್ರಹ್ಲಾದ್ ಮಹಾರಾಜ್ ನಾರದರ ಶಿಷ್ಯ, 5 ವರ್ಷ ಬಾಲಕ. ಏನು ವ್ಯತ್ಯಾಸ ಇಲ್ಲ. ಆದರೆ ವಿಷ್ಣು ಬಂದಾಗ ಕೇವಲ ತನ್ನ ಶಂಖದಿಂದ ಸ್ಪರ್ಶ ಮಾಡ್ತಾರೆ. ಅದೇ ನರಸಿಂಹದೇವರಾಗಿ ಬಂದಾಗ ಆ ಪ್ರಹ್ಲಾದ ಮಹಾರಾಜನನ್ನು ಅಪ್ಪಿಕೊಂಡು ಮುದ್ದಾಡ್ತಾ ಇದ್ದಾರೆ. ಯಾರಿಗೆ ವಾತ್ಸಲ್ಯ ಜಾಸ್ತಿ ಇದೆ? ಯಾರು ತುಂಬ ಪ್ರೀತಿ ಪಾತ್ರರಾಗಿದ್ದಾರೆ ಅಂದರೆ ಭಗವಂತ ವಿಷ್ಣುವಿಗಿಂತ ನರಸಿಂಹದೇವರಲ್ಲಿ ವಾತ್ಸಲ್ಯ ಹೆಚ್ಚಿಗೆ ಇದೆ. ಸೊ ಆ ಕಾರಣದಿಂದ ನಾವು ಹೇಳ್ಬೋದು ನರಸಿಂಹದೇವರು ಕೋಮಲ ಅವತಾರ. ಇನ್ನು ಒಂದೇ ಒಂದು ಶ್ಲೋಕವನ್ನು ನಾವು ಅರ್ಥ ಮಾಡ್ಕೊಳ್ತಾ, ನರಸಿಂಹದೇವರು ಯಾಕೆ ಇಷ್ಟೊಂದು ಕೋಮಲ ಅನ್ನೋದನ್ನ ನರಸಿಂಹ ಪುರಾಣದಲ್ಲಿ ನರಸಿಂಹ ದೇವರ ಒಂದು ಭಾವನೆಯನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನರಸಿಂಹದೇವರು ಪ್ರಹ್ಲಾದನನ್ನು ಅಪ್ಕೊಂಡಿದ್ದಾರೆ. ಪ್ರಹ್ಲಾದನನ್ನು ತಪ್ಪಿಕೊಂಡು ಯಾವಾಗ ಹಿರಣ್ಯಕಶಿಪುವಿನ ಸಂಹಾರ ಆಗುತ್ತೆ, ಸಂಹಾರ ಆದಮೇಲೆ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನರಸಿಂಹದೇವರು ಪ್ರಹ್ಲಾದನನ್ನು ಸವರ್ತಾ ಚುಂಬಿಸ್ತಾ ತಬ್ಬಿಕೊಂಡು ನರಸಿಂಹದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದೊಂದು ಮಾತು ಎಷ್ಟು ಆ ನರಸಿಂಹದೇವರ ಭಾವನೆಯನ್ನು ನಮಗೆ ಇಲ್ಲಿ ವ್ಯಕ್ತಪಡಿಸುತ್ತೆ. ಅಲ್ಲಿ ಶ್ಲೋಕ ಅಲ್ಲೇ ಬರೆದಿದ್ದಾರೆ ನೋಡಿ. ಏನು ಅಂದರೆ, ಕ್ವೇದಾಮಪುಕ್ವಾಸ ಚವಯಂ ಸುಕುಮಾರಮೇತಾ ಕ್ವೇತಾ ಪ್ರಮತ್ತಕೃತಧಾ ಋಣಯಾತನಾತೆ ಆಲೋಕಿತಂ ವಿಷಯಮೇ ತದಭೂತಪೂರ್ವಂ ಚಂತಪ್ಯಾಂಗಯದಿ ಮೇ ಸಮಯೇ ವಿಳಂಬ. ನರಸಿಂಹದೇವರು ನರಸಿಂಹ ಪುರಾಣದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಆ ಒಂದು ಪ್ರಹ್ಲಾದ ಮಹಾರಾಜನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಕಣ್ಣಲ್ಲಿ ಅಶ್ರುಧಾರೆ ಹೋಗ್ತಾ ಇದೆ. ಕಣ್ಣಲ್ಲಿ ನರಸಿಂಹದೇವರಿಗೆ ಯಾರನ್ನ ಕಂಡ್ರೆ ಎಲ್ಲರೂ ಭಯಭೀತರಾಗಿ ಓಡಿ ಹೋಗ್ತಾ ಇದ್ರೋ, ಮರಣ ಭಯ ಬರುತ್ತೋ ಅಂತ ನರಸಿಂಹದೇವರ ಕಣ್ಣಲ್ಲಿ ಅಶ್ರುಧಾರೆ ಬರ್ತಾ ಇದೆ. ನರಸಿಂಹದೇವರು ಅಳುತ್ತಾ ಈ ಮಾತನ್ನು ಹೇಳ್ತಾ ಇದ್ದಾರೆ. ಕ್ವೇದ ಮಪು ಅಂದರೆ ಮಗು ಪ್ರಹ್ಲಾದ, ನಿನ್ನ ವಪು ಇದೆಯಲ್ವ, ವಪು ಅಂದರೆ ದೇಹ, ಎಷ್ಟು ಚಿಕ್ಕದಾದಂತಹ ದೇಹ. ಕ್ವೇದ ಮಪು ಕ್ವಚವಯಂ ಅಂದರೆ ವಯಸ್ಸು. ನಿನ್ನ ವಯಸ್ಸೆಷ್ಟು? ಕೇವಲ 5 ವರ್ಷ ವಯಸ್ಸು. ಚಿಕ್ಕದಾದಂತಹ ದೇಹ, ಚಿಕ್ಕದಾದಂತಹ ವಯಸ್ಸು. ಸುಕುಮಾರ ಮೇತ, ನಿನ್ನ ಈ ಒಂದು ಶರೀರ ಎಷ್ಟು ಕೋಮಲವಾಗಿದೆ, ಎಷ್ಟು ಮೃದುವಾಗಿದೆ, ಎಷ್ಟು ಆಕರ್ಷಣೀಯವಾಗಿದೆ.
ಕ್ವೇತ ಪ್ರಮತ್ತ ಕೃತದ ಋಣಯಾತನೆಯತೆ. ಪ್ರಹ್ಲಾದ, ಇಷ್ಟು ಚಿಕ್ಕದಾದಂತಹ ವಯಸ್ಸಲ್ಲಿ ಕೋಮಲವಾದಂತಹ ಹೃದಯಕ್ಕೆ ನಿನ್ನ ತಂದೆ ಹಿರಣ್ಯಕಶಿಪು ಎಷ್ಟು ಕಷ್ಟಗಳನ್ನು, ಪೀಡೆಯನ್ನು, ಯಾತನೆಗಳನ್ನು ಕೊಟ್ಟಿದ್ದಾನೆ ಅಂದರೆ, ಆಲೋಕಿತಂ ವಿಷಯಮೇ ತದಭೂತ ಪೂರ್ವ. ಇಷ್ಟು ಯಾತನೆಗಳನ್ನು ಅನುಭವಿಸಿದಂತಹ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡಿದಂತಹ ಶ್ರೇಷ್ಠವಾದಂತಹ ಭಕ್ತನನ್ನು ಆಲೋಕಿತಂ ವಿಷಯಮೇ ತದಭೂತಪೂರ್ವಂ. ತದಭೂತಪೂರ್ವಂ ಅಂದರೆ ಹಿಂದೆ ನಾನು ಯಾವತ್ತೂ ನೋಡಿಲ್ಲ. ಈಗ ನರಸಿಂಹದೇವರನ್ನು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಚಂತಪ್ಯ ಅಂಗ ಎದಿಮೆ, ಚಂತಪ್ಯ ಅಂಗ ಎದಿಮೆ ಸಮಯೇ ವಿಳಂಬ. ನರಸಿಂಹದೇವರು ಎರಡು ಕೈಗಳನ್ನು ಜೋಡಿಸಿ ಪ್ರಹ್ಲಾದ ಮಹಾರಾಜನ ಮುಂದೆ ಕಣ್ಣೀರನ್ನು ಸುರಿಸ್ತಾ ಪ್ರಾರ್ಥನೆಯನ್ನು ಮಾಡಿದ, ಕ್ಷಮಿಸ್ಬಿಡು ಪ್ರಹ್ಲಾದ, ಕ್ಷಮಿಸ್ಬಿಡು. ಯಾಕಂದರೆ ನಿಮ್ಮ ತಂದೆ ನಿನ್ನನ್ನು ಬೆಟ್ಟದಿಂದ ಕಟ್ಟಿ ಉರುಳಿಸಿದ, ಆ ಅಸುರ ತನ್ನ ಪಟ್ಟದಾನೆ ಕಾಲಲ್ಲಿ ಮೆಟ್ಟಿಸಿದ, ಜೊತೆಯಲ್ಲಿ ಅಟ್ಟಡವಿಯೊಳಗೆ ಇಟ್ಟು ವಿಷದ ಭೋಜನವನ್ನು ಮಾಡಿಸಿದ, ಜೊತೆಯಲ್ಲಿ ಅಂಬುದಿಯೊಳಗೆ ಸಮುದ್ರದಲ್ಲಿ ಮುಳುಗಿಸಿ ನಿನ್ನ ಮೇಲೆ ಒಂದು ಬೆಟ್ಟ ಇಟ್ಟ, ಬೆಟ್ಟದಿಂದ ಮೇಲಕ್ಕೆ ಹಾಕ್ದ, ಬೆಂಕಿಯನ್ನು ಹುಟ್ಟಿದ, ಆ ಬೆಂಕಿಯನ್ನು ನೋಡಿ, ಆ ಬೆಂಕಿಯನ್ನು ಹಾಕಿ ನಿನ್ನನ್ನು ಸುಟ್ಟ, ಹುಲಿಯ ಬೋನಿನಲ್ಲಿ ಇಟ್ಟ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಿನ್ನಷ್ಟು ದೃಢವಾಗಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ದನ್ನ ನನ್ನನ್ನೇ ನಂಬಿದ್ದಲ್ವಾ, ಇಂಥ ಬಾಲಕನನ್ನು ಆಲೋಕಿತಂ ವಿಷಯವೇ ತದಭೂತಪೂರ್ವ ನಾನು ಹಿಂದೆ ಯಾವತ್ತೂ ನೋಡಿಲ್ಲ. ಹಾಗಾಗಿ ಪ್ರಹ್ಲಾದ, ನಾನು ನಿನ್ನ ರಕ್ಷಣೆ ಮಾಡೋದ್ರಲ್ಲಿ ಏನಾದರೂ ತಡವಾಗಿದ್ದರೆ, ಸ್ವಲ್ಪವಾದರೂ ತಡವಾಗಿದ್ದರೆ, ಸಮಯೇ ವಿಳಂಬ ತಡವಾಗಿದ್ದರೆ ದಯವಿಟ್ಟು ನಿನ್ನನ್ನು ಕ್ಷಮಿಸ್ಬಿಡು. ಒಬ್ಬ ತಂದೆ ಮಗನ ಹತ್ರ ಬಂದ್ಬಿಟ್ಟು ಕ್ಷಮೆ ಯಾಚನೆ ಮಾಡೋದಂದ್ರೆ ಯಾವ ರೀತಿ ಇರುತ್ತೆ? ಅದರಲ್ಲೂ ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ತಿಗೆ ತಂದೆನಾದಂಥ ಭಗವಂತ ಅವನು ಚಿಕ್ಕ ಬಾಲಕನ ಮುಂದೆ ಬಂದು ನಿಂತು ಕ್ಷಮೆಯನ್ನೇ ಯಾಚಿಸ್ತಾ ಇದ್ದಾನೆ ಅಂದರೆ, ನರಸಿಂಹದೇವರದು ಹೃದಯ ಕೋಮಲನ, ಭಯಂಕರನ, ಕೋಮಲವಾದಂತಹ ಹೃದಯ ಅಂತ ನರಸಿಂಹದೇವರು. ಆ ನರಸಿಂಹದೇವರಿಗೆ ಈಗಲೂ ಕೂಡ ಒಂದು ಗಿಲ್ಟ್ ಇದೆಯಂತೆ. ಆಚಾರ್ಯ ಹೇಳ್ತಾರೆ, ನರಸಿಂಹದೇವರಿಗೆ ಏನು ಗಿಲ್ಟ್ ಅಂದರೆ, ನಾನು ಇಷ್ಟು ತೊಂದರೆ ಕೊಡ್ತಾ ಇದ್ರು ಕೂಡ ನಾನು ಸರಿಯಾದ ಸಮಯಕ್ಕೆ, ಖಂಡಿತವಾಗ್ಲೂ ಭಗವಂತ ಸರಿಯಾದ ಸಮಯಕ್ಕೆ ಬಂದಿದ್ದಾನೆ, ಕಾಪಾಡಿದ್ದಾನೆ. ಆದರೂ ಕೂಡ ನರಸಿಂಹದೇವ್ರಿಗೆ ಒಂದು ಗಿಲ್ಟ್ ಇದೆ, ನಾನು ಸರಿಯಾದ ಸಮಯಕ್ಕೆ ಹೋಗಲಿಲ್ಲ, ಕಾಪಾಡಲಿಲ್ಲ, ಎಷ್ಟು ಚಿತ್ರ ಹಿಂಸೆಗಳನ್ನು ಕೊಟ್ಬಿಟ್ಟ ನಾ ಹಿರಣ್ಯಕಶಿಪು ಅಂತ ಅವ್ರಿಗೆ ಇನ್ನೂ ಗಿಲ್ಟ್ ಇದೆಯಂತೆ. ಇದು ನರಸಿಂಹದೇವರ ಭಾವ. ಹಾಗಾಗಿ ನರಸಿಂಹದೇವರು ನಿಜವಾಗ್ಲೂ ಕೂಡ, ನಾವೆಲ್ಲರೂ ಹೊಸಬರೆಲ್ಲ ಇದ್ದೀವಿ, ಹಳುಬರು ಇದ್ದೀವಿ, ಖಂಡಿತವಾಗ್ಲೂ ನರಸಿಂಹದೇವರು ಭಯಂಕರ ಅಲ್ಲ. ಕೆಲವರು ಮನೆಗಳಲ್ಲಿ ನರಸಿಂಹದೇವರು ಫೋಟೋ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಹೆದರ್ತಾರೆ, ಇದು ನಾನು ನೋಡಿದ್ದೀನಿ. ಆದರೆ ಭಕ್ತರಿಗೆ ಶ್ರೇಷ್ಠ ಭಗವಂತ ಎಷ್ಟು ಕರುಣಾಳು ಅಂದರೆ, ಎಷ್ಟು ಕೋಮಲ ಅಂದರೆ, ಇದಕ್ಕಿಂತ ದೊಡ್ಡ ಕೋಮಲವಾದಂಥ ಅವತಾರವನ್ನು ನಾವೆಲ್ಲೂ ನೋಡೇ ಇಲ್ಲ. ಹಾಗಾಗಿ ನರಸಿಂಹದೇವರನ್ನು ನಾವು ಯಾವಾಗಲೂ ಕೂಡ ಸ್ಮರಿಸ್ತಾ, ಅಂತಹ ನರಸಿಂಹದೇವರು ಕೇವಲ ಪ್ರಹ್ಲಾದನನ್ನು ಕಾಪಾಡೋದಕ್ಕೆ ಮಾತ್ರ ಅಲ್ಲ, ನಮ್ಮ ಎಲ್ಲ ವಿಘ್ನಗಳನ್ನು ಕೂಡ ದೂರ ಮಾಡೋದಕ್ಕೆ ನರಸಿಂಹದೇವರು ಬಂದಿದ್ದಾರೆ. ಸೊ ಈಗ ನಾವು ಒಂದು ಭಾಗವನ್ನು ಮುಗಿಸಿದ್ದೀವಿ. ಏನು ಅಂದರೆ, ನರಸಿಂಹದೇವರ ಅವತಾರ ಎಂಥ ಅವತಾರ? ಕೋಮಲ ಅವತಾರ. ಸೊ ನರಸಿಂಹದೇವ ಭಗವಾನ್ ಕೀ. ಈಗ ಎರಡನೇದು ವಿಚಾರ, ಆ ಪ್ರಹ್ಲಾದ ಮಹಾರಾಜನನ್ನ ಗುಣಗಳು, ಆಧ್ಯಾತ್ಮಿಕವಾದಂತಹ ಗುಣಗಳು. ಯಾಕೆ ನಾನು ಟಾಪಿಕ್ ಇದೇ ಇದ್ರೂ ಕೂಡ ಹಿಂದಿನ ವಿಚಾರ ಯಾಕೆ ತಗೊಂಡೆ ಅಂದರೆ, ಯಾವ ಕಾರಣಕ್ಕೋಸ್ಕರ ನರಸಿಂಹದೇವರು ಪ್ರಹ್ಲಾದನಿಗೋಸ್ಕರ ಒಲಿದ್ರು? ನಾನು ಹೇಳಿದೆ, ಕೇವಲ ಪ್ರಹ್ಲಾದನಿಗೋಸ್ಕರ ಮಾತ್ರ ನರಸಿಂಹದೇವರು ಅವತಾರವನ್ನು ತಗೊಂಡಿದ್ದು. ಯಾವ ಕಾರಣಕ್ಕೋಸ್ಕರ ನರಸಿಂಹದೇವರು ಈ ಒಂದು ಅವತಾರವನ್ನು ತಗೊಂಡಿದ್ದಾರೆ? ಯಾಕಂದರೆ ಆ ವಿಧಾತ ಯಾರು ಹೇಳಿ? ಬ್ರಹ್ಮ. ವಿಧಾತನಾದಂತಹ ಬ್ರಹ್ಮನ ಲಿಸ್ಟಲ್ಲಿ ಈ ಒಂದು ಅವತಾರನೇ ಇರಲಿಲ್ಲ. ಎಲ್ಲ ಅವತಾರಗಳನ್ನು ತಗೊಳ್ಳೋಕ್ಕೂ ಮುಂಚೆ ಭಗವಂತಂದು ಒಂದು ಭವಿಷ್ಯವಾಣಿ ಇರುತ್ತೆ. ನಾನು ಈ ಯುಗದಲ್ಲಿ ಬರ್ತೀನಿ, ಇವಾಗ ತ್ರೇತಾಯುಗದಲ್ಲಿ ರಾಮಚಂದ್ರನಾಗಿ ಬರ್ತೀನಿ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬರ್ತೀನಿ, ಕಲಿಯುಗದಲ್ಲಿ ಮಹಾಪ್ರಭುವಾಗಿ ಬರ್ತೀನಿ, ಬುದ್ಧನಾಗಿ ಬರ್ತೀನಿ ಅಂತ ಎಲ್ಲ ಕಡೆ ಭವಿಷ್ಯವಾಣಿ ಬರ್ತಿದ್ದಾನೆ. ಆದರೆ ಯಾವ ಭವಿಷ್ಯವಾಣಿನೂ ಇಲ್ಲ. ಆ ವಿಧಾತನ ಬ್ರಹ್ಮನ ಲಿಸ್ಟಲ್ಲಿ ಇದೊಂದು ಅವತಾರನೇ ಇಲ್ಲ. ಆ ವಿಧಾತನಿಗೂ ಕೂಡ ದಿಕ್ಕು ತಪ್ಪಿಸಿ ಓಡೋಡಿ ಭಗವಂತ, ಅದು ಯಾವ ತಂದೆ ತಾಯಿಯನ್ನು ಕೂಡ ಭಗವಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ.
ರಾಮನಿಗಾದರೂ ಕೌಸಲ್ಯ ಇದ್ದಾರೆ, ದಶರಥ ಇದ್ದಾರೆ, ಕೃಷ್ಣನಿಗೆ ದೇವಕಿ ಇದ್ದಾರೆ, ವಸುದೇವ ಇದ್ದಾರೆ. ಆದರೆ ನರಸಿಂಹದೇವರಿಗೆ ಯಾರು ತಂದೆ, ಯಾರು ತಾಯಿ ಅಂದರೆ ಕಂಬದಿಂದ ಬಂದ. ಯಾವುದಕ್ಕೋಸ್ಕರ ಬಂದ ಅದನ್ನೇ ಹೇಳ್ತಾ, ಯಾವುದಕ್ಕೋಸ್ಕರ ಭಗವಂತ ಈ ಪ್ರಕಾರವಾಗಿ ಇಷ್ಟು ನರಸಿಂಹದೇವರು ಪ್ರಹ್ಲಾದನ ಏನನ್ನ ನೋಡಿ ಬಂದರು, ಯಾವುದಕ್ಕೋಸ್ಕರ ಬಂದರು? ಆ ಜಗತ್ತಿಗೆ ಒಡೆಯನಾದಂಥ ತಂದೆ ಪ್ರಹ್ಲಾದ ಮಹಾರಾಜನನ್ನು ಕೂರಿಸ್ಕೊಂಡು ಚುಂಬಿಸ್ತಾ ಇದ್ದಾರೆ. ಏಂತಕ್ಕೆ? ಅವನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏಂತಕ್ಕೋಸ್ಕರ ಅಂದರೆ ಪ್ರಹ್ಲಾದ ಮಹಾರಾಜನಲ್ಲಿ ಏನಿತ್ತಂದರೆ ಅವನಲ್ಲಿ ಆಧ್ಯಾತ್ಮಿಕವಾದಂತಹ ಗುಣಗಳಿತ್ತು. ಅದು ತುಂಬ ಮುಖ್ಯವಾದಂತಹ ವಿಚಾರ. ಯಾಕಂದರೆ ಏನೋ ಪ್ರಹ್ಲಾದ್ ಮಹಾರಾಜ್ಗೆ ನರಸಿಂಹದೇವರು ಬರಬೇಕಂದ್ರೆ ಗುಣ ನೋಡಿ ಬಂದರೆ ವಿನಃ ಬೇರೆ ಏನನ್ನೂ ನೋಡಿ ಬರಲಿಲ್ಲ. ಸಾಮಾನ್ಯವಾಗಿ ನಾವೆಲ್ಲರೂ ಹೋಗ್ಬೇಕಂದ್ರೆ ಫಸ್ಟ್ ಗುಣ ನೋಡಲ್ಲ, ಏನು ನೋಡ್ತೀವಿ? ಹಣ ನೋಡ್ತೀವಿ. ಹೌದಾ ಅಲ್ವಾ? ಏಂತಕ್ಕೆ ತಗೊಳ್ಳಿ, ಫಸ್ಟು ಹಣ ಇದ್ದವ್ರಿಗೆ ಎಲ್ಲ ರೆಸ್ಪೆಕ್ಟು. ಹಣ ಇದ್ರೇ ಹುಡುಗಿನೂ ಕೊಡ್ತಾರೆ ಭಕ್ತರು ಬಿಟ್ಟು. ನಾವು ನಿದರ್ಶನಗಳನ್ನು ನೋಡಿದ್ದೀವಿ. ಸ್ವಲ್ಪ ಗುಣ ಮಾತ್ರ ನೋಡಿ ಹೆಣ್ಣನ್ನು ಕೊಟ್ಟವರು ನಾವು ನೋಡಿದ್ವಿ. ಆದರೆ ಪ್ರಪಂಚ ಹಾಗಲ್ಲ, ಕೇವಲ ಹಣವನ್ನೇ ನೋಡ್ತಾರೆ. ಅದೇ ಪ್ರಕಾರವಾಗಿ ನರಸಿಂಹದೇವರು ಹಣ ನೋಡಿ ಬಂದ್ರ, ಹಿರಣ್ಯಕಶಿಪು 3 ಲೋಕದ ಒಡೆಯ, ಮುಲ್ಲೋಕದ ಒಡೆಯ, ಎಲ್ಲ ದೇವತೆಗಳು ಎಲ್ಲರೂ ಕೂಡ ಅವನನ್ನು ನೋಡಿ ಎದುರ್ತಾ ಇದ್ದಾರೆ. ಆ ಸಮುದ್ರ ದೇವತೆ ಖುದ್ದಾಗಿ ಎಲ್ಲ ವಜ್ರ ವೈಡೂರ್ಯಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಅವನ ಕೈಯಲ್ಲೇ ಇದ್ದಾರೆ. ಅಷ್ಟೊಂದು ಸಂಪತ್ತು, 3 ಲೋಕದ ಸಂಪತ್ತು ಅವನ ಕೈಯಲ್ಲೇ ಐತೆ. ಹೋದ್ರೆ ಸ್ವಲ್ಪ ಡೊನೇಷನ್ ಕೊಡ್ತಾನೆ ಅಂತ ಬಂದ ನರಸಿಂಹ. ಡೊನೇಷನ್ಗೋಸ್ಕರ ಡೊನೇಷನ್ಗೋಸ್ಕರ ಬಂದಿಲ್ಲ. ಓಕೆ, ನೋಡಕ್ಕೆ ಮಗು ತುಂಬ ಚೆನ್ನಾಗಿದೆ, ಮುದ್ದಾಗಿದೆ, ನನಗೊಂದು ಮಗು ಇರಲಿ ಅಂತ ಬಂದ್ರೆ ಅದಕ್ಕೋಸ್ಕರನೂ ಬಂದಿಲ್ಲ. ಕೇವಲ ಏಕಮಾತ್ರ ಆ ಒಂದು ಪ್ರಹ್ಲಾದ ಮಹಾರಾಜನ ಗುಣ ಇತ್ತಲ್ಲ, ಆ ಗುಣವನ್ನು ನೋಡಿ ಭಗವಂತ ಏನು ಮಾಡ್ತಾನೆ, ಅಲ್ಲಿಗೆ ಬಂದಿದ್ದಾರೆ. ಈಗ ಆ ಪ್ರಹ್ಲಾದ ಮಹಾರಾಜನ ಗುಣಗಳನ್ನು ನಾವೇನು ಮಾಡೋಣ, ಇವಾಗ ಅರ್ಥ ಮಾಡ್ಕೊಳ್ಳೋಣ. ನೀವು ಅರ್ಥ ಮಾಡಿ, ಯಾಕೆ ಪ್ರಹ್ಲಾದ ಮಹಾರಾಜನ ಗುಣಗಳು ಅಷ್ಟು ಸಾಮಾನ್ಯವಾದಂಥ ಗುಣಗಳಲ್ಲ. ನಾನು ಪೀಠಿಕೆನೇ ಸುಮಾರು ಅರ್ಧ ಗಂಟೆ ಆಗ್ತಾಯಿದೆ. ಅವನ ಗುಣಕ್ಕೆ ಬರೋದಕ್ಕೆ ಪೀಠಿಕೆನೇ ಇನ್ನೂ ಅರ್ಧ ಗಂಟೆ ಆಗಿದೆ. ಇನ್ನೂ ಗುಣ ಯಾವುದು ಅಂತಲೇ ಬಂದಿಲ್ಲ. ಕಾರಣ ಅರ್ಥ ಮಾಡಿ, ಅದು ಎಷ್ಟು ಶ್ರೇಷ್ಠವಾಗಿರೋದು. ಈ ಒಂದು ಪಿಕ್ಚರಲ್ಲಿ ನೀವೇನು ನೋಡ್ತಾ ಇದ್ದೀರಾ? ಈ ಪಿಕ್ಚರಲ್ಲಿ ಏನು ನೋಡ್ತಾ ಇದ್ದೀರಾ? ಜೋರಾಗಿ ಹೇಳಿ. ನರಸಿಂಹದೇವ ಭಗವಾನಕಿ ಏನು ನೋಡ್ತಾ ಇದ್ದೀವಿ? ರಾಜಸೂಯ ಯಾಗ. ಯಾಕೆ ಒಂದು ಪಿಕ್ಚರ್ ಇಲ್ಲಿ ಹಾಕಿದ್ದೀವಿ ಅಂದರೆ, ಆ ಪ್ರಹ್ಲಾದ ಮಹಾರಾಜನ ಗುಣಗಳನ್ನು ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ನಾರದ ಮುನಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ರಾಜಸೂಯ ಯಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ರಾಜಸೂಯ ಯಾಗದಲ್ಲಿ ಅಧಿಪತಿ ಯಾರು? ಕೃಷ್ಣ. ಯಾರನ್ನ ಕೊಂಡಾಡಬೇಕು? ಕೃಷ್ಣನನ್ನು ಕೊಂಡಾಡಬೇಕು. ಈಗ ಮನೆಗೆ ಯಾರನ್ನಾರು ಒಬ್ಬರನ್ನ ಮುಖ್ಯಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳಂತ ಯಾರೋ ದೊಡ್ಡ ಹಿರಿಯ ಭಕ್ತರನ್ನ ಕರೆಸಿದ್ದೀವಿ. ಅವ್ರು ಮನೆಗೆ ಬಂದ ಮೇಲೆ, ಮನೆಗೆ ಕೂತ ಮೇಲೆ ಅವ್ರ ಬಗ್ಗೆ ನಾವು ಹೇಳಬೇಕಾ? ಬೇರೆಯವ್ರ ಬಗ್ಗೆ ಹೇಳಿದ್ರೆ ಹೆಂಗಿರುತ್ತೆ? ಆದರೆ ಅರ್ಥ ಮಾಡ್ಕೊಳ್ಳಿ, ಪ್ರಹ್ಲಾದ ಮಹಾರಾಜನ ಗುಣಗಳನ್ನು ನಾರದ ಮುನಿಗಳು ಖುದ್ದಾಗಿ ಗುರುಗಳು, ಬೇರೆ ಯಾರು ಖುದ್ದಾಗಿ ಗುರುಗಳು ತನ್ನ ಶಿಷ್ಯನ ಗುಣಗಳನ್ನು ಎಷ್ಟು ಕೊಂಡಾಡ್ತಾ ಇದ್ದಾರೆ ಅಂದರೆ, ಅದು ರಾಜಸೂಯ ಯಾಗದಲ್ಲಿ ಕೃಷ್ಣನನ್ನು ಕೊಂಡಾಡುವಂತಹ ಜಾಗದಲ್ಲಿ ಕೇವಲ ಕೃಷ್ಣ ಮಾತ್ರ ಇಲ್ಲ, ಯುಧಿಷ್ಠಿರ ಮಾತ್ರ ಇಲ್ಲ, ಇಡೀ ಕುರುವಂಶದವರೆಲ್ಲ ಇದ್ದಾರೆ. ಜೊತೆಯಲ್ಲಿ ಈ ರಾಜಸೂಯ ಯಾಗಕ್ಕೆ ಎಲ್ಲ ಋಷಿಮುನಿಗಳು, ಹತ್ರಿ, ವಸಿಷ್ಠ, ನಾರದ, ಅಂಗೀರ, ಶರದ್ವತ್, ವಿಶ್ವಾಮಿತ್ರ ಮತ್ತು ಭೀಷ್ಮದೇವರು, ಇಡೀ ಕುರುವಂಶ ಎಲ್ಲರೂ ಕೂಡ ಕೈಕಟ್ಟಿ ಕೇಳಿಸ್ಕೊತಾ ಇದ್ದಾರೆ. ಆ ಕೃಷ್ಣನ ಮುಖ ನೋಡಿ. ನಾರದ ಮುನಿಗಳು ಹೇಳ್ತಾ ಇದ್ರೆ ಹಾಗೇ ಹಿಂಗೆ ಕೂತ್ಕೊಂಡು ಹಾಗೆ ಕೇಳ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಅಂದರೆ ಆ ನರಸಿಂಹದೇವರು ಬಂದ್ರಲ್ವಾ, ಈ ಪ್ರಹ್ಲಾದನಿಗೋಸ್ಕರ ಬಂದಿದ್ದು. ಈ ಪ್ರಹ್ಲಾದನಿಗೋಸ್ಕರ ನರಸಿಂಹದೇವರು ಬಂದ್ರ. ಅದು ಹೇಗೆ ಬಂದರು? ಭವಿಷ್ಯವಾಣಿ ಇಲ್ಲ, ತಂದೆ ತಾಯಿ ಇಲ್ಲ, ಹಗಲಲ್ಲ ഇരുಳಲ್ಲ, ಒಳಗಲ್ಲ ಹೊರಗಲ್ಲ, ಆಯುಧ ಇಲ್ಲ, ಮೇಲೆ ಇಲ್ಲ, ಕೆಳಗೆ ಇಲ್ಲ, ನರನೂ ಅಲ್ಲ, ಸಿಂಹವೂ ಅಲ್ಲ. ಹೇಗೆ ಬಂದ ಅಂದರೆ ಅಜಸ್ರು ಜಾಂಡ ಕರ್ಪರಂ ಪ್ರಭಿನ್ನ ರೌದ್ರ ಗರ್ಜನಂ. ಯಾವ ಥರ ಬಂದಿದ್ದಾರೆ ಅಂದರೆ ಕೋಟಿ ಸೂರ್ಯ ಪ್ರಭೆ ಹೇಗೆ ಬರುತ್ತಲ್ಲ ಆ ಪ್ರಕಾರವಾಗಿ ಕಂಬದಿಂದ ನರಸಿಂಹದೇವರು ಬಂದಿರೋದನ್ನು ಇವರೆಲ್ಲರೂ ಕೂಡ ಆ ಒಂದು ಶ್ರವಣವನ್ನು ಕೇಳ್ತಾ ಇದ್ದಾರೆ. ಆ ಪ್ರಹ್ಲಾದ ಮಹಾರಾಜನ ಗುಣಗಳು ಏನಿದೆ, ಆ ಗುಣಗಳು ಏನಿದೆ ಅಂತ ಕೇಳ್ತಾ ಕೇಳ್ತಾ ನಾರದ ಮುನಿಗಳು ಅವನ ಗುಣಗಳನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಶ್ರೀಮದ್ ಭಾಗವತದ 7ನೇ ಅಧ್ಯಾಯದ 4ನೇ ಸ್ಕಂದ ಶ್ಲೋಕ 30ರಿಂದ ಶ್ಲೋಕ 46 ಜೊತೆಯಲ್ಲಿ 7ನೇ ಸ್ಕಂದ
5ನೇ ಅಧ್ಯಾಯ ಶ್ಲೋಕ 1ರಿಂದ ಶ್ಲೋಕ 57. ಇಷ್ಟು ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಅವರ ಗುಣಗಳನ್ನು ಹೇಳ್ತಾ ಇದ್ದಾರೆ. ನಾರದ ಮುನಿಗಳು ಒಂದು ಮಾತನ್ನು ಹೇಳ್ತಾರೆ, ಗುಣೈ ಅಲಂ ಅಸಂಖ್ಯೇಯೋ ಮಹಾತ್ಮ ತಸ್ಯ ಸೂಚ್ಯತೆ. ಪ್ರಹ್ಲಾದ ಮಹಾರಾಜನ ಅಸಂಖ್ಯ ಲೋಕೋತ್ತರ ಗುಣಗಳನ್ನು ಪಟ್ಟಿ ಮಾಡಿ ಯಾರು ತಾನೇ ಹೇಳಬಲ್ಲರು? ಅವನ ಸದ್ಗುಣಗಳನ್ನು ಎಣಿಸಿ ಹೇಳುವುದು ಸಾಧ್ಯವಾಗದಿದ್ದರೂ ಅವು ಪ್ರಹ್ಲಾದನೊಬ್ಬ ಮಹಾತ್ಮ ಎನ್ನುವುದನ್ನು ಸಾಧಿಸಿ ತೋರಿಸುತ್ತದೆ ಅಂತ ನಾರದ ಮುನಿಗಳು ಹೇಳ್ತಾ ಇದ್ದಾರೆ. ಈಗ ಅಂಥ ಪ್ರಹ್ಲಾದ ಮಹಾರಾಜನ ಗುಣಗಳು ಏನು ಅಂತ ನಾವು ನೋಡೋಣ. ಸೊ ಪ್ರಹ್ಲಾದನಿಗೋಸ್ಕರ ನರಸಿಂಹ ಬಂದದ್ದು. ಇದು ಇಲ್ಲಿವರೆಗೂ ನಾವು ಈ ಒಂದು ಶ್ಲೋಕವನ್ನು ಓದಿದ್ದು. ಈಗ ನಾವೇನು ಮಾಡೋಣ ಅಂದರೆ, ಅಷ್ಟೊಂದು ಗುಣಗಳು ಅಂತ ಹೇಳಿದ್ವಲ್ಲ, ಅದನ್ನು ಯಾರು ತಾನೇ ಎಣಿಸೋಕ್ಕಾಗುತ್ತೆ ಅಂತ ನಾರದ ಮುನಿಗಳೇ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಗುಣಗಳನ್ನು ಅದನ್ನು ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಹಾಗಾಗಿ ಅಷ್ಟೊಂದು ಶ್ಲೋಕ 100 ಶ್ಲೋಕದ ಸಾರಾಂಶವನ್ನು ನಾವೇನು ಮಾಡೋಣ ಅಂದರೆ ಸಂಕ್ಷಿಪ್ತವಾಗಿ ಒಂದು ಆಕ್ರೋನಿಮ್ ಅಂತ ಕರೀತಾರೆ. ಪ್ರಹ್ಲಾದನ ಹೆಸರಲ್ಲಿ ಅವನ ಗುಣಗಳನ್ನು ಹೇಳೋದು. ಉದಾಹರಣೆಗೆ ಪ್ರಹ್ಲಾದನ ಸ್ಪೆಲ್ಲಿಂಗ್ ಹೇಳಿ ಸುದೇವಿ ಮಾತಾಜಿ. ಪ್ರಹ್ಲಾದ್ ಸ್ಪೆಲ್ಲಿಂಗ್ ಹೇಳಿ. ಕರೆಕ್ಟ್, LADA. ಸೊ ಅವರ PRAHLAD ಪ್ರಹ್ಲಾದ್. ಇವತ್ತಿನ ಶ್ಲೋಕವನ್ನು ಈ ಒಂದು ಹೆಸರಿಗೆ ನಾವು ಜೋಡಿಸಿದಾಗ ನಿಮಗೆ ಸದಾ ನೆನಪಿರುತ್ತೆ. ಸೊ ದಟ್ ಪ್ರಹ್ಲಾದ ಅಂದಿದ ತಕ್ಷಣ, ಪಿ ಅಂದಿದ ತಕ್ಷಣ ಗೊತ್ತಾಗಬೇಕು ನಿಮಗೆ ಪ್ಯೂರಿಟಿ ಮತ್ತು ಪೇಷನ್ಸ್. ಕನ್ನಡದಲ್ಲಿ ಶುದ್ಧತೆ ಮತ್ತು ತಾಳ್ಮೆ. ಅದನ್ನು ಸಂಸ್ಕೃತದಲ್ಲಿ ಅಹೈತುಕಿ ಅಪ್ರತಿಹತ. ಎರಡನೇದಾಗಿ ಆರ್ ಅಂದರೆ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂದರೆ ಕನ್ನಡದಲ್ಲಿ ಗೌರವ. ಈ ಶ್ಲೋಕದಲ್ಲಿ ನೋಡಿದಾಗ ಆತ್ಮವತ್ ಸರ್ವಭೂತಾನಾಂ. ಎ ಅಂದರೆ ಅಫೆಕ್ಷನೇಟ್, ನೋ ಆ್ಯನಿಮೋಸಿಟಿ, ಪ್ರೇಮ ಜೊತೆಯಲ್ಲಿ ದ್ವೇಷವಿಲ್ಲದಿರುವುದು. ಈ ಶ್ಲೋಕದಲ್ಲಿ ಏಕಪ್ರಿಯ ಸುಹೃತಮ. ಹೆಚ್ ಅಂದರೆ ಹ್ಯುಮಿಲಿಟಿ, ಅಂದರೆ ನಮ್ರತೆ. ಈ ಶ್ಲೋಕದಲ್ಲಿ ಶೀಲ ಸಂಪನ್ನ. ಎಲ್ ಅಂದರೆ ಲರ್ನಿಂಗ್. ಲರ್ನಿಂಗ್ ಅಂದರೆ ಕಲಿಕೆ. ಈ ಒಂದು ಶ್ಲೋಕದಲ್ಲಿ ಬ್ರಹ್ಮಣ್ಯ. ಎ ಅಂದರೆ ಅಟ್ರಾಕ್ಷನ್, ಕನ್ನಡದಲ್ಲಿ ಆಕರ್ಷಣೆ. ಈ ಶ್ಲೋಕದಲ್ಲಿ ಜಿತೇಂದ್ರಿಯ. ಡಿ ಅಂದರೆ ಡಿಟರ್ಮಿನೇಷನ್, ದೃಢ ಸಂಕಲ್ಪ. ಈ ಶ್ಲೋಕದಲ್ಲಿ ಸತ್ಯಸಂಧೋ. ಸೊ ಈ ಒಂದು ಶ್ಲೋಕವನ್ನು ನಾವೇನು ಮಾಡಿದ್ದೀವಿ ಅಂದರೆ ಆ ಪ್ರಹ್ಲಾದನ ಅಕ್ಷರಕ್ಕೆ ನಾವೇನು ಮಾಡಿದ್ವಿ, ಜೋಡಿಸಿದ್ವಿ. ಸೊ ದಟ್ ಯಾರು ಕೂಡ ಇದನ್ನು ಮರಿಬಾರದು. ಪ್ರಹ್ಲಾದ ಅಂದಿದ ತಕ್ಷಣ ಪ್ಯೂರಿಟಿ, ರೆಸ್ಪೆಕ್ಟು, ಅಫೆಕ್ಷನೇಟು, ಹ್ಯುಮಿಲಿಟಿ, ಲರ್ನಿಂಗು, ಅಟ್ರಾಕ್ಷನು, ಡಿಟರ್ಮಿನೇಷನ್ ಎಲ್ರಿಗೂ ನೆನಪಾಗಬೇಕು. ನಾನು ಕೊನೆಯಲ್ಲಿ ಮತ್ತೆ ಕೇಳ್ತೀನಿ, ಸರಿನಾ? ಈಗ ನಾವು ಒಂದೊಂದಾಗಿ ನಾವೇನು ಮಾಡೋಣ, ನೋಡ್ತಾ ಹೋಗೋಣ. ಪ್ಯೂರಿಟಿ. ಪ್ರಹ್ಲಾದನ ಒಂದು ಅದ್ಭುತವಾದಂಥ ಒಂದು ಲಕ್ಷಣ ಏನಂದರೆ ಅದು ಶುದ್ಧತೆ, ಪ್ಯೂರಿಟಿ. ಭಕ್ತಿಯಲ್ಲಿ ಒಂದಿಷ್ಟು ಕೂಡ ನಿಷ್ಕಲ್ಮಶವಿಲ್ಲದೆ ಸವೈಪುಂಸ ಪರೋಧರ್ಮ ಯಥೋ ಭಕ್ತಿರ್ ಅನಹೈತುಕ ಅದೋಕ್ಷಜ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಅವನ ಭಕ್ತಿ ಎಷ್ಟು ಪರಿಶುದ್ಧವಾಗಿತ್ತಂದರೆ ಅವನು ಯಾವತ್ತೂ ಕೂಡ ಭಗವಂತನಲ್ಲಿ ಏನನ್ನೂ ಅಪೇಕ್ಷೆ ಮಾಡಿದವನೇ ಅಲ್ಲ. ಎಳ್ಳಷ್ಟು ಕೂಡ ಪ್ರಹ್ಲಾದ್ ಮಹಾರಾಜ್ ಯಾರಲ್ಲೂ ಒಂದಿಷ್ಟು ಕೂಡ ಅಪೇಕ್ಷೆ ಯಾವತ್ತೂ ಮಾಡೋದಿಲ್ಲ. ಆದರೆ ನಾವು ಭಗವಂತನ ಭಕ್ತಿ ಸಭೆಗೆ ಬರ್ತೀವಿ, ದೇವಸ್ಥಾನಕ್ಕೆ ಬರ್ತೀವಿ. ಹೇಗೆ ಬರ್ತೀವಿ ಅಂದರೆ ಭಗವದ್ಗೀತೆ ಹೇಳುತ್ತೆ, ಚತುರ್ವಿಧ ಭಜಂತೇಮ ಜನಾನ ಸುಕೃತನೋ ಅರ್ಜುನ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀತ ಭರತರ್ಷಭ. ಯಾಕೆ ಬರ್ತೀವಿ ಅಂದರೆ ಕಷ್ಟ ಐತೆ ಹೇಳ್ಕೊಳಕ್ಕೆ ಬರ್ತೀವಿ, ಕಾಸಿಲ್ಲ ಕೇಳಕ್ಕೆ ಬರ್ತೀವಿ. ಕೆಲವರು ಜ್ಞಾನ ಇಲ್ಲ, ಜ್ಞಾನಕ್ಕೋಸ್ಕರ ಬರ್ತಾರೆ. ಕೆಲವರು ಆರ್ತೋ ಅರ್ಥಾರ್ಥಿ ಜ್ಞಾನೇಚ ಭರತರ್ಷ ಮತ್ತು ಜಿಜ್ಞಾಸುಗಳು. ಕೆಲವರು ಏನು ಮಾಡ್ತಾರೆ, ತುಂಬ ಏನಾದ್ರು ಒಂದು ಏನೋ ಇದೆ, ಪ್ರಪಂಚದ ಮೇಲೆ ಏನೋ ಇದೆ, ಈ ರೀತಿ ಏನಾದ್ರು ಒಂದು ಕಾಮನೆಗಳನ್ನು ಇಟ್ಕೊಂಡೇ ದೇವಸ್ಥಾನಕ್ಕೆ ಬರ್ತೀವಿ ವಿನಃ ಸರಿ ಏನೂ ಇಲ್ಲ ಪ್ರಭು, ನಾವು ಭಕ್ತಿ ಸೇರಿದ್ದೀವಿ, ನಾವು ಏನು ಕೇಳಬಾರ್ದು ಅಂತ ಹೇಳಿ ನಾವು ಏನೂ ಕೇಳಲ್ಲ. ಅಟ್ಲೀಸ್ಟ್ ಭಗವಂತನ ಧಾಮ ಆದರೂ ಕೇಳ್ತೀವ, ಸಾಕಪ್ಪ ಸಾಕು ಇಲ್ಲಿ ಅಲ್ಲಿಗೆ ಹೋಗ್ಬಿಡೋಣ, ನಮ್ಮ ಮನೆಯಲ್ಲಿ ಐತೆ ಅಂತ ಕೇಳ್ತೀವ. ಆ ಎಳ್ಳಷ್ಟು ಕೂಡ ಪ್ರಹ್ಲಾದನಲ್ಲಿ ಆಸೆಯೇ ಇಲ್ಲ. ಆದರೆ ನಮ್ಮದು ಪರಿಸ್ಥಿತಿ ಆಗಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಕಾಮ ಕ್ರೋಧ ಮನದೊಳಿಟ್ಟು
ತಾನು ವಿಷದ ಪುಂಜನಾಗಿ ಸ್ವಾಮಿ ಪುರಂದರ ವಿಠಲ ನಾಮ ಭಜಿಸುವಂತ ನರರ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯೂ ಬರುತ್ತಿದೆ. ಭಗವಂತ ಇದ್ದಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡನೇ. ನೀನು ಅವನನ್ನೇ ಕೇಳಿದ್ರೆ ಅವನೇ ಕೊಟ್ಬಿಡ್ತಾನಂತೆ. ಭಕ್ತಿಯಿಂದ ಕೇಳಿದ್ರೆ ಅವನೇ ಕೊಟ್ಬಿಡ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ನಂಗೆ ಚಪಾತಿ ಕೊಡು, ನಂಗೆ ಬ್ರೆಡ್ ಕೊಡು, ನಂಗೆ ಹಣ ಕೊಡು, ನನಗೆ ಹೆಂಡತಿ ಕೊಡು, ನನಗೆ ಮಕ್ಕಳು ಕೊಡು. ಇದು ನಮ್ಮ ಸ್ವಭಾವ. ಅದಕ್ಕೆ ನಮ್ಮನ್ನು ನೋಡಿದ್ರೆ ನಗುತ್ತಾರೆ. ಹೆಂಗಂದ್ರೆ ಕ್ಷೀರ ಸಾಗರದ ಮುಂದೆ ಹೋಗಿ ಇಡೀ ಕ್ಷೀರ ಸಾಗರನೇ ಇದೆ. ಒಂದು ಬಟ್ಟೆ ಹಾಲು ಕೊಡಿ, ಕೋಟ್ಯಾಧಿಪತಿ ಹತ್ರ ಊಟ ₹1 ಕೊಡಿ. ಅದು ನಮ್ಮದು ಪರಿಸ್ಥಿತಿ. ಆದರೆ ಪ್ರಹ್ಲಾದ ಯಾರನ್ನ ಕೇಳ್ದ ಆಗುತ್ತಾ? ಕೃಷ್ಣನನ್ನೇ ಕೇಳಿದ, ಏನನ್ನು ಕೇಳಿಲ್ಲ. ಅದೇ ಪ್ರಕಾರವಾಗಿ ಇದ್ದದ್ದು ಗೋಪಿಯರು ಕೂಡ. ಗೋಪಿಯರು ಕೂಡ ಕೃಷ್ಣನಿಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಒಂದು ಏನು ಕೇಳಲ್ಲ, ಎರಡನೇದು ಅವ್ರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ. ಕೃಷ್ಣನಿಗೆ ತಲೆನೋವು ಬಂದಿದೆ ಅಂದ ತಕ್ಷಣ ಗೋಪಿ ಏನು ಮಾಡಿದ್ರು? ನಾರದ ಮುನಿಗಳು ಹೇಳಿದರು, ಕೃಷ್ಣನಿಗೆ ತಲೆನೋವು ಬಂದಿದೆ, ಆ ತಲೆನೋವು ಹೋಗ್ಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಪಾದ ಧೂಳಿಯನ್ನು ಕೊಡಬೇಕು ಅಂದ ತಕ್ಷಣ ಎಲ್ಲ ದೇವತೆಗಳನ್ನು ಕೇಳಿದ್ರು, ಆದರೆ ಯಾರು ಕೊಡಲಿಲ್ಲ. ಅಪ್ಪ ನನ್ನ ಪಾದ ಧೂಳಿ ಕೃಷ್ಣನಿಗೆ ಹಾಕ್ಬಿಟ್ಟು ಆ ಪಾಪ ನನ್ನ ತಲೆ ಮೇಲೆ ಎತ್ಕೊಂಡು ನಾನು ಯಾವ ನರಕಕ್ಕೆ ಹೋಗಲಿ ಅಂತೀವ ಅನ್ನೋದಿಲ್ವ? ಆದರೆ ಗೋಪಿಯರು ಬಂದ ತಕ್ಷಣ, ಕೇಳಿದ ತಕ್ಷಣ ಕೃಷ್ಣನ ತಲೆನೋವ, ಪಾದ ಧೂಳಿಬೇಕಾ? ತಗೊಳ್ಳಿ 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 ತಗೊಳ್ಳಿ. ಏನಮ್ಮ ಈಗ ಕೊಡ್ತಾ ಇದ್ದೀರಾ? ನೀವು ನರಕಕ್ಕೆ ಹೋಗ್ತೀರಾ? ನಾನು ನರಕಕ್ಕೆ ಜನ್ಮಾಂತರದಲ್ಲಿ ಹೋದರೂ ಪರವಾಗಿಲ್ಲ, ಕೃಷ್ಣನಿಗೆ ಒಂದು ನಿಮಿಷ ತಲೆನೋವು ಹೋಗುತ್ತಲ್ಲ, ನಂಗೆ ಅಷ್ಟೇ ಸಾಕು. ಇದೇನಿದು ವಿಶೇಷ ಅಂತ ನಿಮ್ಗೆ ಅನ್ನಿಸ್ಬೋದು. ನಾರದರು ಬಂದು ಪಾದ ಧೂಳಿ ಕೇಳಿದ್ರು, ಕೊಟ್ಟರು. ಅದ್ರಲ್ಲಿ ಏನಿದೆ ವಿಶೇಷ? ನೀವೊಂದು ಸರಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾರಾದರೂ ತುಂಬ ಪ್ರೀತಿ ಪಾತ್ರವರು, ಇಷ್ಟಪಟ್ಟವರು, ಪ್ರೀತಿ ಮಾಡಿರೋರು, ಅವ್ರಿಗೇನೇ ಇದೇ ರೀತಿ ಒಂದು ರೋಗ ಬಂದಿದೆ ಅಂದ್ಕೊಳ್ಳಿ. ರೋಗ ಬಂದಾಗ ನಿಮ್ಮ ಪಾದ ಧೂಳನ್ನು ಕೊಟ್ಬಿಡಿ, ಆವಾಗ ಆ ರೋಗ ವಾಸಿ ಆಗುತ್ತೆ. ಅಥವಾ ನಿಮ್ದು ಏನಾರು ಅವ್ರಿಗೆ ಏನಿದೆ ಆರೋಗ್ಯ ಸರಿ ಇಲ್ಲ, ನಿಮ್ದು ಯಾವುದೋ ಒಂದು ಕಣ್ಣು, ಒಂದು ಕಿಡ್ನಿನೋ ಏನಾರು ಒಂದು ಕೊಟ್ಬಿಡಿ, ಸರಿ ಹೋಗುತ್ತೆ. ಜೊತೆಲಿ ನೀವು ಕೊಟ್ಟ ಮೇಲೆ ಏನು ಗೊತ್ತಾ? ನಿಮ್ಮ ಎತ್ಕೊಂಡು ಜೈಲಿಗೆ ಹೋಗ್ತಾರೆ ಅಂದರೆ ನಾವು ಕೊಡ್ತೀವ ನಾವು? ಕಣ್ಣು ಕೊಡ್ತೀವ, ಕಿವಿ ಕೊಡ್ತೀವ, ಇಡೀ ಸರ್ವಸ್ವವನ್ನೇ ಗೋಪಿಯರು ಕೊಟ್ಬಿಟ್ಟು ಜನ್ಮಾಂತರದಲ್ಲೂ ಕೂಡ ನಾನು ನರಕಕ್ಕೆ ಹೋಗ್ತೀನಿ ಅಂತಾರಲ್ಲ, ಅದು ಗೋಪಿಯರ ಭಕ್ತರ ಸ್ವಭಾವ. ಅದು ಪ್ರಹ್ಲಾದನಲ್ಲಿ ಇದ್ದದ್ದು. ಯಾವತ್ತೂ ಏನೂ ಕೇಳಲಿಲ್ಲ. ಕೃಷ್ಣ ದ್ವಾರಕೆಯಲ್ಲಿ ಇರಬೇಕಂದ್ರೆ ದುರ್ಯೋಧನ ಮತ್ತು ಕೃಷ್ಣ ಹೋಗ್ತಾರೆ. ದುರ್ಯೋಧನ ಏನು ಕೇಳ್ತಾನೆ? ಅಕ್ಷೋಹಿಣಿ ಸೈನ್ಯ ಕೇಳ್ತಾನೆ. ಕೃಷ್ಣ ಏನು ಕೇಳ್ತಾರೆ? ಕೃಷ್ಣನನ್ನೇ ಕೇಳ್ತಾರೆ. ಅರ್ಜುನ ಕೃಷ್ಣನನ್ನೇ ಕೇಳ್ತಾನೆ. ಇದು ನಮ್ಮ ಜೀವನದಲ್ಲಿ ಪ್ರತಿ ದಿವಸ ನಡೆಯುವಂತಹ ಸನ್ನಿವೇಶ, ಅವ್ರದ್ದಲ್ಲ. ನಾವು ಕೂಡ ಪ್ರತಿ ದಿವಸ ನಮ್ಮ ಸಂದರ್ಭ ಹೇಗಿರುತ್ತೆ ಜೀವನದಲ್ಲಿ ಅಂದರೆ, ಭಗವಂತನಿಂದ ಬಂದು ನಿಂತಾಗೆಲ್ಲ ಕೃಷ್ಣ ನನಗೆ ನೀನು ಬೇಕಾ, ಹಣ ಬೇಕಾ? ನಾವು ಬರ್ತೀವಿ. ಯಾವತ್ತದು ಕೃಷ್ಣ ನಿನ್ನ ಆಶೀರ್ವಾದ ಕೊಡು, ಕೃಷ್ಣ ನಿನ್ನ ದಯೆ ಕೊಡು, ಕೃಷ್ಣ ನಿನ್ನ ಭಕ್ತಿ ಕೊಡು, ನಿನ್ನ ಜ್ಞಾನ ಕೊಡು, ನಿನ್ನ ವೈರಾಗ್ಯ ಕೊಡು ಅಂತ ನಾವು ಕೇಳ್ತೀವ. ಕೃಷ್ಣ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಕೃಷ್ಣ 10th ಆಗಿದೆ, ಒಳ್ಳೆ ಸೀಟ್ ಸಿಗಬೇಕು, ನೀಟ್ಸ್ ಆಗಿದೆ, ಮೆಡಿಕಲ್ ಸೀಟ್ ಸಿಗಬೇಕು, ಇದನ್ನು ಕೇಳ್ತೀವ. ಪ್ರತಿನಿತ್ಯ ಇದನ್ನು ನಾವೇನು ಮಾಡಬೇಕು? ಚೆಕ್ ಮಾಡ್ಕೋಬೇಕು. ಆದರೆ ಪ್ರಹ್ಲಾದನಲ್ಲಿ ಇದು ಯಾವತ್ತೂ ಕೂಡ ಇರಲಿಲ್ಲ. ಅಂಥ ಪ್ರಹ್ಲಾದನ ಗುಣ ಏನು ಅನ್ನೋದನ್ನು ಖುದ್ದಾಗಿ ಶ್ರೀಲ ಪ್ರಭುಪಾದರು ಅವ್ರ ಮಾತಲ್ಲೇ ಹೇಳ್ತಾರೆ. ದಯವಿಟ್ಟು ನಾವು ಕೇಳಿಸ್ಕೊಳ್ಳೋಣ. ಇಲ್ಲ ಇದು When Prahlad Maharaj was asked by Lord Nrsimhadev, my dear boy, you have suffered for me so much, so whatever you want to ask for. So he refused, my dear master, I am not doing mercantile business with you, that I will take some remuneration from you for my service. This is pure devotion. ಪ್ರಭುಪಾದ ಹೇಳ್ತಾರೆ, ಯಾವಾಗ ನರಸಿಂಹದೇವರು ಬಂದು ವರ ತಗೊಳ್ಳಿ, ಎಷ್ಟು ಕಷ್ಟಪಟ್ಟಿದ್ಯಾ ಪ್ರಹ್ಲಾದ, ನನಗೋಸ್ಕರ ನಿನಗೇನು ವರ ಬೇಕು ಕೊಡು ಅಂದರೆ, ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಭಗವಂತ ನಾನು ನಿಮ್ಮ ಜೊತೆ ವ್ಯವಹಾರ ಮಾಡ್ತಾ ಇಲ್ಲ, ಹಣಕಾಸಿನ ವ್ಯವಹಾರ ಮಾಡ್ತಾರೆ ಅಥವಾ ಏನೋ ಅಪೇಕ್ಷೆ ಇಟ್ಕೊಂಡು ನಾನು ಇಷ್ಟು ಸೇವೆಯನ್ನು ಮಾಡಿಲ್ಲ, ನನಗೆ ನಿನ್ನ ಪರಿಶುದ್ಧವಾದಂಥ ಭಕ್ತಿ ಒಂದೇ ಸಾಕು ಅಂತಲ್ಲ. ಅದು ನಿಜವಾದ ಭಕ್ತಿ, ನಿಜವಾದ ಪ್ರೀತಿ, ಅದು ಪ್ರಹ್ಲಾದನಲ್ಲಿ ಇದ್ದದ್ದು. ಅದಕ್ಕೋಸ್ಕರನೇ ಭಗವಂತ ಬಂದದ್ದು. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗೋದು ಹೆಂಗೆ? ಯಾಕಂದರೆ 2 ವಿಚಾರ ಇದೆ ಅಲ್ವಾ. ಒಂದು ಅವ್ರ ಗುಣ, ಎರಡನೇ ನಾವು ಅಳವಡಿಸ್ಕೊಂಡು ಹೋಗೋದು. ಇದೆಲ್ಲ ಯಾವ ರೀತಿ ಅನಿಸುತ್ತೆ ಅಂದರೆ ನಮಗೆ ಒಂಥರ ಗಗನದ ಕುಸುಮ. ಏನು ಪ್ರಭು, ಇವಾಗ ಸಡನ್ನಾಗೆ ನಾವು ಏನೂ ಇಲ್ಲದೆ ಅಷ್ಟೊಂದು ಪ್ರೀತಿ ನಮ್ಮಲ್ಲಿ ಬರಬೇಕಂದ್ರೆ ಇದು ನಮ್ಗೆ ಹೇಗೆ ಅನಿಸ್ತದೆ? ಒಂಥರ ಗಗನ ಕುಸುಮ ಅಂತ ಅನ್ಸಲ್ವಾ? ಆಕಾಶದಲ್ಲಿರುವಂಥ ನಕ್ಷತ್ರ ಇದ್ದಂಗೆ ತಗೊಂಬ ಅಂದರೆ ತಗೊಂಬರೋಕ್ಕಾಗತ್ತಾ?
ಎಷ್ಟೆಲ್ಲ ದೋಷಗಳಿದೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರಿ ಎಲ್ಲ ಒಳಗಡೆ ಇಟ್ಕೊಂಡಿದ್ವಿ. ಸಡನ್ನಾಗಿ ಎಲ್ಲ ಬಿಟ್ಬಿಡು ಅಂದರೆ ಹೆಂಗೆ? ಹೌದಲ್ವಾ? ಆದರೆ ಶಾಸ್ತ್ರ ಆ ಗಗನ ಕುಸುಮ ತಗೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಕೊಡುತ್ತೆ, ಒಂದು ಸ್ಟೆಪ್ಸ್ನ ಕೊಡುತ್ತೆ, ಒಂದು ಮೆಟ್ಟಿಲನ್ನು ಕೊಡುತ್ತೆ. ಆ ಮೆಟ್ಟಿಲು ಏನು ಅಂದರೆ ಶಾಸ್ತ್ರಗಳಲ್ಲಿ ನಾವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಾವು ಪಡಿಬಹುದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಹಿಮಾಲಯ ಪರ್ವತನ ಎತ್ತಬೇಕಂದ್ರೆ ಏನು ಮಾಡ್ತಾರೆ? ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಹೋಗ್ತಾರಲ್ವಾ? ಅದೇ ಪ್ರಕಾರ ಇಂಥ ಗುಣಗಳನ್ನು ನಾವು ಸಂಪಾದನೆ ಮಾಡಬೇಕು. ಅಹೈತುಕಿ, ಅಪ್ರತಿಹತ, ಆ ಗುಣ ಬೇಕು ಅಂದರೆ ನಾವೇನು ಮಾಡಬೇಕಂದ್ರೆ ಭಕ್ತರಿಗೆ ಸೇವೆಯನ್ನು ಮಾಡಬೇಕು, ಭಗವಂತನಿಗೆ ಸೇವೆಯನ್ನು ಮಾಡಬೇಕು. ಯಾವ ಪ್ರಕಾರ ಮಾಡಬೇಕಂದ್ರೆ ಯಾವುದೇ ಅಪೇಕ್ಷೆಗಳಿಲ್ಲದೆ ನಾವು ಯಾವಾಗ ಸೇವೆಯನ್ನು ಮಾಡ್ತೀವಿ, ಯಾವುದೇ ಕ್ರೆಡಿಟ್ಸ್ ಇಲ್ಲದೆ. ಮತ್ತೊಂದು ಸರಿ ಅರ್ಥ ಮಾಡ್ಕೊಳ್ಳಿ, ನಾವು ಏನೇ ಮಾಡಿದ್ರೂ ಕೂಡ ಹೊರಗಡೆನೂ ಬಿಟ್ಟಿರ್ತೀವಿ, ಎಲ್ಲ ಆಧ್ಯಾತ್ಮಿಕ ಸೇವೆಯಲ್ಲಿ ನಾವು ಬಂದರೂ ಕೂಡ ನಾವು ಏನೇ ಸೇವೆಯನ್ನು ಮಾಡಿದ್ರೂ ಕೂಡ ಅಟ್ಲೀಸ್ಟ್ ಒಂದು ಕ್ರೆಡಿಟರ್ ಇರಬೇಕಲ್ವಾ? ಇಷ್ಟೆಲ್ಲ ಸೇವೆ ಮಾಡಿದ್ದೀವಿ, ನಮ್ಮ ಹೆಸರು ಕರೆದಿಲ್ಲ ಅಂದರೆ ಹೆಂಗೆ? ಇಷ್ಟೆಲ್ಲ ಸೇವೆ ಮಾಡಿದ್ದೀವಿ, ನಮ್ಮ ಮಾತು ಹೇಳಿಲ್ಲ ಅಂದರೆ ಹೆಂಗೆ? ನಾವು ಇಷ್ಟೆಲ್ಲ ಸೇವೆ ಮಾಡಿದ್ವಿ, ನಮ್ಮನ್ನು ಬಿಟ್ಬಿಟ್ಟು ಬೇರೆ ಯಾರನ್ನೂ ಹೊಗಳ್ತಾ ಇದ್ರೆ ಇದು ಹೆಂಗೆ ಅಂತ ಈ ಭಾವ ಬರಲ್ಲ. ಯಾವಾಗಾದ್ರೂ ನನಗಂತೂ ಪ್ರತಿ ಸರಿ ಬರ್ತಾ ಇರುತ್ತೆ. ಪ್ರಭುಗೆ ತುಂಬ ಚೆನ್ನಾಗಿ ಗೊತ್ತು. ಪ್ರತಿ ಸರಿ ನಾವು ಏನಾದ್ರು ಒಂದು ಕಂಪ್ಯಾರಿಸನ್ ಮಾಡ್ತಾನೆ ಇರ್ತೀವಿ. ಇದು ನಮ್ದು ಎಕ್ಸ್ಪೆಕ್ಟೇಷನ್. ಆದರೆ ಭಕ್ತಿ ಸೇವೆಯಲ್ಲಿ ಇದನ್ನು ನಾವು ಕ್ರಮೇಣವಾಗಿ ಭಕ್ತರಿಗೆ ಸೇವೆಯನ್ನು ಮಾಡಿ, ಏನಾದ್ರು ಒಂದು ಸೇವೆ ಮಾಡಿ, ಭಕ್ತರಿಗೆ ಒಂದು ಸಹಾಯ ಮಾಡಿ, ಅವ್ರಿಗೆ ಯಾವುದಾದ್ರು ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿ. ಭಕ್ತಿ ವೃಕ್ಷ ಮಾಡ್ತಾ ಇದ್ವಿ, ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಸೇವೆಯಲ್ಲಿ ಮುಂದೆ ಹೋಗಬೇಕಾ? ಅವ್ರಿಗೆ ಒಂದು ಪುಸ್ತಕ ವಿತರಣೆ ಹೇಗೆ ಮಾಡಬೇಕು, ಅವ್ರಿಗೆ ಪುಸ್ತಕ ಹೆಂಗೆ ಓದಬೇಕು, ಜಪ ಹೇಗೆ ಮಾಡಬೇಕು, ಏನಾದ್ರು ಒಂದು ಸೇವೆಯನ್ನು ಮಾಡಿ. ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಖಂಡಿತವಾಗ್ಲೂ ಕೂಡ ಒಂದಿಲ್ಲ ಒಂದು ದಿವಸ ಆ ಪರಿಶುದ್ಧತೆ ನಮ್ಮಲ್ಲಿ ಬರುತ್ತೆ. ಅದನ್ನೇ ಶೀಲ ಪ್ರಭುಪಾದ ಮಾಡಿದ್ದು. ಎರಡನೇದು ಪಿ ಅಂದರೆ ಪೇಷನ್ಸ್. ಏನು ಹೇಳಿ? ಪೇಷನ್ಸ್ ಅಂದರೆ ತಾಳ್ಮೆ. ಪ್ರಹ್ಲಾದನ ತಾಳ್ಮೆ ಎಷ್ಟು ಅಪಾರ ಅಂದರೆ ಎಷ್ಟೆಲ್ಲ ರೀತಿಯಲ್ಲಿ ಅವರ ತಂದೆ ಎಷ್ಟು ಕಷ್ಟಗಳನ್ನು ಪ್ರತಿನಿತ್ಯ. ಹಿರಣ್ಯಕಶಿಪುದ ಕೆಲಸ ಏನಂದರೆ ಪ್ರಹ್ಲಾದ್ ಮಹಾರಾಜನ ಇವತ್ತು ಹೆಂಗೆ ಸಾಯಿಸೋದು, ನಿನ್ನೆ ಬಚಾವಾದ, ಇವತ್ತು ಬಚಾವಾದ, ಬೆಂಕಿಯಲ್ಲಾಗದೆ, ಬೋನಲ್ಲಾಗದೆ, ಹಾವಲ್ಲಾಗದೆ, ಸಮುದ್ರದಲ್ಲಾಗದೆ, ಏನಾದ್ರು ಮಾಡಿದ್ರು ಕೂಡ ಏನು ಮಾಡ್ತಾರೆ ಪ್ರಹ್ಲಾದ್ ಮಹಾರಾಜು? ಬದುಕ್ತಾ ಇದ್ದಾನೆ, ಹೆಂಗೆ ಸಾಯಿಸಬೇಕು ಅಷ್ಟು ಯಾವಾಗಲೂ ಕೂಡ ಸಾಯಿಸಬೇಕು ಅಂತ ವಿಚಾರ ಇರುವಂಥ ಹಿರಣ್ಯಕಶಿಪುವಿನ ಹತ್ರ ಪ್ರಹ್ಲಾದ್ ಮಹಾರಾಜ್ ಯಾವಾಗಲೂ ಕೂಡ ಯಾವ ಥರ ಇದ್ರಂದರೆ ತಾಳ್ಮೆಯಿಂದ ಒಂದಷ್ಟು ಕೂಡ ಅವರಲ್ಲಿ ಬೇಸರನೇ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಭಕ್ತರಲ್ಲಿ ಒಂದು ತಾಳ್ಮೆ ಅನ್ನೋದು ತುಂಬ ತುಂಬ ವಿಶಿಷ್ಟವಾದಂತಹ ಗುಣ. ಯಾವತ್ತೂ ಕೂಡ ಪ್ರಹ್ಲಾದ್ ಮಹಾರಾಜ ಸಾಕಪ್ಪ ಸಾಕು, ಎಷ್ಟು ಕಷ್ಟ ಕೊಡ್ತಾ ಇದೆ, ಹೇ ಭಗವಂತ ನೀನೇನು ಮಾಡ್ತಿದ್ದೆ, ನಿನ್ನ ಕಣ್ಣಿಲ್ಲ, ನಿನ್ಗೇನೂ ಇಲ್ಲ, ನಿನ್ಗೆ ಕಾಣಿಸ್ತಾನೆ ಇಲ್ಲ, ನಿನ್ಗೆ ಗೊತ್ತೇ ಆಗ್ತಾ ಇಲ್ಲ. ನಾವು ಹೇಳ್ತೀವಲ್ಲ, ಸ್ವಲ್ಪ ಕಷ್ಟ ಬರಲಿ ಜೀವನದಲ್ಲಿ ಎಲ್ಲರೂ ಕೂಡ ಭಕ್ತಿ ಸೇವೆಗೆ ಚೆನ್ನಾಗಿ ಬರ್ತೀವಿ. ಸ್ವಲ್ಪ ಕಷ್ಟ ಬರಲಿ, ಸ್ವಲ್ಪ ಏನಾರು ಒಂದು ಮಾತು ಬರಲಿ. ನಾವು ನೆಕ್ಸ್ಟ್ ಮನೆ ಕಡೆ ಏನು ಮಾಡಿರ್ತೀವಿ, ಕೃಷ್ಣನಿಗೆ ಮುಖಾನ ವಿಮುಖವಾಗಿ ಮಾಡಿ ಆ ಕಡೆ ದಾರಿ ಮಾಡಿರ್ತೀವಿ. ಇದು ಎಷ್ಟೋ ಜೀವನದಲ್ಲಿ ಇದೆಲ್ಲ ನಡೆಯುತ್ತೆ. ಆದರೆ ಪ್ರಹ್ಲಾದ ಯಾವತ್ತೂ ಸಾಕಪ್ಪ ಸಾಕು ಅಂತ ಅನ್ನಲೇ ಇಲ್ಲ ಅವರು. ಅದಕ್ಕೆ ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 14ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಬ್ರಹ್ಮದೇವರಿ ಮಾತನ್ನು ಹೇಳ್ತಾರೆ. ಏನಂದರೆ ತತ್ತೇನು ಕಂಪಾಸು ಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಪೃಥವೀಪಕಾಂ ಹೃದ್ಭಾವಪರೂಭಿ ವಿದರ್ಧಾನ್ ನಮಸ್ತೆ ಜೀವೇತನೇಮೋ ಪದೇ ಸದಾಯ ಭಕ್. ತತ್ತೇನು ಕಂಪ ಸುಸಮೀಕ್ಷಣಾನು. ಭಕ್ತರು ಯಾವ ರೀತಿ ಯಾವಾಗಲೂ ಯೋಚನೆ ಮಾಡ್ತಾರೆ ಅಂದರೆ ಜೀವನದಲ್ಲಿ ಏನೇ ಆದರೂ, ಎಂಥದ್ದೇ ಪರಿಸ್ಥಿತಿ ಬಂದರೂ ಇದು ನನ್ನ ಕರ್ಮಾನುಸಾರವಾಗಿ ಬರ್ತಾ ಇದೆ. ಎರಡನೇದೇನೆಂದರೆ ಆದದ್ದೆಲ್ಲ ಒಳಿತೇ ಆಗ್ತಾ ಇದೆ. ಎರಡನೇದು ಇದು ನನ್ನ ಉದ್ಧಾರಕ್ಕೋಸ್ಕರನೇ ಆಗ್ತಾ ಇದೆ. ಮತ್ತು ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಭಗವಂತನನ್ನು ಅವರು ಯಾವತ್ತೂ ಬಿಡೋದೇ ಇಲ್ಲ. ಇದು ಒಬ್ಬ ಭಕ್ತನಲ್ಲಿ ಇರಬೇಕಾದಂತಹ ಲಕ್ಷಣ. ಅದಿದ್ದದ್ದು ಯಾರಿಗೆ ಹೇಳಿ? ಪ್ರಹ್ಲಾದ್ ಮಹಾರಾಜರಿಗೆ. ಆ ಗುಣಕ್ಕೋಸ್ಕರ ಬಂದಿದ್ದು ನರಸಿಂಹದೇವರು. ಸೊ ಪಿ ಅಂದರೆ ಮೊದಲನೇದೇನು? ಪ್ಯೂರಿಟಿ ಅಂದರೆ ಕನ್ನಡದಲ್ಲಿ ಶುದ್ಧತೆ. ಎರಡನೇದು ಪಿ ಅಂದರೆ ಪೇಷನ್ಸು, ಕನ್ನಡದಲ್ಲಿ ತಾಳ್ಮೆ. ಇದನ್ನು ನಮ್ಮ ಜೀವನದಲ್ಲಿ ಹೆಂಗೆ ಅಳವಡಿಸ್ಕೊಂಡು ಹೋಗೋದು? ಇದು ತುಂಬ ಕಷ್ಟ ಅಲ್ವಾ? ಹೇಳೋದು ತುಂಬ ಸುಲಭ, ನಮಗೂ ಸುಲಭನೇ. ಹೊರಗಡೆ ಬಂದಿದ ತಕ್ಷಣ ಎಲ್ಲ ಈ ರೀತಿ ಬಂದಾಗ, ಯಾಕಂದರೆ ಜೀವನದಲ್ಲಿ ಪ್ರತಿ ದಿವಸ ಈ ರೀತಿ ಒಂದು ಸನ್ನಿವೇಶ ಬರ್ತಾ ಇರುತ್ತೆ. ನಮ್ಮನ್ನು ಎಲ್ಲ ಸನ್ನಿವೇಶಗಳು ನಾವು ಸಿಗಾಕೋತಾ ಇರ್ತೀವಿ.
ನಮಗೆ ಸೋಲಾಗುತ್ತೆ, ಜಯ ಆಗುತ್ತೆ, ಅಪಜಯ ಆಗುತ್ತೆ, ಮಾನ ಆಗುತ್ತೆ, ಅಪಮಾನ ಆಗುತ್ತೆ. ನಾವೇನು ತಪ್ಪೇ ಮಾಡಿರೋದಿಲ್ಲ, ಆದರೂ ಎಲ್ಲ ಬ್ಲೇಮ್ಸ್ ನಮ್ಮೇಲೆ ಬರ್ತಾ ಇರುತ್ತೆ. ಹೆಂಗೆ ನಾವು ಸಹಿಸ್ಕೊಂಡು ಹೋಗೋದು? ಇದಕ್ಕೆ ಶ್ರೀಲ ಪ್ರಭುಪಾದ ಒಂದು ಅದ್ಭುತವಾದಂಥ ಉದಾಹರಣೆ. ಇದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. 3 ಇಂಥ ಸನ್ನಿವೇಶಗಳು ನಮಗೆ ಬಂದಾಗ ನಾವು 3ನ್ನ ಮಾಡಬೇಕು. ಒಂದು ಟಾಲರೇಟ್ ಮಾಡಬೇಕು, ಅಂದರೆ ಸಹಿಸ್ಕೋಬೇಕು. 2ನೇದಾಗಿ ಮಿಟಿಗೇಟ್ ಮಾಡಬೇಕು, ಸಾಧ್ಯ ಆದರೂ ಸ್ವಲ್ಪ ಹೋರಾಟವನ್ನು ಮಾಡಬೇಕು. 3ನೇದಾಗಿ ಇಮಿಗ್ರೇಟ್ ಮಾಡಬೇಕು, ಆ ಜಾಗವನ್ನು ಬಿಟ್ಟು ಹೋಗ್ಬಿಡಬೇಕು. ಮೊದಲನೇದಾಗಿ ಟಾಲರೇಟ್ ಮಾಡಬೇಕು. ಶ್ರೀಲ ಪ್ರಭುಪಾದ ಭಾರತ ದೇಶ ಬಿಟ್ಟು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಎಷ್ಟು ಸಮಸ್ಯೆಗಳು ಅವರಲ್ಲಿತ್ತು. ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಇದ್ದಿದ್ದು ಅಗರ್ವಾಲ್ ಮನೆಯಲ್ಲಿ. ಅಲ್ಲಿ ಅವರಿಗೆ ಒಬ್ಬ ಬ್ರಾಹ್ಮಣ, ಒಬ್ಬ ಸನ್ಯಾಸಿ ಈರುಳ್ಳಿ ಬೆಳ್ಳುಳ್ಳಿ ಮೂಸು ನೋಡಲ್ಲ, ಅಂಥದ್ರಲ್ಲಿ ಅವ್ರಿಗೆ ಏನೂ ವ್ಯವಸ್ಥೆ ಇಲ್ಲ. ಅವರೆಲ್ಲ ನಾನ್ ವೆಜ್ ತಿಂತಾ ಇದ್ದಾರೆ, ಆದರೆ ಅವಕಾಶ ಇಲ್ಲ, ಪರಿಸ್ಥಿತಿ ಇಲ್ಲ, ಅಲ್ಲೇ ಇದ್ದಾರೆ. ಟಾಲರೇಟ್ ಮಾಡ್ಕೊಂಡಿದ್ದಾರೆ. ಮಿಟಿಗೇಟ್, ಕೆಲವು ಸಲ ಹೋರಾಟವನ್ನು ಮಾಡ್ತಾರೆ. ಬಾಂಬೆಯಲ್ಲಿ ಯಾವಾಗ ಇಸ್ಕಾನ್ ಜಾಗವನ್ನು ಮಿಸ್ಟರ್ ಹೆನ್ ಅನ್ನೋರು ಏನು ಮಾಡ್ತಾರೆ, ಸಂಪೂರ್ಣವಾಗಿ ಕಬಳಿಸ್ಬಿಡ್ತಾರೆ. ಕಬಳಿಸಿದಾಗ ಶ್ರೀಲ ಪ್ರಭುಪಾದ ಏನು ಮಾಡ್ತಾರೆ, ಅವರೆಲ್ಲ ಶಿಷ್ಯಂತರನ್ನ ಸೇರಿಸ್ಕೊಂಡು ಹೋರಾಟವನ್ನು ಮಾಡ್ತಾರೆ, ಗೆಲ್ತಾರೆ. ಗೆದ್ದ ನಂತರ ಅವರು ಆ ಹೆಣ್ಣು ಸತ್ತೋಗ್ತಾರೆ. ಅವರ ಹೆಂಡತಿ ಬರ್ತಾರೆ, ತಪ್ಪಾಯಿತು ಕ್ಷಮಿಸ್ಬಿಡಿ ಅಂದರೆ ಪ್ರಭುಪಾದ ಒಂದೊಳ್ಳೆ ಮಾತನ್ನೇ ಹೇಳ್ತಾರೆ. ಹಾಗೇನಿಲ್ಲಮ್ಮ, ನಾನೇ ನಿಮ್ಮ ಯಜಮಾನರ ಜೊತೆ ಹೋರಾಟ ಮಾಡಲಿಲ್ಲ, ನಿಮ್ಮ ಯಜಮಾನರ ಜೊತೆ ಜಗಳ ಆಡಿಲ್ಲ, ಕೃಷ್ಣನಿಗೋಸ್ಕರ ನಾನು ಹೋರಾಟ ಮಾಡಿದೆ. ಅವ್ರನ್ನ ಕ್ಷಮಿಸ್ತಾರೆ. ಇದು ಅವರ ಒಂದು ಗುಣ. 3ನೇದು ಇಮಿಗ್ರೇಟ್, ಅಲ್ಲಿಂದ ಜಾಗ ಖಾಲಿ ಮಾಡೋದು. 40 ವರ್ಷಗಳ ಕಾಲ ಸತತವಾಗಿ ಶ್ರೀಲ ಪ್ರಭುಪಾದ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ಸಾಮಾನ್ಯ ವ್ಯಕ್ತಿವರೆಗೂ ಕೂಡ ಎಷ್ಟು ಪ್ರಚಾರವನ್ನು ಮಾಡ್ತಾರೆ. ಕೃಷ್ಣ ಪ್ರಜ್ಞೆ ಇದೇ ಜೀವನದ ಮೂಲ. ಎಷ್ಟು ಹೇಳಿದ್ರೂ ಕೂಡ 40 ವರ್ಷ ಯಾರು ಇದನ್ನು ಸ್ವೀಕರಿಸಿಲ್ಲ. ಏಕಾಂಗಿ ಹೋರಾಟ. ಪ್ರಭುಪಾದ ಏನು ಮಾಡೋದು ಗೊತ್ತಾ, ಭಾರತ ಬಿಟ್ಟರು, ಪಾಶ್ಚಾತ್ಯರ ಹೊರಟರು. ನಮ್ಮ ಜೀವನದಲ್ಲಿ ಏನಾರು ಈ ರೀತಿ ಪರಿಸ್ಥಿತಿ ಸಂದರ್ಭಗಳು ಬಂದರೆ ಒಂದು ಸಹಿಸ್ಕೊಳ್ಳಿ. ಕಾಶ್ಮೀರಕ್ಕೆ ಹೋಗ್ತೀರಾ, ಏನಿರುತ್ತೆ, ಚಳಿ ಇರುತ್ತೆ. ಏನೋ ವೆಕೇಷನ್ ಅಂತ ಹೋಗಿದ್ದೀರಾ, ಹೋದ್ಮೇಲೆ ಅಲ್ಲಿ ಚಳಿ ಇರುತ್ತೆ, ನೀವೇನು ಮಾಡಬೇಕು, ಸಹಿಸ್ಕೋಬೇಕು. ಅಲ್ಲಿ ನಾವು ಹೋರಾಟ ಮಾಡೋಕ್ಕಾಗುತ್ತಾ? ಇಲ್ಲ, ಅಲ್ಲಿ ಹೋದ್ರಿ ಚಳಿ ಜಾಸ್ತಿ ಆಗೋಯ್ತು, ಇರೋಕ್ಕಾಗಲಿಲ್ಲ, ಏನು ಮಾಡಬೇಕು, ವಾಪಸ್ ಬರಬೇಕು. ಅಷ್ಟೇ ತಾನೇ ಮಾಡಬೇಕು. ಅದನ್ನೇ ಜೀವನದಲ್ಲಿ ಎಲ್ಲ ಸನ್ನಿವೇಶಗಳಲ್ಲೂ ಮಾಡಿ ಖಂಡಿತವಾಗ್ಲೂ ಕೂಡ ಈ ಒಂದು ತಾಳ್ಮೆಯನ್ನು ನಾವು ಸಂಪಾದನೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈಗ ನಾವು ಮುಂದಿನ ವಿಚಾರಕ್ಕೆ ಹೋಗೋಣ. ಸೊ ಪಿ ಅಂದರೆ ಪ್ಯೂರಿಟಿ, ಪಿ ಅಂದರೆ ಪೇಷನ್ಸ್. ಓಕೆನಾ? ಆರ್ ಅಂದರೆ ರೆಸ್ಪೆಕ್ಟ್. ಏನೇಳಿ? ರೆಸ್ಪೆಕ್ಟ್. ಕನ್ನಡದಲ್ಲಿ ಗೌರವ. ನಾನು ಆವಾಗಲೇ ಹೇಳಿದ್ನಲ್ಲ, ಆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಎಷ್ಟು ರೀತಿಯಲ್ಲಿ ಪ್ರತಿನಿತ್ಯ ದಿನ ಅವನನ್ನು ಸಾಯಿಸಬೇಕು ಅನ್ನೋದೇ ಒಂದು ವಿಚಾರ. ಜೊತೆಯಲ್ಲಿ ಅಪ್ಪನ ವಿಚಾರಕ್ಕೂ ಮಗನ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಡಿಫ್ರೆಂಟ್ ಒಪಿನಿಯನ್. ಪ್ರಹ್ಲಾದಂದು ಒಂದೇ ವೇದವಾಕ್ಯ, ಹರಿ ಸರ್ವೋತ್ತಮ. ಹಿರಣ್ಯಕಶಿಪುದು ಒಂದೇ ಮಾತು, ಓಂ ನಮೋ ಹಿರಣ್ಯಕಶಿಪಾಯ ನಮಃ, ಇಷ್ಟನ್ನೇ ಹೇಳು. ಆದರೆ ಅವ್ರು ಹೇಳೋದು ಬಿಡಲ್ಲ, ಇವರು ಹೇಳಲ್ಲ, ಅವ್ರು ಬಿಡಲ್ಲ. ಇವ್ರು ಯಾವಾಗಲೂ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಪ್ರಹ್ಲಾದ್ ಮಹಾರಾಜ್ ಯಾವಾಗಲೂ ಕೂಡ ಇಷ್ಟು ಕಷ್ಟ ಕೊಟ್ಟರು, ಇಷ್ಟು ಡಿಫರೆನ್ಸ್ ಒಪಿನಿಯನ್ ಇದ್ದರೂ ಕೂಡ ಅವರ ತಂದೆ ಮುಂದೆ ಹೋಗಬೇಕಂದ್ರೆ ಯಾವಾಗಲೂ ಹೇಗೆ ಹೋಗ್ತಾರೆ ನೋಡಿ, ಅಲ್ಲಿ ಕೈ ಮುಗಿದು. ರಾಕ್ಷಸ, ಸಂಹಾರಕ, ದುಷ್ಟ ಆದರೂ ಕೂಡ ಕೈ ಮುಗಿದು ತಂದೆ ಹತ್ರ ಹೋಗಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಗೊತ್ತಾ, ಅವರು ಅಸುರ ವರ್ಯ, ಹೋ ರಾಕ್ಷಸ, ನನ್ನ ಪ್ರೀತಿಯ ತಂದೆ ರಾಕ್ಷಸರ ರಾಜನೇ ಅಂತ ಹೋಗಿ ಅವ್ರಿಗೆ ಕೈ ಮುಗಿತಾರೆ. ಅದು ರೆಸ್ಪೆಕ್ಟ್. ಇನ್ನು ಗುರುಕುಲಕ್ಕೆ ಹೋದರೆ ಹೇಗೆ ಬೈತಾರೆ ಗೊತ್ತಾ, ಶ್ರೀಮದ್ ಭಾಗವತದಲ್ಲಿ ಅದ್ಭುತವಾದಂಥ ವರ್ಣನೆ ಇದೆ. ಹೆಂಗೆ ಬೈತಾರೆ ಅಂದರೆ, ಗುರುಕುಲದಲ್ಲಿ ಇರುವಂಥ ಷಂಡ ಅಮರ್ತರು ಪ್ರಹ್ಲಾದನನ್ನು ಕೂರಿಸ್ಕೊಂಡು, ಹೇ ಪ್ರಹ್ಲಾದ, ಅಸುರ ವಂಶ ಅನ್ನುವಂಥ ಒಂದು ಚಂದನ ವನದಲ್ಲಿ ಒಂದು ಜಾಲಿ ಮರದ ಥರ ಬಂದ್ಬಿಟ್ಟು ಹೇಳು ನೀನು. ಅಸುರ ವಂಶ ಹೋಗಿ ಚಂದನವನ, ಪ್ರಹ್ಲಾದ ಜಾಲಿ ಮರ, ಅವ್ರದ್ದು ಎಕ್ಸ್ಪೆಕ್ಟೇಷನ್. ಅಂಥ ಅಸುರ ವಂಶ ಅನ್ನುವಂತಹ ಒಂದು ಚಂದನ ಮರದಲ್ಲಿ ಜಾಲಿ ಮರದಂತೆ ಉಟ್ಬಿಟ್ಟಲ್ಲ ನೀನು. ಆ ಒಂದು ಚಂದನವನ್ನು ಕಡಿಯೋದಕ್ಕೋಸ್ಕರ ಏನು ಬೇಕು ಗೊತ್ತಾ, ಒಂದು ಕೊಡಲಿ ಬೇಕು. ಆ ಕೊಡಲಿಗೆ ಹಿಡ್ಕೊಳ್ಳೋದಕ್ಕೆ ಏನು ಬೇಕು, ಒಂದು ಕೋಲು ಬೇಕು. ಆ ಕೊಡಲಿನೇ ವಿಷ್ಣು. ಆ ಕೊಡಲಿನೇ ಹಿಡ್ಕೊಳ್ಳೋದಕ್ಕೆ ಒಂದು ಕೋಲು ಇದೆಯಲ್ಲ, ಆ ಕೋಲೇ ನೀನು. ಅಷ್ಟು ಬೈತಾ ಇದ್ರು ಕೂಡ ಗುರುಗಳಿಗೆ ಯಾವಾಗಲೂ ಕೂಡ ಸದಾ ವಿನಮ್ರನಾಗಿ ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಎಷ್ಟು ಬೇಕೋ ತಗೊಳ್ಳೋದು, ಏನು ಬೇಕೋ ಅದನ್ನು ಬಿಡೋದು. ಇದು ಪ್ರಹ್ಲಾದನಲ್ಲಿದ್ದಂಥ ರೆಸ್ಪೆಕ್ಟ್.
ಚೈತನ್ಯ ಮಹಾಪ್ರಭುಗಳು ಇದನ್ನು ಹೇಳ್ಕೊಡ್ತಾರೆ. ಸಾಮಾನ್ಯವಾಗಿ ಆಗಾಗ ಕೃಷ್ಣ ಭಕ್ತಿಯಲ್ಲಿ ನಾವೆಲ್ಲ ಬಂದಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ ದೇವತೆಗಳಿಗೆ, ಮಾಯಾವಾದಿಗಳಿಗೆ. ಯಾಕಂದರೆ ಚೈತನ್ಯ ಮಹಾಪ್ರಭು ಇದ್ದಂಥ ಸಂದರ್ಭದಲ್ಲಿ ಮಾಯಾವಾದಿಗಳಾದಂತಹ ಸಾರ್ವಭೌಮ ಭಟ್ಟಾಚಾರ್ಯರು, ಕೇಶವ ಭಾರತಿ, ಪ್ರಕಾಶಾನಂದ ಸರಸ್ವತಿ ಇವರೆಲ್ಲರೂ ಕೂಡ ಇರ್ತಾರೆ. ಅವ್ರು ಮಾಯಾವಾದಿಗಳು. ಆದರೂ ಕೂಡ ಅವ್ರಿಗೆ ಯಾವಾಗಲೂ ಇವ್ರು ಏನು ಮಾಡ್ತಾಯಿದ್ರು? ರೆಸ್ಪೆಕ್ಟ್ ಮಾಡ್ತಾಯಿದ್ರು. ಶ್ರೀಲ ಪ್ರಭುಪಾದ್ ಒಂದು ಸನ್ನಿವೇಶದಲ್ಲಿ, ಆ ದೇಶ ಫಿಲಿಡಾಲ್ಫಿ ಅಂತ ಒಂದು ದೇಶ. ಇಸ್ಕಾನ್ಗೆ ಒಂದು ದಂಪತಿ ಇರ್ತಾರೆ, ಅವರು ಯಾವತ್ತೂ ಸಪೋರ್ಟ್ ಮಾಡ್ತಾರಲ್ಲ. ಸೊ ಅವ್ರ ಶಿಷ್ಯಂದರು ಪ್ರಭುಪಾದನ್ನ ಕರ್ಕೊಂಡು ಅವರು ಇಸ್ಕಾನ್ ಮಂದಿರಕ್ಕೆ ಹೋಗ್ಬೇಕಂದ್ರೆ ಪ್ರಭುಪಾದ್ ಬಲಗಡೆ ತಿರುಗಬೇಡಿ, ಹಿಂಗೇ ಬನ್ನಿ, ಪ್ರಭುಪಾದ್ ಬಲಗಡೆ ತಿರುಗಬೇಡಿ, ಹೀಗೇ ಬನ್ನಿ ಅಂತಾರೆ. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಪ್ರಭುಪಾದ್ ಅಲ್ಲೊಬ್ರು ಇದ್ದಾರೆ ದಂಪತಿಗಳು ನಮಗೆ ಸಪೋರ್ಟೇ ಮಾಡಲ್ಲ, ನಮ್ಮನ್ನು ಕಂಡ್ರೆ ಅವ್ರು ಒಂಥರ ಏನು ಮಾಡ್ತಾರೆ, ಬೆಂಕಿ ಹಾಕ್ದಂಗೆ ಹಾಕ್ತಾ ಇರ್ತಾರೆ ಅಂತ ಹೇಳಿದಾಗ ಪ್ರಭುಪಾದ್ ಹಿಂಗೆ ಹೋಗ್ಬಿಟ್ಟು ರೈಟ್ ತಿರ್ಕೊಂಡು ಅವ್ರ ಹತ್ರಕ್ಕೆ ಹೋಗ್ಬಿಡ್ತಾರೆ. ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಅವರನ್ನು ಕಂಡು ಫಸ್ಟ್ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಅವ್ರು ಸ್ವಲ್ಪ ವಯಸ್ಸಾಗಿರುತ್ತೆ, ಆವಾಗ ಕೂತ್ಕೊಂಡು ಕುಶಲೋಪಚಾರ ಮಾತಾಡ್ತಾರೆ. ತುಂಬ ಖುಷಿ ಆಯಿತು, ನಿಮ್ಮ ಪಕ್ಕದಲ್ಲೇ ನಾವಿದ್ದೀವಿ, ಇದು ನಿಜವಾಗೂ ಕೂಡ ನಮಗೆ ಒಂಥರ ಒಳ್ಳೆಯದು, ನಿಮ್ಮವರು ಜೊತೇಲಿ ಇದ್ದೀರಾ, ಎಲ್ಲರೂ ಕೂಡ ನಮ್ಮ ಜೊತೇಲಿ ಇದ್ದೇನೆ ಅನಿಸುತ್ತೆ, ಹೇಗಿದ್ದೀರಾ, ವಯಸ್ಸಾಗಿದೆ, ಹೌದಾ, ನಿಮ್ಮ ಮಗಳು ಮದುವೆ ಆಯಿತಾ, ಬಾಯಲ್ಲೆಲ್ಲ ಹಲ್ಲು ನೋಡಿ ನನಗೊಂದೆರಡು ಹಲ್ಲು ಹೋಗ್ಬಿಟ್ಟಿದೆ, ಸ್ವಲ್ಪ ಬೇರೆ ಹಾಕಿಸ್ಕೊಂಡಿದ್ದೀನಿ, ನಿಮ್ಮದು ಹೇಗಿದೆ, ಹೌದಾ, ತುಂಬ ಖುಷಿ ಆಯ್ತು ನಿಮ್ಮ ನೋಡಿ, ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ, ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಅವರು ಖಂಡಿತವಾಗ್ಲೂ ಬರ್ತೀನಿ ಪ್ರಭುಪಾದ್ ಅಂದರು. ಇವರೆಲ್ಲ ಆಶ್ಚರ್ಯ ಆಗ್ಬಿಟ್ರು, ಹೆಂಗೆ ಸಾಧ್ಯ ಇದು ಅಂದರೆ ಪ್ರಭುಪಾದರ ದೃಷ್ಟಿಯಲ್ಲಿ ಯಾವತ್ತೂ ಕೂಡ ಇನ್ನೊಬ್ಬರನ್ನ ಬೇರೆ ರೀತಿಯಲ್ಲಿ ನೋಡಲೇ ಇಲ್ಲ, ಜಸ್ಟ್ ರೆಸ್ಪೆಕ್ಟ್. ಇದನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಏನು ಮಾಡಬೇಕಂದ್ರೆ ಅಳವಡಿಸ್ಕೊಂಡು ಹೋಗಬೇಕು. ಈ ರೆಸ್ಪೆಕ್ಟ್ ಇಲ್ಲ ಅಂದರೆ ಡಿಫ್ರೆನ್ಸ್ ಒಪಿನಿಯನ್ ಇದ್ದೇ ಇರುತ್ತೆ, ಎಲ್ಲರಲ್ಲೂ ಡಿಫ್ರೆನ್ಸ್ ಒಪಿನಿಯನ್ ಇರುತ್ತೆ, ರೆಸ್ಪೆಕ್ಟ್ ಇರಬೇಕು. ಹಾರ್ಟ್ ಸ್ಪೆಲ್ಲಿಂಗ್ ಏನು? ಹಾರ್ಟ್ ಸ್ಪೆಲ್ಲಿಂಗು ಯಾರು ಹೇಳ್ತೀರಾ? ಕೀರ್ತನೆ ಹೇಳಬೇಕು. ಹಾರ್ಟ್ ಸ್ಪೆಲ್ಲಿಂಗು HEART. ಅದರಲ್ಲಿ ಆರ್ ತೆಗೆದುಬಿಟ್ರೆ ಏನಾಗುತ್ತೆ? ಹೀಟ್ ಆಗುತ್ತೆ. HEART ಹಾರ್ಟ್. ಒಬ್ರಿಗೊಬ್ರು ಹೃದಯ ಸ್ಪಂದಿಸುವಂತಹ ಒಂದು ಒಳ್ಳೆ ಸಂಬಂಧ ಇರಬೇಕು, ಅಲ್ಲಿ ರೆಸ್ಪೆಕ್ಟ್ ಇರಬೇಕು. ಆ ಆರ್ನ ತೆಗೆದುಬಿಡಿ ಹೀಟ್, ಯಾವಾಗಲೂ ಘರ್ಷಣೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಈ ಒಂದು ರೆಸ್ಪೆಕ್ಟ್ನ ನಾವೇನು ಮಾಡಬೇಕು, ಕಲ್ತ್ಕೋಬೇಕು ಅನ್ನೋದು ಈ ಒಂದು ಎರಡನೇ ವಿಚಾರ. ಅರ್ಥ ಆಯ್ತಲ್ಲ? ಪ್ರಹ್ಲಾದ್ ಮಹಾರಾಜ್ ಕಿ ಜಾಯ್. ಎ ಅಂದರೆ ಮೂರನೇದಾಗಿ ಅಫೆಕ್ಷನೇಟ್ ಮತ್ತು ನೋ ಅನಿಮೋಸಿಟಿ. ಸರ್ವರಲ್ಲೂ ಕೂಡ ಅದೇ ನಮ್ಮ ಇದರಲ್ಲಿ ಹೇಳೋದಾದರೆ, ಇವತ್ತಿನ ಶ್ಲೋಕಕ್ಕೆ ಹೇಳೋದಾದರೆ, ಏಕಪ್ರಿಯ ಸುಹೃತ್ತಮ. ಸರ್ವರಲ್ಲೂ ಕೂಡ ಪ್ರೀತಿ ಪಾತ್ರನಾದವನು, ಎಲ್ಲರಿಗೂ ಕೂಡ ಪ್ರೀತಿಯನ್ನೇ ಬಯಸುವನು. ಇದು ಪ್ರಹ್ಲಾದ ಮಹಾರಾಜನಲ್ಲಿದ್ದಂತಹ ಒಂದು ಅದ್ಭುತವಾದಂತಹ ಒಂದು ಗುಣ. ಯಾಕಂದರೆ ಪ್ರಹ್ಲಾದ್ ಮಹಾರಾಜು ಯಾವಾಗ ಅವರು ಗುರುಕುಲದಲ್ಲಿದ್ದಾಗ ಮುಖ್ಯವಾಗಿ ಕಲಿಬೇಕಂತ ವಿಚಾರ ಏನೋ ಒಂದು ರಾಜನೀತಿ. ಯಾಕಂದರೆ ರಾಜನ ಮಗ, ರಾಜನೀತಿ ಬೇಕು. ಆದರೆ ರಾಜನೀತಿನಲ್ಲಿ ಒಂದು ತಪ್ಪಿದೆ, ಏನು ಗೊತ್ತಾ? ರಾಜನೀತಿಯಲ್ಲಿ ಒಬ್ಬನ ಮಿತ್ರನಾಗಿ ಇನ್ನೊಬ್ಬನ ಶತ್ರುನಾಗಿ ನೋಡಬೇಕು. ಆದರೆ ಪ್ರಹ್ಲಾದ್ ಮಹಾರಾಜ ರಾಜನೀತಿನ ಅವರು ಕಲೀಲೇ ಇಲ್ಲ. ಯಾಕಂದರೆ ಅಲ್ಲೊಬ್ಬನ ಮಿತ್ರನಾಗಿ ನೋಡಬೇಕು, ಒಬ್ಬನನ್ನ ಶತ್ರುವಾಗಿ ನೋಡಬೇಕು, ಅದನ್ನು ಅವನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಅಫೆಕ್ಷನೇಟ್, ಯಾರನ್ನು ನೋಡಿದ್ರ ಏಕಪ್ರಿಯ ಸುಹೃತ್ತಮ. ಸುಹೃತ್ತಮ ಅಂದರೆ ಸುಹತ್ತಮ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸೋದು, ಎಲ್ಲರನ್ನೂ ಕೂಡ ತನ್ನಂತೆ ಎಲ್ಲರನ್ನೂ ನೋಡೋದು ಮತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು. ಯಾವಾಗ ಒಂದು ಸರಿ ನರಸಿಂಹದೇವರು ಅವತಾರ ಆಗಿ ಬರ್ತಾರೆ, ಬಂದು ಪ್ರಹ್ಲಾದ ನೀನು ಇಲ್ಲಿರೋದು ಬೇಡ, ನೀನು ವೈಕುಂಠಕ್ಕೆ ಬಂದ್ಬಿಡು, ನೀನು ಅಲ್ಲಿ ಬಂದ್ಬಿಡು, ನೀನು ತುಂಬ ಚೆನ್ನಾಗಿ ಇಲ್ಲಿರೋರು ಯಾರೂ ಸರಿ ಇಲ್ಲ, ತುಂಬ ಕಷ್ಟಪಡ್ತಾರೆ, ನೀನು ನನ್ನ ವೈಕುಂಠಕ್ಕೆ ಬಂದ್ಬಿಡು ಅಂದರೆ ಪ್ರಹ್ಲಾದ್ ಮಹಾರಾಜ್ ಎಲ್ಲರನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಪ್ರಾಯೇಣ ದೇವ ಮುನಿಯ ಸ್ವವಿಮುಕ್ತಿ ಕಾಮ ಮೌನಂ ಚರಂತಿ ವಿಜತೆ ನ ಪರಾರ್ಥ ನಿಷ್ಠಾ. ಹೇ ಭಗವಾನ್, ಪ್ರಾಯೇಣ ದೇವ ಮುನಿಯ ಸ್ವವಿಮುಕ್ತಿ ಕಾಮ. ದೇವಿ, ದೇವತಾ, ಋಷಿ, ಮುನಿ, ಸಾಧು, ಸಂತ ಎಲ್ಲರೂ ತಮ್ಮ ತಮ್ಮ ಮುಕ್ತಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಎಲ್ಲರೂ ತಮ್ಮ ತಮ್ಮ ಮುಕ್ತಿ ಬಗ್ಗೆನೇ ಚರ್ಚೆ ಮಾಡ್ತಾರೆ, ಅದಕ್ಕೋಸ್ಕರ ಹಾತೊರಿತಾ ಇದ್ದಾರೆ. ಇನ್ನೂ ಸಾಧುಗಳು, ಋಷಿಗಳು ಅನ್ಸ್ಕೊಂಡು ತಮ್ಮ ತಮ್ಮ ಜೇಬನ್ನು ತುಂಬಿಸ್ಕೊಳ್ಳೋ ಪ್ರಯತ್ನದಲ್ಲೇ ಇದ್ದಾರೆ. ಅವ್ರಿಗೆ ಮೌನಂ ಚರಂತಿ ವಿಜತೆ ನ ಪರಾರ್ಥ ನಿಷ್ಠೆ. ಅವ್ರ ಪ್ರೀಚಿಂಗ್ ಇಲ್ಲ, ಪ್ರವಚನ ಇಲ್ಲ, ಪರೋಪಕಾರ ಅನ್ನೋ ವಿಚಾರನೇ ಇಲ್ಲ. ಆದರೆ ನರಸಿಂಹದೇವ್ರಿಗೆ ಹೇಳ್ತಾರೆ, ಇಲ್ಲಿರುವಂಥ ಎಲ್ಲರನ್ನೂ ಕೂಡ ನೀವು ವೈಕುಂಠಕ್ಕೆ ಕರ್ಕೊಂಡೋಗಿ ಅವರೆಲ್ಲರ ಕಷ್ಟವನ್ನು ನಾನು ತಗೋತೀನಿ ಅಂತಾರೆ. ಇದು ಪ್ರಹ್ಲಾದ ಮಹಾರಾಜನಲ್ಲಿದ್ದಂತಹ
ಅದ್ಭುತವಾದಂತಹ ಲಕ್ಷಣ. ಅಫೆಕ್ಷನೇಟ್. ಅಲ್ಲಿದ್ದ ರಾಕ್ಷಸರು ಸದಾ ಕಾಟ ಕೊಡೋರು. ಒಬ್ಬ ರಾಕ್ಷಸನ ಮೇಲೆ ಪ್ರಹ್ಲಾದ್ ಮಹಾರಾಜ್ಗೆ ಇಷ್ಟೊಂದು ಅಫೆಕ್ಷನ್, ಇಷ್ಟೊಂದು ಪ್ರೀತಿ ಹೇಗೆ ಸಾಧ್ಯ? ಒಬ್ಬ ಭಕ್ತನಿಗೆ ಮಾತ್ರ ಸಾಧ್ಯ. ಶ್ರೀಲ ಪ್ರಭುಪಾದ್ ಮಾಡಿ ತೋರಿಸಿದ್ದಾರೆ. ಶ್ರೀಲ ಪ್ರಭುಪಾದ್ ಇದ್ದಿದ್ದಲ್ಲಿ ವೃಂದಾವನಲ್ಲಿ ರಾಧಾ ದಾಮೋದರ್ ದೇವಸ್ಥಾನದಲ್ಲಿ, ಆರಾಮಾಗಿ ವೃಂದಾವನದಲ್ಲಿದ್ದಾರೆ, ರಾಧಾ ದಾಮೋದರ್ ದೇವಸ್ಥಾನದಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ, ಭಗವಂತನೇ ಮುಂದೆ ಇದ್ದಾನೆ, ವೃಂದಾವನನೇ ಅವ್ರ ಕೈಯಲ್ಲಿದೆ. ಆದರೂ ಕೂಡ ಶ್ರೀಲ ಪ್ರಭುಪಾದ್ ಏನು ಮಾಡಿದ್ದಾರೆ ಅಂದರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿದ್ದಾರೆ. ಎಂತಕ್ಕೋಸ್ಕರ ಹೋಗಿದ್ದಾರೆ ಅಂದರೆ ಕೃಷ್ಣನನ್ನು, ಅವ್ರಿಗೆ ಗೊತ್ತು ಇಡೀ ಪ್ರಪಂಚ ಇದು ದುಃಖಾಲಯ ಮಶಾಸ್ತ್ರ, ಎಲ್ಲರೂ ಕಷ್ಟಪಡ್ತಾರೆ. ಯಾಕೆ ಅಂದರೆ ಭೂಲಿಯಾ ತುಮಾರೆ ಸಂಸಾರೆಯಾಸಿಯಾ ಪೇನನ ವಿಧಾ ವ್ಯಾತಾ. ಇಡೀ ಸಂಸಾರದಲ್ಲಿ ಎಲ್ಲರೂ ಎಷ್ಟು ಯಾತನೆ ಪಡ್ತಾ ಇದ್ದಾರೆ ಅಂದರೆ ಯಾಕೆ ಅಂದರೆ ಕೃಷ್ಣನನ್ನು ಮರ್ತೋಗಿದ್ದಾರೆ. ಆ ಕೃಷ್ಣನನ್ನು ಕೊಡಬೇಕು ಅಂತ ರಾಧಾ ದಾಮೋದರ್ ದೇವಸ್ಥಾನದಿಂದ ಎಷ್ಟು ಕಷ್ಟಪಟ್ಕೊಂಡು ಶ್ರೀಲ ಪ್ರಭುಪಾದ್ ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಎಷ್ಟು ಕಷ್ಟಪಡ್ತಾರೆ. ಅವ್ರಿಗೆ ಭಾರತೀಯರೇ ಅಲ್ಲ ಅವರು, ಅವ್ರಿಗೂ ಕೂಡ ಕೃಷ್ಣ ಪ್ರಜ್ಞೆಯನ್ನು, ಕೃಷ್ಣ ಪ್ರೀತಿಯನ್ನು ಕೊಡಬೇಕಂದ್ರೆ ಅವರಲ್ಲಿ ಎಷ್ಟು ಸುಹೃತ್ತಮ. ಎಲ್ಲರಿಗೂ ಕೂಡ ಏನು ಮಾಡಬೇಕು? ಹಿತವನ್ನೇ ಬಯಸಬೇಕು ಅನ್ನೋದು ಪ್ರಭುಪಾದರದ್ದು ಭಾವ. ಇದನ್ನು ನಾವು ಹೇಗೆ ಅಳವಡಿಸ್ಕೊಂಡು ಹೋಗೋದು? ಪ್ರತಿ ಸರಿ ಕೂಡ ನಾವು ಹೇಗೆ ಅಳವಡಿಸ್ಕೊಂಡು ಹೋಗೋದು? ಅಟ್ ದಿ ಸೇಮ್ ಟೈಮ್ ಅರ್ಥ ಮಾಡ್ಕೊಳ್ಳಿ, ಇದು ಖಂಡಿತವಾಗ್ಲೂ ಕೂಡ ಗಗನ ಕುಸುಮ, ಆಕಾಶದಲ್ಲಿರುವಂಥ ನಕ್ಷತ್ರ. ಆದರೆ ಶಾಸ್ತ್ರ ಅದಕ್ಕೊಂದು ಸ್ಟೆಪ್ಸ್ ಕೊಟ್ಟಿದೆ. ನಾವು ಒಂದೊಂದೇ 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 ಹೆಜ್ಜೆ ಮೇಲಕ್ಕೆ ಹೋದರೆ ಖಂಡಿತವಾಗ್ಲೂ ರೀಚ್ ಆಗ್ತೀವಿ, ಸಂಶಯನೇ ಇಲ್ಲ. ಇದನ್ನು ನಾವೇನು ಮಾಡಬೇಕು? ಕೃಷ್ಣ ಪ್ರಜ್ಞೆ ನಮಗೆ ಸಿಕ್ಕಿದೆ, ನಾವು ಆನಂದ ಪಡ್ತಾ ಇದ್ದೀವಿ, ನಾವು ಭಾಗವತ ಪ್ರವಚನವನ್ನು ಕೇಳ್ತಾ ಇದ್ದೀವಿ, ಸ್ವಲ್ಪ ಆದರೂ ಆಚಾರ ವಿಚಾರ ಮಾಡ್ತಾ ಇದ್ದೀವಿ, ನಮ್ಗೆ ಇಷ್ಟೆಲ್ಲ ಹಿತವನ್ನು ಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆ ಇಸ್ಕಾನ್ ನಾಗರಬಾವಿಯಲ್ಲಿ ಇದೆ, ಪ್ರಸಾದ ಇದೆ, ಕೀರ್ತನೆ ಇದೆ, ಶ್ರವಣ ಇದೆ, ಭಗವಂತನ ದರ್ಶನ ಇದೆ. ಅದನ್ನು ನಾವು ತಗೊಂಡಿದ್ದೀವಿ, ಇನ್ನೊಬ್ಬರಿಗೆ ಕೊಡಬೇಕಷ್ಟೆ. ಪಾಶ್ಚಾತ್ಯಕ್ಕೆ ಹೋಗಿ ಕೊಡಿ ಅಂತ ಏನು ಹೇಳ್ತಿಲ್ಲ, ಪಾಕಿಸ್ತಾನ ಹೋಗಿ ಅಂತಲೂ ಏನೂ ಹೇಳ್ತಿಲ್ಲ, ಪಕ್ಕದ ಮನೆಗೆ ಹೋಗಿ ಇಳಿ ಸಾಕು, ಹೇಳ್ಬೋದಲ್ವ? ನರಸಿಂಹ ಚತುರ್ದಶಿಗೆ ಎಲ್ಲರನ್ನು ಕರ್ಕೊಂಬರ್ಬೋದಲ್ವ? ಭಕ್ತಿ ವೃಕ್ಷದಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಇದನ್ನು ಭಾಗವಹಿಸಿದ್ದೇ ಆದರೆ ಎಲ್ಲರೂ ನಮ್ಮವರು, ಸುಹೃತ್ತಮ. ಅದು ನಾವು ಮಾಡಬೇಕಂತ ಕೆಲಸ. ನೆಕ್ಸ್ಟು ಎ ಆಯಿತು. ನೆಕ್ಸ್ಟ್ ಲೆಟರ್ ಏನು? ಹೆಚ್. ಇದು ತುಂಬ ತುಂಬ ವಿಶೇಷವಾದಂತಹ ಲಕ್ಷಣ, ಹ್ಯುಮಿಲಿಟಿ, ಅಂದರೆ ವಿನಮ್ರತೆ. ಜನರಲ್ಲಿ ಈ ಒಂದು ವಿನಮ್ರತೆ ಇರಬೇಕು. ಶಾಸ್ತ್ರ ಹೇಳುತ್ತೆ ಶೀಲಸ್ಯ ಪರಮಭೂಷಣಂ. ಈ ಒಂದು ಶ್ಲೋಕದಲ್ಲಿ ಹ್ಯುಮಿಲಿಟಿ ಅಂದರೆ ಶೀಲ ಸಂಪನ್ನ. ಶೀಲ ಸಂಪನ್ನ ಅಂದರೆ, ಶೀಲ ಅಂದರೆ ನಮ್ರತೆ ಸಂಸ್ಕೃತದಲ್ಲಿ. ಅದು ಒಬ್ಬ ಭಕ್ತನಿಗೆ ಶೀಲಸ್ಯ ಪರಮ ಭೂಷಣಂ. ನಾವೆಲ್ಲ ಸಾಧುಗಳು, ವೈಷ್ಣವರು ಅಂದ್ಕೊಂಡು ನಾವೇನು ಬಂಗಾರಗಳನ್ನು ದೊಡ್ಡ ದೊಡ್ಡ ಇದನ್ನೆಲ್ಲ ಹಾಕೊಂಡು ಓಡಾಡೋದಿಲ್ಲ. ನಮಗೆ ಭೂಷಣ ಏನು ಅಂದರೆ ನಮಗೆ ನಮ್ರತೆಯೇ ಭೂಷಣ. ಚಾಣಕ್ಯ ಪಂಡಿತ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಯೇಷಾನ ವಿದ್ಯಾ ನ ತಪೋ ನ ದಾನಂ ನ ಶೀಲಂ ನ ಧರ್ಮ ನ ಗುಣೋ ನ ಧರ್ಮ ನ ಜ್ಞಾನ ತೇ ಮೃತ್ಯುಲೋಕೆ ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾರಚ್ಛರಂತಿ. ಯಾವೊಬ್ಬ ವ್ಯಕ್ತಿಯಲ್ಲಿ ಈ ಒಂದು ಶೀಲಸ್ಯ, ಈ ಒಂದು ನಮ್ರತೆ ಇಲ್ವಲ್ಲ, ಅವನು ಮೃಗಕ್ಕೆ ಸಮ. ಚಾಣಕ್ಯ ಪಂಡಿತ ಹೇಳ್ತಾರಂತ ಮಾತು. ಇಲ್ಲಿ ಪ್ರಹ್ಲಾದ್ ಮಹಾರಾಜನಿಗೆ ಎಷ್ಟು ನಮ್ರತೆ ಅಂದರೆ, ಚೈತನ್ಯ ಮಹಾಪ್ರಭು ಏನು ಹೇಳ್ತಾರೆ ಅಂದರೆ, ತೃಣಾದಪಿ ಸುನೀಚನ ತರೋರಪಿ ಸಹಿಷ್ಣುನ. ಹುಲ್ಲಿಗಿಂತ ಕನಿಷ್ಠ ಅನ್ನುವಂತಹ ಭಾವ ಪ್ರಹ್ಲಾದ್ ಮಹಾರಾಜರು ಯಾವತ್ತೂ ಕೂಡ ಅದೇ ಭಾವ. ನಾರದ ಮುನಿಗಳು ಬಂದು ಕೇಳ್ತಾರೆ, ಪ್ರಹ್ಲಾದ್ ನಿನಗೋಸ್ಕರ ನರಸಿಂಹ ಬಂದಪ್ಪ, ನಿನಗೋಸ್ಕರ ಬಂದಿದ್ದ ನರಸಿಂಹ ಎಷ್ಟು ಶ್ರೇಷ್ಠ ಭಕ್ತ ಅಂದರೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಿದ್ರೆ, ನನಗೋಸ್ಕರ ಬಂದಿಲ್ಲ, ಬ್ರಹ್ಮ ಮಾತು ಕೊಟ್ಟಿದ್ದ ಹಿರಣ್ಯಕಶಿಪಿಗೆ, ಅವನು ಮಾತು ಉಳಿಸೋದಕ್ಕೋಸ್ಕರ ಬಂದಿದ್ದು. ಅವರ ಇಬ್ಬರು ದ್ವಾರಪಾಲಕರು ಜಯ ಮತ್ತು ವಿಜಯರು ಭಗವಂತನಿಂದ ದೂರ ಆಗಿ ಈ ಹಿರಣ್ಯಕಶಿಪು ಹಿರಣ್ಯಾಕ್ಷನಿಗೆ ಬಂದಿರ, ಅವರನ್ನು ವಾಪಸ್ ಕರ್ಕೊಂಡೋಗಕ್ಕೆ ಬಂದಿದ್ದೇ ವಿನಃ ನನಗೋಸ್ಕರ ಬಂದಿಲ್ಲ. ಅದು ಅವ್ರದ್ದು ಕನಿಷ್ಠ ಭಾವ, ಅದು ಅವರ ನಮ್ರತೆ. ಶ್ರೀಲ ಪ್ರಭುಪಾದ ಕೂಡ ಈ ಒಂದು ನಮ್ರತಾ ಭಾವ ನಾವು ಎಲ್ಲದರಲ್ಲೂ ಕೂಡ ಅದನ್ನು ನಾವು ನೋಡ್ತೀವಿ. ಯಾವಾಗ ಶ್ರೀಲ ಪ್ರಭುಪಾದ್ ಇಷ್ಟೆಲ್ಲ ಸಂಪಾದನೆಯನ್ನು ಮಾಡಿ ಇಷ್ಟು 108 ದೇವಸ್ಥಾನಗಳನ್ನು ಕಟ್ಟಿ ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮ ಯಶಸ್ಸಿಗೆ ಕಾರಣ ಏನು? ನೀವೇ ಕಾರಣ. ಎಷ್ಟು ಕಷ್ಟಪಟ್ಟರು, ಎಷ್ಟು ಓದಿದ್ರು, ಎಷ್ಟೆಲ್ಲ ಮಾಡಿದ್ರೆ. ಪ್ರಭುಪಾದ್ ವಾಣಿ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಪ್ರಭುಪಾದ್ ಕೈ ಮುಗಿದು ಕಣ್ಣಲ್ಲಿ ನೀರಾಕಿ ಹೇಳ್ತಾರೆ, ನನ್ನೆಲ್ಲ ಯಶಸ್ಸಿಗೆ ಕಾರಣ ನನ್ನ ಗುರುಗಳಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತಾರೆ. ಜೊತೆಲಿ ಅಷ್ಟೇ ಅಲ್ಲ, ನೆರೆದಂಥ ಎಲ್ಲ ಭಕ್ತರು, ನಾನೊಬ್ಬ ಮುದುಕ,
ವಯಸ್ಸಾಗಿದೆ, ಇಳಿ ವಯಸ್ಸಲ್ಲಿಂದ ನನ್ನನ್ನು ಈ ಮಟ್ಟಕ್ಕೆ ಸೇವೆಯಲ್ಲಿ ನೀವು ಕೊಟ್ಟಿದ್ದೀರಲ್ವಾ, ನೀವೆಲ್ಲರೂ ಇದಕ್ಕೆ ಕಾರಣಕರ್ತ ಅಂತ. ಅದು ನಮ್ರತೆ. ನಮ್ಮಲ್ಲಿ ಹೇಗೆ ಬೆಳೆಸ್ಕೊಂಡು ಹೋಗೋದು? ಇದೇ ಕಷ್ಟ. ಪ್ರತಿ ಸರಿ ಭಕ್ತರ ಬಗ್ಗೆ ಹೇಳೋಣ, ಕೇಳಿಸ್ಕೊಳ್ಳೋಣ, ಪ್ರತಿ ಸರಿ ಭಗವಂತನ ಬಗ್ಗೆ ಹೇಳೋಣ, ಕೇಳಿಸ್ಕೊಳ್ಳೋಣ. ನಮಗೂ ಅಂತ ವಿಚಾರವನ್ನು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಯಾವ ರೀತಿ ಅಂದರೆ, ನಮ್ರತೆದು ಮೊದಲನೇ ಲಕ್ಷಣ ಮಾತು, ಎರಡನೇ ಲಕ್ಷಣ ಇಂದ್ರಿಯಗಳು. ನಮ್ಮ ಮಾತಲ್ಲಿ ಯಾವಾಗಲೂ ಕೂಡ ವಿನಮ್ರನಾಗಿರಬೇಕು. ನಮಗೆಲ್ಲ ಗೊತ್ತಿದೆ ಭಗವದ್ಗೀತೆಯಲ್ಲಿ ಹೇಗೆ ಮಾತಾಡಬೇಕು ಅಂತ. ಎರಡನೇದಾಗಿ ನಮ್ಮ ಇಂದ್ರಿಯಗಳು, ಹಿರಿಯರನ್ನು ಕಂಡಾಗ ಗೌರವದಿಂದ ನಮಸ್ಕಾರ ಮಾಡೋದು, ಅವ್ರಿಗೆ ಕಣ್ಣಲ್ಲಿ ಮಾತಲ್ಲಿ ಎಲ್ಲದರೂ ಕೂಡ ನಾವು ಅವ್ರಿಗೆ ರೆಸ್ಪೆಕ್ಟ್ನ ಕೊಡೋದಿದೆಯಲ್ವಾ, ಅದು ನಮ್ರತೆ. ಇದನ್ನು ತುಂಬ ಸರಳವಾಗಿ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು, ಕಷ್ಟ ಏನಿಲ್ಲ. ಎರಡನೇದಾಗಿ ಏನಂದರೆ, ಹೆಚ್ಚೆಚ್ಚು ಶಾಸ್ತ್ರಗಳ ಅಧ್ಯಯನ ಮಾಡಬೇಕು. ಯಾವಾಗ ಇಂಥ ಆಚಾರ್ಯರ ಭಕ್ತರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಲ್ಲೋ, ಖಂಡಿತವಾಗ್ಲೂ ಕೂಡ ಒಂದೊಂದೇ ಗುಣ ನಮ್ಮಲ್ಲಿ ಪ್ರಾಪ್ತಿಯಾಗುತ್ತೆ. ಫಸ್ಟು ಅರ್ಥ ಆಗುತ್ತೆ, ಆಮೇಲೆ ಅದು ಪ್ರಾಪ್ತಿಯಾಗುತ್ತೆ. ಸೊ ಹಾಗಾಗಿ ನಾವಿದನ್ನು ಅರ್ಥ ಮಾಡ್ಕೋಬೇಕು. ಹೆಚ್ಚೆಂದರೆ ಹ್ಯುಮಿಲಿಟಿ, ಈ ಶ್ಲೋಕದಲ್ಲಿ ಶೀಲ ಸಂಪನ್ನ, ಆ ಒಂದು ನಮ್ರತೆಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕು. ನೆಕ್ಸ್ಟ್ ಲೆಟರ್ ಏನು? ನೆಕ್ಸ್ಟ್ ಲೆಟರ್ ಏನು ಹೆಚ್ಚಾದ್ಮೇಲೆ? ಎಲ್ ಅಂದರೆ ಏನು ಹೇಳಿ? ಲರ್ನಿಂಗ್. ಪ್ರಹ್ಲಾದ್ ಮಹಾರಾಜ್ ಎಲ್ಲಿದ್ದ ಕಲ್ತಿದ್ದು? ಗರ್ಭದಲ್ಲಿದ್ದಾಗೆ ಕಲ್ತಿದ್ದು. ನಾವಿನ್ನು ಇವಾಗ ಶುರು ಮಾಡಿದ್ದೀವಿ. ಆದರೆ ಗರ್ಭದಲ್ಲಿದ್ದಾಗೆ ಶ್ರೀಲ ಪ್ರಹ್ಲಾದ್ ಮಹಾರಾಜ್ ಕಲ್ತಿದ್ದಾರೆ. ಅದನ್ನು ಏನಂತ ಕರ್ಕೊಂಡ್ರೆ ಬ್ರಹ್ಮಣ್ಯ. ಅಂದರೆ ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ಶಾಸ್ತ್ರಗಳು. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ತಿಳುವಳಿಕೆ ಪಟ್ಟಿದ್ದು ಪ್ರಹ್ಲಾದ್ ಮಹಾರಾಜನ ಮೊದಲನೇ ಗುಣ ಬ್ರಹ್ಮಣ್ಯ ಶೀಲ ಸಂಪನ್ನ. ಮೊದಲು ಶಾಸ್ತ್ರಗಳ ಅಧ್ಯಯನ, ಅದನ್ನು ಆಸಕ್ತಿಯಿಂದ ಪ್ರಹ್ಲಾದ್ ಮಹಾರಾಜ್ ಅದನ್ನು ಅರ್ಥ ಮಾಡ್ಕೋತಾ ಇದ್ರು. ಗರ್ಭದಲ್ಲಿದ್ದಾಗೆ ನಾರದ ಮುನಿಗಳು ಹೇಳಿದಂತೆ ಎಲ್ಲವನ್ನು ಕೂಡ ಅವರು ಕಲ್ತ್ಕೊಂಡ್ರು. ಬ್ರಹ್ಮ ಅಂದರೆ ವೇದ, ಶಾಸ್ತ್ರ. ಆ್ಯಕ್ಚುಲಿ ನಾವೇನು ಬ್ರಹ್ಮನ ನೋಡ್ತೀವಲ್ಲ, ಆ ಬ್ರಹ್ಮ ಅವರ ನಿಜವಾದ ಹೆಸರು ಹಿರಣ್ಯ ಗರ್ಭ. ಆದರೆ 4 ವೇದಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅವನಿಗೆ ಬ್ರಹ್ಮ ಅಂತ ಹೆಸರು. ಅದೇ ಪ್ರಕಾರವಾಗಿ ಪ್ರಹ್ಲಾದ್ ಮಹಾರಾಜ್ ಮೊದಲನೇ ಲಕ್ಷಣ, ಎಲ್ಲ ವೇದಗಳನ್ನು ಫಸ್ಟ್ ಅವ್ರು ಏನು ಮಾಡ್ತಾರೆ, ನಾರದ ಮುನಿಗಳಿಂದ ಅವ್ರನ್ನ ಕೇಳಿಸ್ಕೋತಾ ಇದ್ದಾರೆ. ಇಷ್ಟೆಲ್ಲ ಕೇಳಿಸ್ಕೊಂಡು ಆದಮೇಲೆ ಅದನ್ನೇನು ಮಾಡಿದ್ದಾರೆ ಗೊತ್ತಾ? ಶ್ರವಣ, ಮನನ, ನಿಧಿ, ಧ್ಯಾಸನ. ಅದನ್ನೇನು ಮಾಡಿದ್ದಾರೆ? ಶ್ರವಣ ಮಾಡಿದ್ದಾರೆ ನಾರದ ಮುನಿಗಳಿಂದ, ಮನನ ಸದಾ ಸ್ಮರಿಸಿದ್ದಾರೆ, ನಿಧಿ ಧ್ಯಾಸನ ಜೀವನದಲ್ಲಿ ಅದನ್ನೇನು ಮಾಡಿದ್ದಾರೆ? ಅಪ್ಲೈ ಮಾಡಿದ್ದಾರೆ. ನಾವೇನು ಮಾಡಬೇಕು? ಕೇಳಿಸ್ಕೊತಾ ಇದ್ದೀವಿ, ಮನೆಗೆ ಹೋಗ್ತೀವಿ, ಬುಕ್ ಓದಲ್ಲ, ಟೈಮ್ ಇರಲ್ಲ, ಕೇಳಿಸ್ಕೊಳ್ಳೋ ವಿಚಾರ ಬೇರೆ ಇನ್ನೇನೋ ಇರುತ್ತೆ, ಇದೆಲ್ಲ ಮರ್ತೋಗ್ತೀವಿ, ಬೇರೆನೇ ಅಪ್ಲೈ ಮಾಡ್ತೀವಿ. ಆದರೆ ಸ್ವಲ್ಪ ಆದರೂ ಕೂಡ ಕೇಳಿದ್ದನ್ನು ಸ್ವಲ್ಪ ಆದರೂ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಕಲ್ತಿದ್ದನ್ನು ಓದೋದಕ್ಕೆ ನಾವು ಸಮಯ ಕೊಟ್ಟಿದ್ದೆ ಆದರೆ ಈ ಒಂದು ಕಲಿಕೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಎರಡನೇದಾಗಿ ಇನ್ನೂ ಅವ್ರು ಮಾಡಿದ ಮೊದಲನೇ ಇನ್ನೊಂದು ಕೆಲಸ ಅಂದರೆ, ಕಲ್ತಿರೋದನ್ನ ಅವರೇ ಇಟ್ಕೊಳ್ಳಿಲ್ಲ ನೋಡಿ, ಅವರ ಗುರುಗಳ ಅವರ ಒಂದು ಸಹಪಾಠಿಗಳಿಗೆ ಅವ್ರು ಏನು ಮಾಡಿದ್ದಾರೆ? ಹಂಚಿದ್ದಾರೆ, ಹೇಳ್ತಾ ಇದ್ದಾರೆ. ನಾವು ಕೂಡ ಇದನ್ನು ಮಾಡಬೇಕು. ಶ್ರೀಲ ಪ್ರಭುಪಾದ್ ಇದನ್ನು ಮೊದಲು ಅವರು ಓದಿದ್ದಾರೆ, ಬರೆದಿದ್ದಾರೆ, ಇಡೀ ಪ್ರಪಂಚಕ್ಕೆ ಹಂಚಿದ್ದಾರೆ. ನಾವು ಬರೆಯೋದು ಬೇಡ, ಬರೆದಿರೋದನ್ನ ಓದೋಣ ಅಂತ ನಾನು ಹೇಳ್ತಾ, ನೆಕ್ಸ್ಟ್ ಮುಂದಿನ ಒಂದು ವಿಚಾರ. ನೆಕ್ಸ್ಟು ಲೆಟರ್ ಯಾವುದು? ಎ. ಪ್ರಹ್ಲಾದ್. ಎ ಅಂದರೆ ಏನು ಗೊತ್ತಾ? ಅಟ್ರಾಕ್ಷನ್, ಆಕರ್ಷಣೆ. ಪ್ರಹ್ಲಾದ್ ಮಹಾರಾಜ್ಗೆ ಕೃಷ್ಣನಲ್ಲಿ ಆಕರ್ಷಣೆ ಏನೋ ಒಂದು ರೀತಿ ಫೋರ್ಸ್ಫುಲ್ ಆಗೋ ಮತ್ತೊಂದು ರೀತಿನ ಬಂದದ್ದಲ್ಲ. ನಾವೆಲ್ಲ ದೇವಸ್ಥಾನಕ್ಕೆ ಯಾಕೆ ಬರ್ತೀವಿ? ಇಲ್ಲ ಒಂದು ಟ್ರೆಡಿಷ್ನಲ್, ತಂದೆ ತಾಯಿ ಹೇಳ್ಕೊಟ್ಟಿದ್ರೆ ಟ್ರೆಡಿಷ್ನಲ್, ಅದಕ್ಕೆ ಬರ್ತೀವಿ. ಇಲ್ಲಾಂದರೆ ಎಮೋಷ್ನಲ್, ಹೋಗ್ಬೇಕಪ್ಪ, ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಏನೋ, ಎಕ್ಸಾಮ್ಗೆ ಹೋಗೋ ಮುಂಚೆ ಒಂದ್ಸರಿ ಗಣಪತಿಗೆ ಒಂದು ನಮಸ್ಕಾರ ಹಾಕ್ಕೊಳ್ಳೋಣ, ಎಮೋಷ್ನಲ್ ಆಗಿ ಬರ್ತೀವಿ. ಇನ್ನೂ ಕೆಲವು ಸರಿ ಹೇಗೆ ಬರ್ತೀವಿ ನಾವು ಅಂದರೆ ಸೋಷಿಯಲ್ಲು, ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ಯಾಕೆ ಹೋಗ್ತಾ ಇದ್ರಲ್ಲಿ, ಒಂದ್ಸರಿ ನಾವು ಹೋಗ್ಕೊಂಬಿಡೋಣ. ಸೋಷಿಯಲ್ ಆಗಿ, ಟ್ರೆಡಿಷ್ನಲ್ ಆಗಿ, ಇಲ್ಲ ಕಲ್ಚರು, ನಮ್ಮ ಅಪ್ಪ ಅಮ್ಮ ಇದು ಮಾಡ್ಕೊಂಬಂದಿದ್ರೆ ನಾವು ಮಾಡ್ತಾ ಇದ್ದೀವಿ. ಆದರೆ ಒಬ್ಬರಿಗೂ ಕೂಡ ಆಧ್ಯಾತ್ಮಿಕವಾಗಿ ಟ್ರಾನ್ಸೆಂಡೆಂಟಲ್ ಆಗಿ ನಾನು ಕೃಷ್ಣ ಹತ್ರಕ್ಕೆ ಹೋಗಬೇಕು, ಕೃಷ್ಣನ ನಾನು ನೋಡಬೇಕು, ಇವತ್ತು ನಾನು ಸೇವೆ ಮಾಡಬೇಕಂದ್ರೆ ಯಾರೂ ಬರಲ್ಲ. ಆದರೆ ಪ್ರಹ್ಲಾದ್ ಮಹಾರಾಜ್ದು ಅಟ್ರಾಕ್ಷನ್ ಹೆಂಗಿತ್ತಂದರೆ, ಅವ್ರು ಹೇಳ್ತಾರೆ, ಅವ್ರ ಸಹಪಾಠಿಗಳು ಹೇಳ್ತಾರೆ, ಪ್ರಹ್ಲಾದ್ ಯಾಕೆ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ ಅಂತ ಇದೆಯಾ, ನಿಮ್ಮ ಅಪ್ಪ ನಿಮ್ಮನ್ನು ಸಂಹಾರ ಮಾಡಿಬಿಡ್ತಾನೆ, ಅದನ್ನು ಬಿಟ್ಬಿಡು ಅಂದರೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾನು ಬಿಡೋಕ್ಕಾಗ್ತಲ್ಲ, ಅದೇನೋ ನಾನು ಪ್ರಾಕ್ಟೀಸ್ ಮಾಡಿಲ್ಲ, ಅದು ಸ್ವಾಭಾವಿಕವಾಗಿ ಯಾವ ಪ್ರಕಾರ ಇಲ್ಲೊಂದು ಮ್ಯಾಗ್ನೆಟ್ ಇದೆ, ಇಲ್ಲೊಂದು ಕಬ್ಬಿಣ ಇದೆ. ಮ್ಯಾಗ್ನೆಟ್ ಇದ್ದರೆ ಕಬ್ಬಿಣ ಏನಾಗುತ್ತೆ, ಆಟೋಮೆಟಿಕ್ ಹೋಗಿ ಹಿಂಗೆ ಅಂಟ್ಕೊಳ್ಳುತ್ತಲ್ವ, ಅದೇ ಪ್ರಕಾರವಾಗಿ ಕೃಷ್ಣ ಅದಕ್ಕೆ ಅಟ್ರಾಕ್ಟ್ ಹಾಗೆ ಆಗ್ತಾ ಇದ್ದಾರೆ ವಿನಃ ಬೇರೆ ಯಾವುದೂ ಅದರಲ್ಲಿ ಆಗ್ತಾ ಇಲ್ಲ.
ಈ ಶ್ಲೋಕದಲ್ಲಿ ಜಿತೇಂದ್ರಿಯ ಅಂದರೆ ಅವರೆಲ್ಲ ಇಂದ್ರಿಯಗಳನ್ನು ಭಗವಂತನಲ್ಲಿ ಅದೇನಾಗ್ತದೆ ಸ್ವಾಭಾವಿಕವಾಗಿ ಅಟ್ರಾಕ್ಟ್ ಆಗ್ತಾ ಇದೆ. ಆದರೆ ನಮ್ಮ ಇಂದ್ರಿಯಗಳು ಸ್ವಾಭಾವಿಕವಾಗಿ ಏನಾಗ್ತಿದೆ ಭಗವಂತನಿಂದ ದೂರ ಆಗ್ತಾ ಇದೆ. ಈಗ ನಾವು ಅದನ್ನು ಭಗವಂತನಿಗೆ ಇವಾಗ ನಾವು ಅಟ್ರಾಕ್ಟ್ ಆಗಬೇಕು, ನಾವು ಸ್ವಾಭಾವಿಕವಾಗಿ ಕೃಷ್ಣ ಅಂತ ಹೋಗ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ನಾವಿವಾಗ ಏನು ಮಾಡಬೇಕಂದ್ರೆ ನಮ್ಮೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ನಾನು ಆವಾಗಲೇ ಹೇಳಿದೆ, ಪ್ರಾರಂಭದಲ್ಲೇ ಹೇಳಿದೆ, ತಿಥಿ ನರಸಿಂಹ ಚತುರ್ದಶಿ, ಏಕಾದಶಿ ಇಂತಹ ತಿಥಿಗಳ ದಿನದಂದು ನಾವು ಯಾವತ್ತು ಮಾಡಬೇಕಂದ್ರೆ ಖುದ್ದಾಗಿ ಬಂದು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಖಂಡಿತವಾಗ್ಲೂ ಅವಾಗ ಏನು ಮಾಡ್ತಾರೆ, ಆಧ್ಯಾತ್ಮಿಕವಾಗಿ ನಮ್ಮ ಏಳಿಗೆಯನ್ನು ನಾವು ನೋಡ್ಬೋದು. ಯಾಕೆ ಇಷ್ಟೆಲ್ಲ ಹಬ್ಬಗಳು, ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳು, ನಾವೆಲ್ಲ ಬರಬೇಕು. ಸ್ವಲ್ಪ ಆದರೂ ನಮ್ಮ ಇಂದ್ರಿಯಗಳನ್ನು ಜಿತೇಂದ್ರಿಯ ನೋಡಿ, ಎಲ್ಲಿವರೆಗೂ ನಮ್ಮ ಎಲ್ಲ ಕಷ್ಟಗಳಿಗೆ ಪರಮ ಕಾರಣ ಯಾರು ಅಂದರೆ ನಮ್ಮ ಇಂದ್ರಿಯಗಳು. ನೋಡಬಾರ್ದನ್ನ ನೋಡುತ್ತೆ, ಕೇಳಬಾರ್ದನ್ನ ಕೇಳುತ್ತೆ, ಅನ್ನಬಾರ್ದನ್ನ ಅನ್ನತ್ತೆ, ತಿನ್ನಬಾರ್ದನ್ನ ತಿನ್ನುತ್ತೆ. ಪಾಪವನ್ನು ಕಟ್ಕೋತೀವಿ. ಆ ಇಂದ್ರಿಯಗಳನ್ನು ಯಾರ ನಿಗ್ರಹ ಮಾಡ್ತಾರಲ್ವಾ ಅವನು ಖಂಡಿತವಾಗ್ಲೂ ಕೂಡ ಭಗವಂತನ ಹತ್ರಕ್ಕೆ ಹೋಗ್ತಾನೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ ಏಕಾದಶಿ ಅಂತ ದಿನಗಳನ್ನು ಉಪವಾಸ ಮಾಡೋದು, ಭಗವಂತನ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸೋದು, ಸೇವೆಗಳಲ್ಲಿ ತೊಡಗೋದು, ಈ ರೀತಿ ಮಾಡೋದ್ರಿಂದ ನಾವೇನು ಮಾಡ್ಬೋದು, ನಮ್ಮ ಇಂದ್ರಿಯಗಳನ್ನು ನಾವು ಗೆಲ್ಬೋದು. ಜಿತೇಂದ್ರಿಯ ಅಟ್ರಾಕ್ಷನ್. ಆಮೇಲೆ ಕ್ರಮೇಣವಾಗಿ ನಾವೇನು ಮಾಡ್ತೀವಿ, ಕೃಷ್ಣನಿಗೆ ಅಟ್ರಾಕ್ಟ್ ಆಗ್ತೀವಿ. ಇನ್ನು ಕೊನೆಯ ಒಂದು ಗುಣ ಯಾವುದದು, ಡಿ ಅಂದರೆ ಡಿಟರ್ಮಿನೇಷನ್, ಸಂಕಲ್ಪ. ಫಸ್ಟಿಂದ ಹೇಳಿ. ಪಿ ಅಂದರೆ ಏನು ಕನ್ನಡದಲ್ಲಿ? ಶುದ್ಧತೆ. ಇನ್ನೊಂದು ಕನ್ನಡದಲ್ಲಿ ಅಹೈತುಕಿ ಅಪ್ರತಿಹತ. ನೆಕ್ಸ್ಟ್ ಲೆಟರು 6 ಅಂದರೆ ರೆಸ್ಪೆಕ್ಟು, ಕನ್ನಡದಲ್ಲಿ ಗೌರವ, ಹೌದಲ್ವಾ? ನೆಕ್ಸ್ಟು ಆತ್ಮವತ್ ಸರ್ವಭೂತಾನಾಂ, ಎಲ್ಲರಲ್ಲೂ ಕೂಡ ಗೌರವವನ್ನು ಅದು ಕೊಡೋದು. ನೆಕ್ಸ್ಟು ಎ ಅಂದರೆ ಅಫೆಕ್ಷನ್. ಯಾರಲ್ಲಿ? ಎಲ್ಲರಲ್ಲೂ ಅಫೆಕ್ಷನ್. ಏಕಪ್ರಿಯ ಸುಹೃತ್ತಮ, ಎಲ್ಲರಲ್ಲೂ ಅಫೆಕ್ಷನ್, ಕಂಪ್ಯಾಷನ್, ಪ್ರೀತಿ. ನೆಕ್ಸ್ಟ್ ಲೆಟರು ಹೆಚ್ ಅಂದರೆ ಹ್ಯುಮಿಲಿಟಿ, ಅಂದರೆ ನಮ್ರತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೆಟರು ಎಲ್ ಅಂದರೆ ಲರ್ನಿಂಗ್, ಕನ್ನಡದಲ್ಲಿ ಬ್ರಹ್ಮಣ್ಯ, ಸಂಸ್ಕೃತದಲ್ಲಿ. ನೆಕ್ಸ್ಟು ಎ ಅಂದರೆ ಅಟ್ರಾಕ್ಷನ್, ಕನ್ನಡದಲ್ಲಿ ಯಾರಲ್ಲಿ? ಕೃಷ್ಣನಲ್ಲಿ. ಹೇಗೆ? ಇಂದ್ರಿಯಗಳನ್ನೆಲ್ಲ ಕೃಷ್ಣನ ಸೇವೆಯಲ್ಲಿ ತೊಡಗಿಸೋದ್ರ ಮುಖಾಂತರ. ಅರ್ಥ ಆಯ್ತಾ? ಕೊನೆಯ ಅಕ್ಷರ ಡಿ ಅಂದರೆ ಡಿಟರ್ಮಿನೇಷನ್. ಇದೆಲ್ಲ ಮಾಡೋದಕ್ಕೇನು ಬೇಕು? ಸಂಕಲ್ಪ ಬೇಕಲ್ವಾ? ಎಲ್ಲ ಅನ್ಕೋತೀವಿ, ಆದರೆ ಸಂಕಲ್ಪನೆ ಮಾಡಿಲ್ಲ ಅಂದರೆ. ಆ ಪ್ರಹ್ಲಾದನಲ್ಲಿ ಎಷ್ಟು ಸಂಕಲ್ಪ, ಎಂಥ ಒಂದು ಸಂಕಲ್ಪ ಅಂದರೆ, ಪ್ರಹ್ಲಾದ್ ಇದ್ದಂಥ ಸಮಯದಲ್ಲಿ ಅವರಿಗೆ ಯಾರ ಭಕ್ತರಿಲ್ಲ, ಅಸೋಸಿಯೇಷನ್ ಇಲ್ಲ, ಆದರೆ ಭಕ್ತಿಯನ್ನು ಯಾವತ್ತೂ ಬಿಟ್ಟಿಲ್ಲ. ಅವರು ಇದ್ದಿದ್ದು ಒಂದೇ ಸಂಕಲ್ಪ, ಸತ್ಯ ಸಂಧೋ ಅಂದರೆ ಸಂಕಲ್ಪ. ಮಾತಿನಲ್ಲಿ ಸಂಕಲ್ಪ, ನಡತೆಯಲ್ಲಿ ಸಂಕಲ್ಪ, ಭಕ್ತಿಯಲ್ಲಿ ಸಂಕಲ್ಪ, ದೃಢವಾದ ಸಂಕಲ್ಪ. ಭಗವಂತನನ್ನು ಯಾವತ್ತೂ ನಾನು ಬಿಡೋದಿಲ್ಲ ಅನ್ನೋಂಥ ಸಂಕಲ್ಪ. ನಾವು ಸಂಕಲ್ಪ ಮಾಡ್ತೀವಿ. ಒಬ್ಬ ಕಳ್ಳನೂ ಸಂಕಲ್ಪ ಮಾಡ್ತಾನೆ, ಒಬ್ಬ ಕುಡುಕನೂ ಸಂಕಲ್ಪ ಮಾಡ್ತಾನೆ. ಗೊತ್ತು ನಾನು ಕುಡಿದ್ರೆ ಹಣ ವ್ಯಯ ಆಗುತ್ತೆ, ಮನೇಲಿ ಕಷ್ಟ ಬರುತ್ತೆ, ಆಫೀಸಿಂದ ಈಚೆಗೆ ಹಾಕ್ತಾರೆ, ಇಷ್ಟೆಲ್ಲ ಗೊತ್ತು, ಆದರೂ ಕುಡಿತಾನೆ, ಕುಡಿಬೇಕು ಅನ್ನೋಂತಹ ಸಂಕಲ್ಪ. ಒಬ್ಬ ಕಳ್ಳನಿಗೆ ಗೊತ್ತು, ನಾನು ಕಳ್ಳತನ ಮಾಡಿದ್ರೆ ನಾನು ಹಿಡ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಬೈತಾರೆ, ಎಲ್ಲ ಗೊತ್ತು, ಆದರೂ ಕಳ್ಳತನ ಅವನು ಮಾಡೇ ಮಾಡ್ತಾನೆ. ಯಾಕಂದರೆ ಮಾಡಬೇಕು ಅನ್ನೋಂಥ ಸಂಕಲ್ಪ. ಆದರೆ ನಾವು ಬೆಳಿಗ್ಗೆ ಎದ್ದು ಜಪ ಮಾಡ್ಬೇಕಂತ ಸಂಕಲ್ಪ ಮಾಡ್ತೀವಿ. ಮಾತಾಜಿ ಲಾಸ್ಟ್ ಟೈಮ್ ಶಿಕ್ಷಾ ಪ್ರೋಗ್ರಾಮಲ್ಲಿ ಏನು ಸಂಕಲ್ಪ ಮಾಡಿದರೆ ಹೇಳಿ ಅಂದರೆ, ಅದು ಪ್ರಭು ಅದು ಏನು ಸಂಕಲ್ಪ ಮಾಡಿದ್ದೆ? ಸಂಕಲ್ಪ ಮಾಡಿದ್ದೆ ಮರ್ತೋಗಿರ್ತೀವಿ. ಏನು ಮಾಡಬೇಕನ್ನೋ ಸಂಕಲ್ಪನೇ ಮರ್ತೋಗಿರ್ತೀವಿ. ಅದರಲ್ಲೂ ಏನಾದ್ರು ಕಷ್ಟ ಬಂದ್ಬಿಡ್ತಂದ್ರೆ ಸಂಕಲ್ಪ ಆಗಿರಲಿ ಕೃಷ್ಣನ್ನು ಮರ್ತೋಗ್ತೀವಿ. ಹಾಗಾಗಿ ಅಂಥ ತಪ್ಪು ಮಾಡಬೇಡಿ. ಪ್ರಹ್ಲಾದ್ ಮಹಾರಾಜ್ ಅವ್ರು ನೋಡಿ ಎಲ್ಲಿಂದ ಹಾಕ್ತಾ ಇದ್ದಾರೆ, ಮೇಲಿಂದ ಹಾಕ್ತಾ ಇದ್ದಾರೆ. ಸಂಕಲ್ಪ ಇದೆ, ನಂಬಿಕೆ ಇದೆ, ಕೃಷ್ಣ ಬರ್ತಾನೆ ಅಂತ. ಮೇಲಿಂದ ಕೆಳಕ್ಕೆ ಹಾಕ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮೇಲಿಂದ ಹಿಂಗೆ ಹಾಕಿದ ತಕ್ಷಣ ಭಗವಂತ ನಂಗೆ ಇಟ್ಕೊಳ್ಳಿಲ್ಲ. ಮೇಲಿಂದ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಬಂದು ಕೊನೆಯಲ್ಲಿ ಭಗವಂತ ಏನು ಮಾಡ್ದ? ಹಿಡ್ಕೊಂಡ. ಸತ್ಯ ಸಂಧೋ, ದೃಢವಾದ ಸಂಕಲ್ಪ. ಶೀಲ ಪ್ರಭುಪಾದಲ್ಲಿದ್ದಂಥ ಸಂಕಲ್ಪ. ನನ್ನ ಗುರು ಹೇಳಿದರೆ ನಾನು ಹೋಗಬೇಕು, ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಬೇಕು, ನಾನು ಗೆಲ್ತೀನಿ. ಗುರುಗಳ ಮಾತಿನಲ್ಲೇ ನಂಬಿಕೆ, ಸಂಕಲ್ಪ. ಹೋದರು, ಜಯಿಸಿದ್ರು. ನಮಗೆ ಹೇಗೆ ಮಾಡಬೇಕು?
ನಮ್ಗೆ ಆ ದೃಢ ಸಂಕಲ್ಪ ಹೆಂಗೆ ಬರಬೇಕು? ಅರ್ಜುನನು ಇದೇ ಪ್ರಶ್ನೆ ಮಾಡಿದರು. ಏನು ಪ್ರಶ್ನೆ ಮಾಡೋದಂದರೆ, ಅರ್ಜುನ, ಈ ರೀತಿಯಾದಂಥ ಒಂದು ಸಂಕಲ್ಪ ನಮಗೆ ಹೇಗೆ ಬರೋಕ್ಕೆ ಸಾಧ್ಯ? ಒಬ್ಬ ವ್ಯಕ್ತಿ ಯಾವ ರೀತಿ ತಗೊಳಕ್ಕೆ ಸಾಧ್ಯ? ಮಾತಿನಲ್ಲಿ ಸಂಕಲ್ಪ, ಗುಣದಲ್ಲಿ ಸಂಕಲ್ಪ ಹೆಂಗೆ ಅಂದರೆ, ಅರ್ಜುನನಿಗೆ ಭಗವಂತ ಹೇಳ್ತಾರೆ, ಏಷಾಂ ಸ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣ. ಯಾವೊಬ್ಬ ವ್ಯಕ್ತಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಪುಣ್ಯ ಕಾರ್ಯಗಳಲ್ಲಿ ತೊಡಗಿ ನನ್ನ ಸೇವೆಯನ್ನು ಮಾಡ್ತಾನೆ, ಅವನಿಗೆ ದೃಢವಾದ ಸಂಕಲ್ಪ. ಎಲ್ಲ ಪಾಪ ದೂರ ಹೋಗಬೇಕಂದ್ರೆ ಬೆಸ್ಟ್ ಹೇಳಿದ್ನಲ್ಲ, ನಮ್ಮೆಲ್ಲ ಪಾಪಗಳಿಗೆ ಕಾರಣ ನಮ್ಮ ಎಲ್ಲ ಇಂದ್ರಿಯಗಳು. ಆ ಇಂದ್ರಿಯ ನಿಗ್ರಹ ಮಾಡಬೇಕಂದ್ರೆ ಏಕಾದಶಿ ವ್ರತ ಮಾಡೋದು. ಇವತ್ತು ಏಕಾದಶಿ, ಮೋಹಿನಿ ಏಕಾದಶಿಗೆ ಶ್ರೀಲ ಪ್ರಭುಪಾದಕ್ಕೆ. ಎರಡನೇದಾಗಿ ಭಕ್ತರ ಭಗವಂತನ ಸೇವೆಯನ್ನು ಮಾಡಬೇಕು. ಆ ಮುಖಾಂತರವಾಗಿ ನಾವು ಪಾಪಗಳಿಂದ ದೂರ ಆಗ್ತೀವಿ, ಸಂಕಲ್ಪಕ್ಕೆ ನಾವು ಹತ್ತಿರ ಆಗ್ತೀವಿ ಅನ್ನೋದನ್ನು ಇವತ್ತಿನ ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಇಷ್ಟು ಪ್ರಹ್ಲಾದ ಮಹಾರಾಜನ ಅದ್ಭುತವಾದಂಥ ಗುಣಗಳನ್ನು 100 ಶ್ಲೋಕಗಳನ್ನು ಓದಿ ಹೇಗೆಲ್ಲ ತಲೆ ಕೆಟ್ಕೊಂಡು ಹೇಗೆ ಮಾಡಬೇಕು ಹೆಂಗೆ ಹೇಳ್ಬೇಕಂತ ಕಡೆಗೆ ಆ ಶ್ಲೋಕದಲ್ಲೇ ಒಂದು ವಿಚಾರ ಇತ್ತು. ಇದನ್ನು ಪ್ರಹ್ಲಾದನಲ್ಲಿ ಒಂದೊಂದೇ ಸೇರಿಸಿದ್ದು. ಸೊ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ನಾವು ಮುಕ್ತಾಯವನ್ನು ಮಾಡ್ತೀವಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ತುಂಬ ಸರಳವಾಗಿ ವಿಚಾರವನ್ನು ಮುಂದೆ ಇಟ್ಟಿದ್ದು. ಶ್ರೀಲ ಪ್ರಭುಪಾದರ ಭಾವಾರ್ಥ 7ನೇ ಸ್ಕಂದ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ತುಂಬ ಅದ್ಭುತವಾಗಿ ವಿಶ್ಲೇಷಣಾತ್ಮಕವಾಗಿ ಅವರು ವಿಚಾರವನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಅದನ್ನು ನೀವು ಅಧ್ಯಯನವನ್ನು ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ಯಾವ ನರಸಿಂಹದೇವರಿದ್ದಾರೆ ಅವ್ರನ್ನೆಲ್ಲ ಸ್ವಲ್ಪ ಒಂದು ಸ್ಮರಣೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ಯಾವ ನರಸಿಂಹದೇವರು ಕಾಣಿಸ್ತಿದ್ದಾರೆ? ಅಹೋಬಿಲ ನರಸಿಂಹದೇವ ಭಗವಾನಕಿ. ಇದು ಭೋಗಾ ನರಸಿಂಹದೇವ, ದೇವರಾಯನ ದುರ್ಗ ಭೋಗಾ ನರಸಿಂಹದೇವ ಭಗವಾನಕಿ. ಅಹೋಬಿಲ ಜ್ವಾಲಾ ನರಸಿಂಹದೇವ ಭಗವಾನಕಿ. ಇದು ಅಹೋಬಿಲದಲ್ಲಿರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿ ಭಗವಾನಕಿ. ಇದ್ಯಾರು? ಪ್ರಹ್ಲಾದ ವರದ ಮಾಯಾಪುರ ನರಸಿಂಹದೇವ ಭಗವಾನಕಿ. ಮೇಲುಕೊಡೆ ಯೋಗ ನರಸಿಂಹದೇವ ಭಗವಾನಕಿ. ಇನ್ನೊಂದು ವಿಶೇಷವಾದಂಥ ನರಸಿಂಹದೇವರು ನೋಡಬೇಕು. ನೋಡಿ, ಓಕೆ, ಇವಾಗ ತೋರಿಸಿದ ನರಸಿಂಹದೇವರು ಯಾವ್ದು ಗೊತ್ತಾ? ಯಾರಾದರೂ ಹೇಳೋಕ್ಕಾಗುತ್ತಾ? ಸಿಂಹಾಚಲ ವರಾಹ ನರಸಿಂಹದೇವ ಭಗವಾನಕಿ. ಇದ್ರ ಬಗ್ಗೆ ವಿಶೇಷವಾಗಿ ಮಾತಾಡೋಣ ಅಂದ್ಕೊಂಡು ಇವತ್ತು ಯಾಕೋ ಸೌಂಡೇ ಬಂದಿಲ್ಲ. ನಿಮ್ಮದು ಸೌಂಡ್ ಇಲ್ಲ, ಅಲ್ಲೂ ಸೌಂಡ್ ಇಲ್ಲ. ಸೊ ಒಟ್ಟಾರೆಯಾಗಿ ಇವತ್ತಿನ ತರಗತಿಯಲ್ಲಿ ಇಷ್ಟೆಲ್ಲ ಸಾರಾಂಶವನ್ನು ನಾವು ಅರ್ಥ ಮಾಡಿದ್ದೀವಿ. ನರಸಿಂಹದೇವರು ಕೋಮಲ ಅವತಾರ. ನರಸಿಂಹದೇವರು ಪ್ರಹ್ಲಾದನಿಗೋಸ್ಕರ ಅವತಾರವನ್ನು ತಗೊಂಡಿದ್ದು. ಮತ್ತು ಪ್ರಹ್ಲಾದನ ಆಧ್ಯಾತ್ಮಿಕವಾದಂಥ ಗುಣಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಪ್ರಹ್ಲಾದನಲ್ಲಿದ್ದಂತಹ ಗುಣಗಳನ್ನು ಶಿಲ ಪ್ರಭುಪಾದರಲ್ಲಿ ನೋಡಿದ್ದೀವಿ. ಶಿಲ ಪ್ರಭುಪಾದರಲ್ಲಿದ್ದಂಥ ಗುಣವನ್ನು ಪರಂಪರೆಯಲ್ಲಿ ನೋಡಿದ್ದೀವಿ. ಅಂತ ಶ್ರೇಷ್ಠ ಪರಂಪರೆಯಲ್ಲಿ ನಾವು ಭಾಗಿಯಾಗಿದ್ದೀವಿ. ಧನ್ಯರು. ದಯವಿಟ್ಟು ಇದನ್ನು ಉಳಿಸ್ಕೊಳ್ಳಿ, ಹೆಚ್ಚೆಚ್ಚಿಗೆ ಭಾಗವಹಿಸಿ. ಮತ್ತು ಕೊನೆಯದಾಗಿ ಎಲ್ಲ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಯಾವ ಪ್ರಕಾರವಾಗಿ ನರಸಿಂಹದೇವರು ಆ ಹಿರಣ್ಯಕಶಿಪುವನ್ನು ಒಳಗೂ ಅಲ್ಲ, ಹೊರಗೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹಗಲೂ ಅಲ್ಲ, ഇരുಳು ಅಲ್ಲ, ಆಯುಧವೂ ಇಲ್ಲ, ತಂದೆ ತಾಯಿನೂ ಇಲ್ಲ, ಎಲ್ಲ ರೀತಿ ಬಂದು ಕಾಪಾಡ್ನಲ್ಲ, ಅದೇ ರೀತಿ ನಮ್ಮ ಭಕ್ತಿಯಲ್ಲೂ ಕೂಡ ಈಚೆನೂ ಪ್ರಾಬ್ಲಮ್ಮು, ಒಳಗೂ ಪ್ರಾಬ್ಲಮ್ಮು, ಮೇಲೂ ಪ್ರಾಬ್ಲಮ್ಮು, ಕೆಳಗೂ ಪ್ರಾಬ್ಲಮ್ಮು, ಮನೆಯಲ್ಲೂ ಪ್ರಾಬ್ಲಮ್ಮು, ಔಟ್ಸೈಡು ಪ್ರಾಬ್ಲಮ್ಮು. ಇಷ್ಟೆಲ್ಲ ಬೇಡ ಪ್ರಭು, ನನ್ನಲ್ಲೇ ಪ್ರಾಬ್ಲಮ್ಮು, ಏನೋ ಓನ್ ಇಮ್ಯಾಜಿನೇಷನು, ಈ ಎಲ್ಲ ಪ್ರಾಬ್ಲಮ್ಸಿಂದ ನನ್ನ ದೂರ ಮಾಡಿ ಅಂತ ಆ ಎಲ್ಲ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪ್ರವಚನವನ್ನು ನಾವಿಲ್ಲಿ ಮುಕ್ತಾಯ ಮಾಡೋಣ. ನರಸಿಂಹದೇವ ಭಗವಾನಕಿ. 21ನೇ ತಾರೀಕು ನಮ್ಮ ದೇವಾಲಯದಲ್ಲಿ ನರಸಿಂಹ ಚತುರ್ದಶಿಯ ಮಹಾಮಹೋತ್ಸವ ಇದೆ. ಎಲ್ಲರೂ ಕೂಡ 22ನೇ ತಾರೀಕಿದೆ. ದಯವಿಟ್ಟು ಎಲ್ಲರೂ ಕೂಡ ಯಥೇಚ್ಛವಾಗಿ ಬರಬೇಕು, ಭಾಗವಹಿಸಬೇಕು. ಏನಾದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವ, ನಿಮ್ಮ ಅನಿಸಿಕೆ, ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು.
ಏನು ಪಾಠ ಕಲ್ತ್ರಿ? ಇವತ್ತಿನ ತರಗತಿಯಲ್ಲಿ ಏನು ಪಾಠ ಕಲ್ತ್ರಿ? ಏನು ಇಷ್ಟ ಆಯಿತು? ವಾಟ್ ಈಸ್ ಇಟ್ ಟೇಕ್ ಅವೇ? ಏನು ಮಾಡೋ ಒಂದು ಪ್ರಯತ್ನ ಮಾಡ್ಬೋದು ಅಥವಾ ಏನಾದ್ರು ಪ್ರಶ್ನೆ? ಇಷ್ಟು ಆಪ್ಷನ್ ಇದೆ. ಪ್ರಹ್ಲಾದನ ಯಾವ ಗುಣ ಇಷ್ಟ ಆಯಿತು? ನಾನೇ ಹೆಸರು ಹೇಳ ಅಥವಾ ನೀವೇ ಕೇಳ್ತೀರಾ? ಯಶವಂತ್ ಪ್ರಭು, ಯಶವಂತ್, ಪ್ರಹ್ಲಾದನ ಯಾವ ಗುಣ ನಿಮ್ಗೆ ಇಷ್ಟ ಆಯಿತು? ನಮ್ರತೆ. ಹರಿಬೋಲ್. ಚಂದ್ರಶೇಖರ್ ಪ್ರಭು, ಯಾವ ಗುಣ ಇಷ್ಟ ಆಯಿತು? ದೃಢ ಸಂಕಲ್ಪ. ಹರಿಬೋಲ್. ಹೇಳಿ ಮಾತಾಜಿ. ನನಗೇನು ಬಲ್ಲೆ, ಏನು ಒಳ್ಳೆ ಹರಿಯೇ ನಿನ್ನ ಸ್ತುತಿಸಿ ಬೇಡಲು, ಅಷ್ಟೇ. ನನಗೆ ಏನು ಬೇಡ, ಆದರೆ ಭಕ್ತರಿಗೆಲ್ಲ ಒಳ್ಳೇದಾಗಲಿ. ಓಕೆ, ಬೇರೆ ಯಾರ್ದಾದ್ರು ಏನಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಪ್ರಭುಪಾದರ ಭಾವಾರ್ಥವನ್ನು ಓದಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಇಲ್ಲಿಗೆ ಮುಕ್ತಾಯನ ಮಾಡ್ತಾಯಿದ್ವಿ. ಶ್ರೀ ಶ್ರೀ ನರಸಿಂಹದೇವ ಭಗವಾನ್ ಕಿ, ನರಸಿಂಹ ಚತುರ್ದಶಿ ಮಹಾಮಹೋತ್ಸವ ಕಿ, ಶೀಲ ಪ್ರಭುಪಾದ ಕಿ.